सद्वातागमपोषितात्महृदयं तत्पूर्वपक्षासुरैः सिद्धान्तोक्तसुरेश्वरैष्टमतितो यः कृष्णदुग्धाम्बुधिः स्वीयानाममृतं प्रयच्छति स मां पायाद्गुणोद्यन्मणिः सच्चास्त्रोदितवर्त्मना पदमिदं ध्यायन्मदङ्काङ्कितो मन्मन्त्रं जपशास्त्रसम्पदमथो दास्यामि भाग्यैः सह तत्तत्त्वान्यपि बोधयामि तदनुप्राप्यो मदङ्घ्रिर्भवेत् इत्याघोषयतीव यः करचयैस्तं वाजिवक्त्रं भजे सिञ्जन्नूपुरशोभिपादकमलां मन्दस्मितोद्यन्मुखीं कञ्जाक्षीं कुचभारभीरुविलसन्मध्यां कुणत्कङ्कणां शम्भ्वाद्यैः परिसेवितां सुवसनां जाम्बोनदालङ्कृताम् अम्बां तां प्रणतोऽस्मि कृष्णरमणीं लम्बालकां रुक्मिणीं धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां सत्याभिज्ञकराब्दोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदृश्वानं शास्त्रज्ञेश्च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं मध्वसिद्धान्तवार्ध्युत्थतत्त्वपीयूषसेचकः तापं हरतु मे नित्यं ज्ञानपञ्चास्य चन्द्रमाः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरजः कणाः शुभान् ध्यायन्ति ये कामान् गुरुदेवप्रसादजान् इतरानात्मपापोत्थां तेषां विद्या भविष्यति लौकिकालौकिकफललक्षणामृतदोहिनीं गुरुवनुग्रहरूपां तां कामधेनुमुपास्महे यस्य देवे परा भक्तिर्यथा देवे तथा गुरौ तस्यैते कथिताह्यर्थाः प्रकाशन्ते महात्मनः स्वस्तिस्तु सतामशेष सन्मङ्गलानि भवन्तु श्री गुरुभ्यो नमः हरि ओಂ हरि ओಂ ಹರಿ ಓಂ. ಭಗವಂತ ರುಕ್ಮಿಣೀ ದೇವಿಯನ್ನು ಕರೆದುಕೊಂಡು ಬಂದು ತಾನು ದ್ವಾರಕಾಪಟ್ಟಣದಲ್ಲಿ ಅದ್ಭುತವಾದ ರೀತಿಯಲ್ಲಿ ವಿವಾಹವನ್ನು ಮಾಡಿಕೊಳ್ತಾ ಇದ್ದಾನೆ. ತತ್ಪೂರ್ವಭಾವಿಯಾಗಿ ಮನೆಯಲ್ಲಿ ಪುಣ್ಯಹವಾಚನ ನಾಂದಿ ಸಮಾರಾಧನೆಗಳನ್ನೆಲ್ಲ ಮಾಡಿ ನವಗ್ರಹ ಯಜ್ಞವನ್ನು ಮಾಡಿದ್ದಾನಂತೆ ಪರಮಾತ್ಮ. ಅದಾದ ಮೇಲೆ ಕಾಶಿಯಾತ್ರೆಗೆ ಪರಮಾತ್ಮನಿಗೆ ಕಳಿಸಿದ್ದಾರಂತೆ. ಕಾಶಿಯಾತ್ರೆಗೆ ಹೋಗುವಾಗ ವಾದರಾಜ ಸ್ವಾಮಿಗಳು ಬಹಳ ಸುಂದರವಾದ ರೀತಿಯಲ್ಲಿ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಕಾಶಿ ಬದರಿ ಬೇರೆ ಬೇರೆ ವಿಧವಾಗಿರತಕ್ಕಂಥ ಕ್ಷೇತ್ರಗಳಿಗೆ ಯಾಕೆ ಹೋಗಬೇಕು ಅಂತಂದರೆ, ನನಗೆ ಮದುವೆ ಆಗಲಿಕ್ಕೆ ಕನ್ನಿಕೆ ಯಾರೂ ಕೊಡೋದಿಲ್ಲ, ಅಂದಮೇಲೆ ನಾನು ಇಲ್ಲಿದ್ದೇನು ಪ್ರಯೋಜನ, ಕಾಶಿಯಲ್ಲಿ ಹೋಗಿ ನಾನು ನನ್ನ ಜೀವನವನ್ನು ಸಾಗಿಸ್ತೇನೆ ವೈರಾಗ್ಯದಿಂದ ಅಂತ ಅನ್ನೋದಕ್ಕಾಗಿ ಕಾಶಿ ಯಾತ್ರೆ ಮಾಡಬೇಕು. ಆ ಕಾಶಿ ಯಾತ್ರೆ ಮಾಡುವ ಕೆಲಸವೇ ಇಲ್ಲ ನಿನಗೆ ಅಂತ. ಯಾಕೆ ಅಂದರೆ ಎಲ್ಲ ವಿಧವಾದ ಕ್ಷೇತ್ರಗಳು ರುಕ್ಮಿಣೀ ದೇವಿಯ ದೇಹದಲ್ಲೇ ಇದೆ. ಹೀಗಾಗಿ ನೀನು ಇಲ್ಲೇ ರುಕ್ಮಿಣೀ ದೇವಿಯನ್ನು ಹೊಂದಿಬಿಟ್ರೆ ಎಲ್ಲ ಆಗಿಬಿಡ್ತದೆ ಅಂತ ಒಂದು ಮಾತು ಹೇಳ್ತಾರೆ. ಆಮೇಲೆ ಕನ್ನಿಕೆ ಕೊಡಲಿಕ್ಕೆ ಯಾರಾದರೂ ಕರೆದರೆ ಕಾಶಿಯಿಂದ ನಿವೃತ್ತನಾಗಬೇಕು, ಕಾಶಿ ಯಾತ್ರೆಯಿಂದ. ಯಾರೂ ಕರೀದೇ ಇದ್ದರೆ ಹಾಗೆ ಹೋಗಬೇಕು ಅಂತ. ಅದಕ್ಕೇನೆ ಕರೀಲಿಕ್ಕೆ ಕರೆಸಿರ್ತಾರೆ. ಕಾಶಿ ಯಾತ್ರೆ ಮಾಡೋ ಕಾಲಕ್ಕೆ ನಾವು ಕನ್ಯೆ ಕೊಡ್ತೀವಿ ಬರ್ರಿ ಅಂತ ಕರೀಲಿಕ್ಕೆ ಕರೆಸಿರ್ತಾರೆ. ಹಾಗಾಗಿ ಆ ರೀತಿಯಲ್ಲಿ ಕಾಶಿ ಯಾತ್ರೆಗೆ ಹೋಗುವಾಗ ಕನ್ಯೆ ಕೊಡ್ತೀನಿ ಬರ್ರಿ ಅಂತ ಯಾರೂ ಕರಿಬೇಕಾಗಿಲ್ಲ, ಕನ್ಯೆನೇ ನೀ ಕರ್ಕೊಂಬಂದ್ಬಿಟ್ಟಿದ್ದಿ ಮತ್ತೆ ಯಾಕಿನ್ನ. ಹಾಗಾಗಿ ಕಾಶಿ ಯಾತ್ರೆ ಬೇಕಾಗಿಲ್ಲ ಅಂತನ್ನುವ ರೀತಿಯಲ್ಲಿ ಪರಮಾತ್ಮನ ಮತ್ತೆ ವಿಚಾರವನ್ನು ಹೇಳ್ತಾ ಆಮೇಲೆ
ಎಲ್ಲ ವಿಧವಾಗಿರತಕ್ಕಂತಹ ಮಂಟಪವನ್ನು ದಿವ್ಯವಾದ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರಂತೆ. ಆ ಮಂಟಪದಲ್ಲಿ ಎಲ್ಲ ಬ್ರಾಹ್ಮಣರು ದಿವ್ಯವಾದ ರೀತಿಯಲ್ಲಿ ತಾವು ವೇದ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಮತ್ತು ಅಂತಃಪಟವನ್ನು ಹಿಡಿದಿದ್ದಾರೆ. ಆ ಕನ್ನಿಕೆ ತಾನು ಬರಬೇಕು. ಸಾಮಾನ್ಯವಾಗಿ ವರ ನಿಂತಿರ್ತಾನೆ, ಅಂತಃಪಟ ಹಿಡಿದಿರ್ತಾರೆ, ಆಮೇಲೆ ಕನ್ನಿಕೆ ಬರ್ತಾಳೆ. ಹಾಗಾಗಿ ಆ ರುಕ್ಮಿಣೀ ದೇವಿ ಕೈಯಲ್ಲಿ ಮಾಲೆಯನ್ನು ಹಿಡಿದುಕೊಂಡು ನಿಧಾನವಾಗಿ ಬರ್ತಾ ಇದ್ದಾಳಂತೆ. ಬರುವಾಗ ಅಲ್ಲಿ ಅನೇಕ ವಿಧವಾಗಿರತಕ್ಕಂತಹ ಋಷಿ ಮುನಿಗಳು, ದೇವತೆಗಳು, ಬ್ರಹ್ಮದೇವರು, ರುದ್ರದೇವರು, ಗರುಡ, ಶೇಷ, ಇಂದ್ರದೇವರು ಇವರೇ ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳು ನಿಂತಿದ್ದಾರೆ. ನಿಂತಾಗ ಅವರೆಲ್ಲರನ್ನ ಆ ರುಕ್ಮಿಣೀ ದೇವಿ ನೋಡ್ತಾ ನೋಡ್ತಾ, ನಾನು ಕೃಷ್ಣನನ್ನು ಯಾಕೆ ವರಿಸಬೇಕು, ಇಷ್ಟೆಲ್ಲ ಜನ ಇದ್ದಾರಲ್ಲ ದೇವತೆಗಳು, ಇವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಮದುವೆ ಮಾಡಿಕೊಳ್ಳಬಾರದೆ ಅಂತ ಅವಳ ಬುದ್ಧಿ ಅವಳಿಗೆ ಕೇಳಿತಂತೆ. ಅದಕ್ಕೆ ರುಕ್ಮಿಣೀ ದೇವಿ ತಾನು ಮತ್ತೊಂದು ರೀತಿಯಲ್ಲಿ ತಾನೇ ಉತ್ತರ ಕೊಡುವಂತಹ ರೀತಿಯಲ್ಲಿ ಇಲ್ಲಿ ತನ್ನ ಮನಸ್ಸಿನ ಬುದ್ಧಿಯ ಸಂವಾದದ ರೂಪದಲ್ಲಿ ಕೆಲವು ವಿಚಿತ್ರವಾದ ಘಟನೆಗಳನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಇದನ್ನೇ ಲಕ್ಷ್ಮೀ ಶೋಭಾನದಲ್ಲಿ ಮತ್ತೇನಪ್ಪ ಅಂತಂದರೆ ವಾದಿರಾಜ ಸ್ವಾಮಿಗಳು ಅಲ್ಲಿ ಕೆಲವೊಂದು ಹೇಳ್ತಾರೆ, ಬಹಳ ದಿವ್ಯವಾಗಿರ್ತಕ್ಕಂಥದ್ದು. ಒಬ್ಬನಿಗೆ ರೂಪ ಇದೆ, ಇನ್ನೊಬ್ಬನಿಗೆ ಸಿಟ್ಟಿದೆ, ಮತ್ತೊಬ್ಬನಿಗೆ ಮತ್ತೊಂದಿದೆ, ಮೈ ತುಂಬ ಕಣ್ಣಿದೆ ಅಂತ ಹಿಂಗೆಲ್ಲ ಆ ಲಕ್ಷ್ಮೀ ಶೋಭಾನದಲ್ಲಿ ವರ್ಣನೆ ಮಾಡ್ತಾರೆ. ಅದನ್ನೇ ಇಲ್ಲಿ ಕೆಲವು ದೇವತೆಗಳ ವಿಚಾರದ ಬಗ್ಗೆ ಕೆಲವನ್ನು ಸುಂದರವಾದ ರೀತಿಯಲ್ಲಿ ಹೇಳ್ತಾರಂತೆ. ಕಲ್ಪಾದಿವಾರ್ಷು ಕಮನೀಯ ಫಣೀಂದ್ರ ತಲ್ಪೆ ಲಕ್ಷ್ಮ್ಯ ಸಹಾದಿ ಪುರುಷಸ್ಯ ಕೃತಾಲಯಸ್ಯ ಮುಕ್ತೌಘ ಸೇವಿತ ಪದ ಕಿರಣಾಭಿದೇಶಾತ್ ಪದ್ಮಂ ಪುರಾಜನಿ ತತಸ್ಯ ಕಿ ಪದ್ಮಯೋನಿ. ಹಿಂದೆ ಪ್ರಳಯಕಾಲದ ಜಲದಿ ಜೋರಾಗಿರ್ತಕ್ಕಂತಹ ಆ ಸಮುದ್ರದ ಶಬ್ದ, ಆ ಶಬ್ದದ ಮಧ್ಯದಲ್ಲಿ ಭಗವಂತ ತಾನು ಮಲಗಿದ್ದಾನೆ. ಅವನ ನಾಭಿಯಿಂದ ಕಮಲ ಬಂದಿದೆ, ಕಮಲದಿಂದ ಬ್ರಹ್ಮದೇವರು ಹುಟ್ಟಿಕೊಂಡಿದ್ದಾರೆ. ಹಾಗಾಗಿ ಆ ಕಮಲದಿಂದ ಬ್ರಹ್ಮದೇವರು ಹುಟ್ಟಿಕೊಂಡದ್ದಕ್ಕಾಗಿ ಅವರಿಗೆ ಮತ್ತೇನಪ್ಪ ಅಂದರೆ ಕಂಜಜ ಅಂತ ಕರೀತಾರೆ. ಅಂದರೆ ಕಮಲದಿಂದ ಹುಟ್ಟಿದವರು ಅಬ್ಜಜ, ಕಂಜಜ ಅಂತನ್ನುವಂಥ ರೀತಿಯಲ್ಲಿ ಕರೀತಾರೆ. ಆದರೆ ಎಷ್ಟು ವಿಚಿತ್ರ ಅಂದರೆ, ಯಾವ ಪರಮಾತ್ಮ ಇವನಿಗೆ ಜನನ ಮರಣಗಳಿಲ್ಲ, ಅವನನ್ನು ಅಜ ಅಂತ ಕರೀತಾರೆ. ಯಾಕೆಂದರೆ ಅವನು ಜನನ ಮರಣ ರಹಿತ, ನ ಜಾಯತೆ ಇತಿ ಅಜಃ ಅಂತ. ಆದರೆ ಬ್ರಹ್ಮದೇವರಿಗೆ ಅಜ ಅಂತ ಕರೆದದ್ದುಂಟು. ಇದು ವಿಚಿತ್ರ. ಹೀಗಾಗಿ ಆ ರೀತಿಯಲ್ಲಿ ಆಮೇಲೆ ಜಗತ್ತಿನಲ್ಲಿ ಪರಮಾತ್ಮನಿಗೆ ಕೆಲವು ಶಬ್ದಗಳಿಂದ, ಪ್ರಸಿದ್ಧವಾಗಿರತಕ್ಕಂಥ ಶಬ್ದಗಳಿಂದ ಕರೀತಾರೆ. ಏನು ಅಂದರೆ ಆತ್ಮ ಅನ್ನುವ ರೀತಿಯಲ್ಲಿ ಪರಮಾತ್ಮನಿಗೆ ಕರೀತಾರೆ, ಸ್ವಯಂ ಅಂತ ಕರೀತಾರೆ, ಅಂತನ್ನುವಂತಹ ರೀತಿಯಲ್ಲಿ ಪರಮಾತ್ಮನಿಗೆ ಕರೀತಾರೆ. ಹೀಗೆಲ್ಲ ಇರತಕ್ಕಂಥದ್ದು. ಹಾಗಾಗಿ ಆತ್ಮ ಅಂತನ್ನುವಂತಹ ಶಬ್ದವನ್ನು ವೇದಗಳು ಹೇಳಿಕೊಡುತ್ತದೆ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಅಂತನ್ನುವಂತಹ ಮಾತನ್ನು ಉಪಾಸನೆ ಮಾಡಬೇಕು ಅಂತನ್ನುವಂತಹ ಮಾತು ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಅಂತನ್ನುವಂತಹ ಸೂತ್ರದಲ್ಲಿ ವೇದವ್ಯಾಸ ದೇವರು ತಿಳಿಸಿಕೊಡ್ತಾರೆ. 4ನೇ ಅಧ್ಯಾಯದ ಮೊದಲಿಗೇನೆ ಈ ಸೂತ್ರ ಬರತಕ್ಕಂಥದ್ದು. ಅಂದರೆ ಎಲ್ಲರಿಗೂ ಕೂಡ ತಮ್ಮ ತಮ್ಮ ಶಿಷ್ಯರಿಗೆ ಗುರುಗಳು ಆತ್ಮೇತಿ ತೂಪಗಚ್ಚಂತಿ ಅಂದರೆ ಪರಮಾತ್ಮನಿಗೆ ಸ್ವಾಮಿ ಎಂಬುದಾಗಿ ಕರೀತಾರೆ. ಯಾಕೆಂದರೆ ಜಗತ್ತಿಗೆ ನಿಯಾಮಕ ಅನ್ನೋದಕ್ಕಾಗಿ ತಾವು ತಿಳಿದುಕೊಳ್ಳುತ್ತಾರೆ. ಗ್ರಾಹಯಂತಿ ಚ ತಮ್ಮ ಶಿಷ್ಯರಿಗೂ ಉಪದೇಶ ಮಾಡ್ತಾರೆ. ಹಾಗಾಗಿ ಆತ್ಮ ಅಂದರೆ ಮಮ ಸ್ವಾಮಿ, ಪರಮಾತ್ಮ ನನಗೆ ಒಡೆಯನಾಗಿರ್ತಕ್ಕಂಥವನು, ಎಲ್ಲ ಜಗತ್ತಿಗೂ ನಿಯಾಮಕ ಅನ್ನುವಂಥ ಅರ್ಥ ಇದ್ದದ್ದಕ್ಕಾಗಿ ಆತ್ಮ ಅಂತ ಪರಮಾತ್ಮನಿಗೆ ಕರೀತಾರೆ. ಹಾಗಾಗಿ ಅಂತಹ ಆತ್ಮ ಅವನು ಎಲ್ಲ ಕಡೆಗೆ ವ್ಯಾಪ್ತನಾದವನು. ಇನ್ನೊಂದು ಕಡೆಗೆ ಆತ್ಮ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವಾಗ ಆದಾನಾದ್ ಆತ್ಮನಾಮಾಸೌ ಅಂತ. ಆದಾನಾತ್ ಅಂದರೆ ಎಲ್ಲ ಜೀವರ ಆಯುಷ್ಯವನ್ನು ಅಪಹರಣ ಮಾಡ್ತಾನೆ ಪರಮಾತ್ಮ. ಹೀಗಾಗಿ ಅವನಿಗೆ ಆತ್ಮ ಅಂತ ಕರೀತಾರೆ. ಎಲ್ಲ ವಿಧವಾದ ಜ್ಞಾನಿಗಳು ಮಾಡುವಂತಹ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಅದಕ್ಕಾಗಿ ಆತ್ಮ ಅಂತ ಕರೀತಾರೆ.
ಇಂಥ ಅದ್ಭುತನಾಗಿರ್ತಕ್ಕಂಥವನು. ಅಂತಹ ಭಗವಂತನ ನಾಭಿಯ ಕಮಲದಿಂದ ಈ ಬ್ರಹ್ಮದೇವರು ಹುಟ್ಟಿದ್ದಾರೆ. ಹಾಗಾಗಿ ಆ ಸ್ವಯಂ ಆತ್ಮ ಅಂತನ್ನುವಂತಹ ರೀತಿಯಲ್ಲಿ ಪರಮಾತ್ಮರಿಗೆ ಹೆಸರಿದ್ದರಿಂದಾಗಿ ಅವರಿಂದ ಹುಟ್ಟಿರ್ತಕ್ಕಂಥವರು ಈ ಬ್ರಹ್ಮದೇವರು. ಅದಕ್ಕಾಗಿ ಬ್ರಹ್ಮದೇವರಿಗೆ ಸ್ವಯಂಭೂ ಅಂತ ಕರೀತಾರೆ. ಸ್ವಯಂಭೂ ಅಂದ್ರೆ ಏನು? ಸ್ವಯಂ ಭವತೀತಿ ಸ್ವಯಂಭೂ. ಸ್ವಯಂ ಅಂದರೆ ತನ್ನಿಂದ ತಾನೇ ಹುಟ್ಟಿದವನು ಅಂತ ಖರೆ ಪರಮಾತ್ಮನಿಗೆ ಹೆಸರು. ಆದರೆ ಹಾಗಲ್ಲ, ಸ್ವಯಂಭೂ ಅಂತ ಬ್ರಹ್ಮದೇವರಿಗೆ ಯಾಕೆ ಕರೀತಾರೆ ಅಂದರೆ ಸ್ವಯಂ ನಾಮಕನಾದ ಭಗವಂತನಿಂದ ಹುಟ್ಟಿದವರು ಅಂತ. ಈ ಸ್ವಯಂ ಅಂತನ್ನೋ ಶಬ್ದ ಇದು ಅವ್ಯಯ ಶಬ್ದ. ಹಾಗಾಗಿ ಆ ರೀತಿಯಲ್ಲಿ ಅವ್ಯಯ ಅಂದ್ರೆ ಅರ್ಥ ಏನು ಅಂದರೆ, ವ್ಯಯ ಅಂದರೆ ನಾಶರಹಿತ, ನಾಶ. ಅವ್ಯಯ ಅಂದರೆ ನಾಶರಹಿತನಾಗಿರ್ತಕ್ಕಂಥವ್ರು. ಹಾಗಾಗಿ ಪರಮಾತ್ಮನಿಗೆ ಯಾವುದೇ ವಿಧವಾದ ನಾಶಗಳು ಇಲ್ಲ, ಯಾವುದೇ ವಿಧವಾದ ನಾಶಗಳು ಇಲ್ಲ. ಬಹಳ ಸುಂದರವಾದ ಮಾತನ್ನು ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಏನು ಅಂದರೆ ಪರಮಾತ್ಮನಿಗೆ ಅವ್ಯಯ ಅಂತನ್ನುವ ಶಬ್ದವನ್ನು ಕರೀತಾರೆ. ಆ ಕರೆದಿರ್ತಕ್ಕಂಥ ಅರ್ಥ ಏನು ಅಂದರೆ, ಅವ್ಯಯ ಅಂದರೆ ನಾಶರಹಿತ, ಇದು ಒಂದು. ಆದರೆ ವ್ಯಯ ಅಂತನ್ನೋ ಶಬ್ದಕ್ಕೆ ಮತ್ತೇನಪ್ಪ ಅಂತಂದರೆ ಕ್ಷೀಣವಾಗೋದು ಅಂತ ಅರ್ಥ. ಕ್ಷಯವಾಗೋದು ಅಂದರೆ, ಈಗ ಉದಾಹರಣೆಗೆ ಒಂದು ತಂಬಿಗೆಯಲ್ಲೋ ಗ್ಲಾಸಲ್ಲೋ ನೀರು ಇಡ್ತೇವೆ. ಬಹಳ ಹೊತ್ತಿಟ್ಟರೆ ಅದು ನೀರು ಒಣಗ್ತಾ ಬರ್ತದೆ, ಆ ನೀರು ಕ್ಷಯವಾಗ್ತದೆ ಕ್ರಮವಾಗಿ. ಹಾಗೆ ಪರಮಾತ್ಮನಿಗೆ ಕ್ಷಯ ಇಲ್ಲ ಯಾವುದೇ ರೀತಿಯಲ್ಲಿ. ಅಂದರೆ ಆ ವಿಧವಾಗಿರ್ತಕ್ಕಂತಹ ಕ್ಷಯ ಇಲ್ಲದೇ ಇರತಕ್ಕಂತಹ ಕಾರಣದಿಂದ ಅವನಿಗೆ ಅವ್ಯಯ ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ಆ ಪರಮಾತ್ಮ ಅವನು ಸ್ವಯಂಭೂ. ಸ್ವಯಂ ಅಂದರೆ ಅವ್ಯಯ ಶಬ್ದದಿಂದ ವಾಚ್ಯನಾದವನು, ಅಂದರೆ ಎಂದೆಂದಿಗೂ ಕೂಡ ನಾಶರಹಿತನಾದವನು. ಹುಟ್ಟು ಸ್ಥಿತಿಗಳು ಅವನಿಗೆ ಇಲ್ಲವೇ ಇಲ್ಲ, ಇಂಥ ಅದ್ಭುತನಾಗಿರ್ತಕ್ಕಂಥವನು. ಹಾಗಾಗಿ ಅಂತಹ ಪರಮಾತ್ಮನಿಂದ ಹುಟ್ಟಿದವರು. ಅದಕ್ಕಾಗಿ ಇವರಿಗೆ ಸ್ವಯಂಭೂ ಅಂತ ಕರೀತಾರೆ. ಜಗತ್ತಿಗೆ ನಿಯಾಮಕನಾದ ಪರಮಾತ್ಮನಿಗೆ ಆತ್ಮ ಅಂತ ಕರೀತಾರೆ. ಅಂತಹ ಆತ್ಮನಿಂದ ಹುಟ್ಟಿದ್ದಕ್ಕಾಗಿ ಆತ್ಮಯೋನಿ ಅಂತ ಬ್ರಹ್ಮದೇವರಿಗೆ ಕರೀತಾರೆ. ಹೀಗಿದ್ದದ್ದರಿಂದಾಗಿ ಮತ್ತೆ ಈ ಬ್ರಹ್ಮದೇವರಿಗೆ ವೇದಗರ್ಭ ಅಂತ ಕರೀತಾರೆ. ಯಾಕೆ ವೇದಗರ್ಭ ಅಂದರೆ ವೇದ ಅಂತನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಹಾಗಾಗಿ ಅವರು ಹುಟ್ಟುತ್ತಾನೇ ಜ್ಞಾನವನ್ನು ಪಡೆದವರು ಅಂತ. ನಮ್ಮಲ್ಲಿ ಹೇಳ್ತೀವಲ್ಲ ಜಾತಾಪರೋಕ್ಷಿಗಳು ಅಂತ. ಹಾಗೆ ಹುಟ್ಟುತ್ತಾನೇ ಜ್ಞಾನವನ್ನು ಪಡೆದವರು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಇದ್ದವರು ಕೂಡ ಭಗವಂತನ ಜ್ಞಾನವನ್ನು ಆ ಕ್ಷಣದಲ್ಲಿ ಮಾಡಿಕೊಳ್ಳಿಕ್ಕಾಗದೇನೆ ಭಯಪಟ್ಟರು ಆ ಪ್ರಳಯದ ನೀರಿನಲ್ಲಿ. ಹಾಗಾಗಿ ಮಹೋರ್ಮಿ ಸಂಘಾತ ಶತಾತ ತಾಂಬ ಸ್ಯದೃಷ್ಟ ಸದ್ವಿಷ್ಟರ ಪದ್ಮಮೂಲ ವಿಧಿರ್ವಿಧಿಗ್ನೋ ವಿಜಿತಾಕ್ಷವರ್ತಿ ತಪಸ್ಸತೇಪಿ ಪಿತರಂ ದಿದೃಕ್ಷು. ಆ ಭಗವಂತ ಅವನು ಕಣ್ಣಿಗೆ ಕಾಣಿಸ್ಲಿಲ್ಲ, ಅವನ ಜ್ಞಾನವಾಗಲಿಲ್ಲ. ಹೀಗಾಗಿ ಅವರಿಗೆ ಭಯ ಬಂದೋತಂತೆ. ಆ ಭಯ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಗ ಭಗವಂತ ಅವರಿಗೆ ತಪ ಅಂತನ್ನುವಂಥ ರೀತಿಯಲ್ಲಿ ಅಂತರಿಕ್ಷದ ಮಾತುಗಳಿಂದ ಹೇಳಿದಾಗ ಅವರು ಭಗವಂತನನ್ನು ಆಲೋಚನೆ ಮಾಡಿ ತಪಶ್ಚರ್ಯವನ್ನು ಮಾಡಿ ಆಮೇಲೆ ಭಗವಂತನ ದರ್ಶನವನ್ನು ಮಾಡಿಕೊಂಡವರು. ಹೀಗಾಗಿ ಇಂತಹ ರೀತಿಯಲ್ಲಿ ಅವರು ಮತ್ತೇನಪ್ಪ ಅಂತಂದರೆ ಆ ಭಗವಂತನ ದರ್ಶನ ಮಾಡಿಕೊಳ್ಳಿಕ್ಕೆ ಇಷ್ಟು ಕಷ್ಟಪಟ್ಟು ಅಂದಮೇಲೆ ಈ ಬ್ರಹ್ಮದೇವರು ಇವರಿಗೆ ಭಯ ಅಥವಾ ಅಜ್ಞಾನ ಇತ್ಯಾದಿಗಳು ಇದೆ. ಅದರಿಂದ ಶ್ರೀಮದಾಚಾರ್ಯರು ಭಾಗವತದಲ್ಲಿ ವ್ಯಾಖ್ಯಾನ ಮಾಡುವಾಗ ಇದನ್ನು ಅಂತಾರೆ. ಹಾಗಾಗಿ ಬ್ರಹ್ಮದೇವರಿಗೂ ಕೂಡ ಅಜ್ಞಾನಂಚ ಚತುರ್ವಾರಂ ದ್ವಿವಾರಂ ಭಯಮೇವ ಚ ಅಂತ. ಹಾಗಾಗಿ ಬ್ರಹ್ಮದೇವರಿಗೂ 4 ಬಾರಿ ಅಜ್ಞಾನ, 2 ಬಾರಿ ಭಯ ಬರುತ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಆ ರೀತಿಯಲ್ಲಿ ಇದ್ದದ್ದರಿಂದಾಗಿ ಇವರಿಗೂ ಕೂಡ ಅಜ್ಞಾನಾದಿಗಳಿದೆ. ಆದರೆ ಅಜ್ಞಾನದಿಂದ ಏನು ದುಃಖಾದಿಗಳಾಗಬೇಕೋ ಆ ದುಃಖಗಳು ಆಗುವುದಿಲ್ಲ ಬ್ರಹ್ಮದೇವರಿಗೆ. ಹೀಗಿರ್ತಕ್ಕಂಥ ಆಮೇಲೆ ಅಥಾಂಬು ಕಲ್ಲೋಲ ವಿಲೋಲ ಡೋಲಾಂ ತರಸ್ಥನಾಗಾದಿಪಭೋಗಶಯ್ಯಾಂ ಫಣಾಸಹಸ್ರಾಮಲರತ್ನರಶ್ಮಿ ತೃಣೀಕೃತಾರ್ಕೋಡುಪಲಕ್ಷಲಕ್ಷ್ಮೀ. ಆಮೇಲೆ ಆ ಬ್ರಹ್ಮದೇವರು ತಪಶ್ಚರ್ಯವನ್ನು ಮಾಡಿದಾಗ ಭಗವಂತ ಆ ಬ್ರಹ್ಮದೇವರಿಗೆ ದರ್ಶನವನ್ನು ಕೊಟ್ಟಂತೆ. ದರ್ಶನವನ್ನು ಕೊಟ್ಟಾಗ ಆ ಪರಮಾತ್ಮನ ರೂಪ ಹೇಗಿತ್ತು ಅಂದರೆ ಆ ಅದ್ಭುತವಾಗಿರತಕ್ಕಂಥ ಸಮುದ್ರದ ಅಲೆಗಳು ಅವು ಅಲಗಾಡ್ತಾ ಇರತಕ್ಕಂಥದ್ದು. ಅದರ ಮೇಲೆ ಶೇಷದೇವರು ಅವರು ಸಹಸ್ರ ಫಣ 1000 ಎಡೆಗಳಿಂದ ಯುಕ್ತರಾಗಿ ಅವರು ಮತ್ತೇನಪ್ಪ ಅಂದರೆ
ಪ್ರತಿಯೊಂದು ಹೆಡೆಗಳಲ್ಲೂ ನಾಗಮಣಿ, ಆ ನಾಗಮಣಿಗಳಿಂದ ಶೋಭಿತವಾಗಿರತಕ್ಕಂಥ ಮುಖಗಳು, ಅಷ್ಟು ಅದ್ಭುತವಾಗಿರತಕ್ಕಂಥ ಮುಖಗಳಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾ ತಮ್ಮ ಮೇಲೆ ತಾವು ಹಾಸಿಗೆಯಾಗಿ ತಮ್ಮ ಮೇಲೆ ಆ ಪರಮಾತ್ಮನನ್ನು ಮಲಗಿಸಿಕೊಂಡಿದ್ದಾರೆ. ಆ ಭಗವಂತ ಭಾರೀ ದಿವ್ಯವಾದ ಪ್ರಕಾಶಮಾನನಾಗಿರ್ತಕ್ಕಂಥವನು. ಅಂತಹ ಪರಮಾತ್ಮ ತಾನು ಮಲ್ಕೊಂಡಿದ್ದಾನೆ. ಅವನ ಕಾಲನ್ನು ಲಕ್ಷ್ಮೀದೇವಿ ಒತ್ತಾ ಇದ್ದಾಳಂತೆ. ಶಯಾನಮಂಭೋಜ ವಿಶಾಲ ನೇತ್ರಂ ಮನೋಜ್ಞ ದುರ್ದಂಡ ಸಹಸ್ರಭಾಸಂ ಪ್ರಬಾಲ ಮೃದ್ವಂಘ್ರ ಋಣೀಕೃತಾಶಂ. ದಿವ್ಯವಾದ ಪರಮಾತ್ಮನ ಪಾದಗಳು, ಕೆಂಪಾಗಿರ್ತಕ್ಕಂತಹ ಪಾದಗಳು. ಅಂತಹ ದಿವ್ಯವಾದ ಆ ಪಾದಗಳನ್ನು ಲಕ್ಷ್ಮೀದೇವಿ ನಿಧಾನವಾಗಿ ಒತ್ತತಕ್ಕಂತಹ ರೂಪವನ್ನು ನೋಡಿದ್ರಂತೆ. ಆಮೇಲೆ ಅವನ ರೂಪ ಎಂಥದ್ದು ಅಂದರೆ ಸುವರ್ಣವರ್ಣಾಂಬರ ಶೋಭಿಮಧ್ಯಂ ಅಗಣ್ಯ ಲಾವಣ್ಯ ಸಮುದ್ರ ಹೃದಯಂ ವಿಶಾಲ ನೀಲಾಚಲ ಕಲ್ಪಮಲ್ಪ ಸ್ಮಿತಾನನಾಧಕೃತ ಚಂದ್ರದರ್ಪಂ. ಬಹಳ ಸುಂದರವಾದ ರೂಪ ಪರಮಾತ್ಮನದು. ಎಷ್ಟು ಅಂದರೆ ಸುವರ್ಣವರ್ಣಾಂಬರ ಶೋಭಿಮಧ್ಯಂ, ಎಲ್ಲ ವಿಧವಾದ ಬಂಗಾರದ ಆಭರಣಗಳಿಂದ ಯುಕ್ತನಾಗಿರ್ತಕ್ಕಂಥವನು. ಸುಂದರವಾದ ಲಾವಣ್ಯ. ಲಾವಣ್ಯ ಅಂದರೆ ಎರಡು ಅರ್ಥ. ಲಾವಣ್ಯ ಅಂದರೆ ಸೌಂದರ್ಯ ಅಂತ ಒಂದು ಅರ್ಥ, ಇನ್ನೊಂದು ಉಪ್ಪು ಅಂತ ಅರ್ಥ. ಲವಣದ ಒಂದು ಮತ್ತೇನಪ್ಪ ಅಂತಂದರೆ ಸ್ವಭಾವ, ಹಾಗಾಗಿ ಲಾವಣ್ಯ. ಹಾಗಾಗಿ ಆ ಲಾವಣ್ಯ ಈ ಸಮುದ್ರದಲ್ಲಿ ಬಹಳ ಇರುತ್ತದೆ. ಆ ಲಾವಣ್ಯವನ್ನು ಯಾರೂ ಸ್ವೀಕಾರ ಮಾಡುವುದಿಲ್ಲ. ಈ ಲಾವಣ್ಯವನ್ನು ಎಲ್ಲರೂ ನೋಡ್ತಾರೆ ಆಶ್ಚರ್ಯದಿಂದ. ಅಂಥ ಲಾವಣ್ಯವನ್ನು ಪಡೆದವನು ಅಂತ ಹೇಳ್ತಾರೆ. ಹೀಗಾಗಿ ಅಂಥ ರೀತಿಯಲ್ಲಿ ಯಾವ ಲಾವಣ್ಯವನ್ನು ಹೊಂದಿದ ಸಮುದ್ರ, ಈ ಲಾವಣ್ಯ ನನ್ನ ಹತ್ರ ಇರತಕ್ಕಂಥ ಲಾವಣ್ಯ ಪ್ರಯೋಜನ ಇಲ್ಲ ಅಂತ ಆ ದೇವರ ಲಾವಣ್ಯವನ್ನು ನೋಡುವುದಕ್ಕಾಗಿ ಅದು ಅಲಗಾಡ್ತಾ ಯಾಕಂದ್ರೆ ಮೇಲೆ ಬರ್ಲಿಕ್ಕೆ ಆಗಲ್ಲಲ್ಲ, ಹಾಗಾಗಿ ಅಲಗಾಡ್ತಾ ಹೆಗರಿ ನೋಡುವಂತೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ. ಶೇಷದೇವರು ದೇವರ ಕಾಣಿಸಿಕೊಂಡ. ಅಂದರೆ ಇದು ಬ್ರಹ್ಮಾಂಡದ ಬಾಹ್ಯದ ಸೃಷ್ಟಿಗಳಿವೆಲ್ಲ. ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯಲ್ಲಿ ಬ್ರಹ್ಮದೇವರು ಪದ್ಮನಾಭಿ ಕಮಲದಿಂದ ಬಂದದ್ದು. ಬ್ರಹ್ಮಾಂಡದ ಹೊರಗಡೆ ಮೊದಲಿಗೆಲ್ಲ ಸೃಷ್ಟಿ ಆಗಿಬಿಟ್ಟಿದೆ. ಅಲ್ಲಿ ಇದ್ದಾರೆ ಶೇಷದೇವರು. ಎಲ್ಲಿ? ಅಲ್ಲಿ ಹೊರಗಡೆ ಬೇರೆ ಬೇರೆ ಇದು ಸತ್ವರಸ್ತಮೋ ಗುಣಾತ್ಮಕವಾಗಿರ್ತಕ್ಕಂತಹ ಮಹತ್ತತ್ವದ ರೂಪದಿಂದ ಅಲ್ಲಿ ಹೊರಗಡೆ ಇದ್ದಾರೆ. ಮಹತ್ತತ್ವೇ ಅವರ ದೇಹ. ಆ ಮಹತ್ತತ್ವ, ಆಮೇಲೆ ಮತ್ತೇನಪ್ಪ ಅಂದರೆ ಅಹಂಕಾರ ತತ್ವ, ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಈ 24 ತತ್ವಗಳು ಬಂದ ಮೇಲೆ ಈ ಬ್ರಹ್ಮಾಂಡ ಇದು ಒಳಗಿನ ಸೃಷ್ಟಿ ಆಗ್ತದೆ. ಹೊರಗಿನ ಸೃಷ್ಟಿ ಬೇರೆ. ಹೊರಗಿನ ಸೃಷ್ಟಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದು ಮೊದಲಿಗೆ ಸೃಷ್ಟಿ ಆಗಿಬಿಟ್ಟು ಇದು ಬ್ರಹ್ಮಾಂಡದ ಒಳಗಿನ ಸೃಷ್ಟಿ. ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯಲ್ಲಿ ಈ ಎಲ್ಲ ಏನಪ್ಪ ಅಂದರೆ ಒಳಗಡೆ ಹೌದು, ಬ್ರಹ್ಮಾಂಡದ ಒಳಗಿದೆ. ಅದಕ್ಕೆ ಬ್ರಹ್ಮದೇವರು ಮೊದಲಿಗೂ ಬ್ರಹ್ಮಾಂಡದ ಹೊರಗೆ ಅವತಾರ ಮಾಡಿದ್ದಾರೆ. ಆ ಅವತಾರ ಮಾಡಿದ ಲೆಕ್ಕ ಬರುವುದಿಲ್ಲ. ಬ್ರಹ್ಮಾಂಡದ ಒಳಗೆ ಏನು ನಾಭಿಕಮಲದಿಂದ ಹೊರಗೆ ಬರುತ್ತಾರೆ, ಅಂದಿನಿಂದ ಈ ಕಾಲಗಣನೆ ಅಂತ ಅನ್ನೋದು ಪ್ರಾರಂಭವಾಗ್ತದೆ, ಸೃಷ್ಟಿಯ ಕಾಲಗಣನೆ. ಹಾಗಾಗಿ ನಾಭಿಕಮಲೋದ್ಭವಸ್ಯ ಅಂತಂತೆ ಶುರುವಾಗುತ್ತೆ ಪಂಚಾಂಗದ ಶ್ರವಣದಲ್ಲಿ. ಹೀಗಾಗಿ ನಾಭಿಕಮಲದಿಂದ ಹುಟ್ಟಿರ್ತಕ್ಕಂಥ ಬ್ರಹ್ಮದೇವರು ಯಾವಾಗ ನಾಭಿಯಿಂದ ಹುಟ್ಟಿದ್ರೋ ಆಗ ಪ್ರಾರಂಭವಾಯಿತು ಎಲ್ಲ ಕಾಲದ ಗಣನೆ. ಅಂದರೆ ಸೃಷ್ಟಿ ಕಾಲ ಅಲ್ಲಿಂದ ಪ್ರಾರಂಭವಾಯಿತು, ಅಲ್ಲಿಗೆ ಪ್ರಳಯ ಕಾಲ ಮುಗೀತು ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಲಯಸ್ಯ ತ್ವಷ್ಟಮೇ ಭಾಗೆ ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಲಯಸ್ಯ ತ್ವಷ್ಟಮೇ ಭಾಗೆ ಅಂದರೆ ಪ್ರಳಯ ಕಾಲದ 8ನೇ ಭಾಗ ಉಳಿದಾಗ, ಅಂದರೆ 87 ವರ್ಷ ಮುಗಿದು ಇನ್ನು 12 ವರ್ಷ ಉಳಿದಾಗ ಲಕ್ಷ್ಮೀದೇವಿ ತಾನು ಪರಮಾತ್ಮನಿಗೆ ಪ್ರಬೋಧೋತ್ಸವವನ್ನು ಮಾಡ್ತಾಳೆ. ಸೃಷ್ಟಿಯಾದಿಗಳನ್ನು ಮಾಡಬೇಕು ಹೇಳು ಅಂತ. ಆಗ ಭಗವಂತ ತಾನು ಎದ್ದು ಆ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮೊದಲಿಗೆ ಸಿದ್ಧತೆ ಮಾಡಿಕೊಳ್ತಾರೆ. ಅದು ಏನಾಗುತ್ತೆ, ಆಗ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ ಆಗ್ತದೆ. ಬ್ರಹ್ಮಾಂಡದ ಹೊರಗಿನ ಅಂದರೆ ಆ 12 ವರ್ಷದಲ್ಲಿ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ ಆಗಲೇನೆ ಆ ಅವ್ಯಕ್ತವಾಗಿರತಕ್ಕಂಥ ಮುಕ್ತಿ, ಅವ್ಯಕ್ತವಾಗಿರತಕ್ಕಂಥ ವೈಕುಂಠ, ಅನಂತಾಸನ, ಶ್ವೇತದ್ವೀಪಗಳು ಇವೆಲ್ಲ ವ್ಯಕ್ತವಾಗ್ತವೆ. ವ್ಯಕ್ತವಾದಾಗ ಮುಕ್ತರನ್ನು ಮತ್ತೆ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥವನು ಮತ್ತೆ
ಅವರನ್ನು ಅಲ್ಲಿ ಕಳಿಸ್ತಾನೆ ಮುಕ್ತ ಸ್ಥಾನದಲ್ಲಿ. ಅಲ್ಲಿಗೆ ಹೋಗಿ ಮತ್ತೆ ಅವರು ಮುಕ್ತರಾಗಿರ್ತಕ್ಕಂಥವ್ರು ಭೋಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಹೊಸದಾಗಿ ಆಗುವಂಥವರನ್ನು ವಾಸುದೇವ ರೂಪಿ ಪರಮಾತ್ಮ ದರ್ಶನ ಕೊಟ್ಟು ಅವರನ್ನು ಒಳಗೆ ಪ್ರವೇಶ ಮಾಡಿಸ್ತಾರೆ. ಇದೆಲ್ಲ ಸೃಷ್ಟಿಯ ಪೂರ್ವದಲ್ಲಿ ಆಗುವಂಥದ್ದು, ಅಂದರೆ ಸೃಷ್ಟಿಕಾಲ ಪ್ರಾರಂಭವಾಗುವ ಮೊದಲಿಗೆ ಆಗುವಂಥದ್ದು. ಹೀಗಾಗಿ ಅಲ್ಲೆಲ್ಲ ಬ್ರಹ್ಮದೇವರು, ಇಂದ್ರದೇವರು, ಎಲ್ಲ ದೇವತೆಗಳು ಅಲ್ಲಿ ಒಮ್ಮೆ ಹುಟ್ಟುಬಿಟ್ಟಿದ್ದಾರೆ ಬ್ರಹ್ಮಾಂಡದ ಹೊರಗಡೆ. ಹೌದೌದು, ಅಂದರೆ ಸೃಷ್ಟಿಗೆ ಮೊದಲೇ ಅಂತ ಶಬ್ದಕ್ಕೆ ಸೃಷ್ಟಿಕಾಲದ ಮೊದಲಿಗೆ, ಸೃಷ್ಟಿಕಾಲದ ಮೊದಲಿಗೆ. ಅಂದರೆ ಸೃಷ್ಟಿಕಾಲ ಎಲ್ಲಿಂದ ಗಣನೆ ಅಂದರೆ ನಾಭಿಯಿಂದ ಯಾವಾಗ ಬ್ರಹ್ಮದೇವರು ಬರ್ತಾರೋ ಅಲ್ಲಿಂದ ಸೃಷ್ಟಿಕಾಲದ ಗಣನೆ. ಅದಕ್ಕಿಂತ ಮುಂಚೆ ಎಲ್ಲ ದೇವತೆಗಳು, ಅಂದರೆ ಈವನ್ ಕೊನೆಯವರಾಗಿರ್ತಕ್ಕಂಥ ಕರ್ಮಾಭಿಮಾನಿ ಪುಷ್ಕರನು ಕೂಡ ಬ್ರಹ್ಮಾಂಡದ ಹೊರಗಡೆ ಒಂದು ಬಾರಿ ಹುಟ್ಟುಬಿಟ್ಟಿರ್ತಾರೆ. ಅವರೆಲ್ಲ ದೇವತೆಗಳು ಹುಟ್ಟುಬಿಟ್ಟಿರ್ತಾರೆ. ಇವಾಗ ಬ್ರಹ್ಮಾಂಡ ಸೃಷ್ಟಿ ಆದ್ಮೇಲೆ ಹೊರಗಡೆ ಯಾವ ದೇವತೆಗಳಿರಲ್ಲ, ಅವರೆಲ್ಲ ಒಳಗೆ ಬಂದ್ಬಿಡ್ತಾರೆ. ಎರಡು ರೂಪ, ಹೊರಗೂ ಇರ್ತಾರೆ, ಹೊರಗೂ ಇರ್ತಾರೆ. ಹೊರಗೂ ಒಳಗೆ ಅವರಿಗೆ ಅನಂತ ರೂಪಗಳು ದೇವತೆಗಳಿಗೆ. ಸುಮ್ಮನೆ ದೃಷ್ಟಾಂತ ಹೇಳೋದಾದ್ರೆ, ನಮ್ಮ ಕಣ್ಣಲ್ಲಿ ಸೂರ್ಯ ಇದ್ದಾನೆ, ನಿಮ್ಮ ಕಣ್ಣಲ್ಲಿ ಸೂರ್ಯ ಇದ್ದಾನೆ. ಅನಂತ ಜೀವರಾಶಿಗಳ ಕಣ್ಣುಗಳಲ್ಲಿ ಸೂರ್ಯ ಇದ್ದಾನೆ. ಈ ಅನಂತ ರೂಪಗಳಿಂದ ಒಳಗೂ ಹೊರಗೂ ಎಲ್ಲ ಕಡೆಗೂ ಇರ್ತಾರೆ. ಅಲ್ಲಿ ಅವ್ರದ್ದು ಬೇರೆ ಬೇರೆ ವ್ಯಾಪಾರಗಳು. ಬ್ರಹ್ಮಾಂಡದ ಒಳಗಿನ ವ್ಯಾಪಾರಗಳು ಮಾತ್ರ ನಮಗೆ ಗೋಚರವಾಗುವಂಥದ್ದು, ಹೊರಗಿನ ವ್ಯಾಪಾರಗಳು ನಮಗೆ ಗೊತ್ತಾಗುವುದಿಲ್ಲ. ಕೆಲವೊಂದು ಹೇಳ್ತಾರೆ. ಇದೆಲ್ಲ ಬ್ರಹ್ಮಾಂಡದ ಒಳಗಿನ ಸೃಷ್ಟಿ. ಅದೇ ಇದು ಏನು ಅಂದರೆ, ಒಂದು ವಿಚಿತ್ರ ಅಂದರೆ, ಸೃಷ್ಟಿಯ ವಿಚಾರವನ್ನು ತಿಳಿದುಕೊಳ್ಳೋದು ತುಂಬ ಕಷ್ಟ. ಪ್ರಳಯವನ್ನು ತಿಳಿದುಕೊಂಡು ಬಿಡಬಾರ್ದು. ಇವರು ಇಂಥವ್ರಲ್ಲಿ ಲಯರಾಗ್ತಾರೆ ಅಂತ ಅನ್ನೋದು ಈಸಿ. ಆದರೆ ಸೃಷ್ಟಿ ಆಗೋದು ಒಬ್ಬ ದೇವತೆಗಳು 4-5 ಬಾರಿ ಹುಟ್ಟಿ ಬರ್ತಾರೆ. ಒಬ್ಬೇ ದೇವತೆಗಳು. ಅದು ಹೇಗೆ ಎಂತೂ ಅವರ ಅಭೇದ ಅಂತನ್ನೋದು ಹೇಗೆ ಇದು ಚಿಂತನೆ ಮಾಡಬೇಕು, ಇದೆಲ್ಲ ತುಂಬ ಗೊಂದಲದ. ಅಂದರೆ ಅಭೇದವೇ ವಿಚಾರವೇ ಇಲ್ಲ. ಅವರು ಆ ದೇವತೆಗಳು ಈ ದೇವತೆಗಳು ಹುಟ್ಟಿದವರು ಒಂದೇನೆ. ಅಂದರೆ ಪರಮಾತ್ಮನಿಂದ ಹುಟ್ಟಿ ಬಂದವರು ಒಮ್ಮೆ, ಬ್ರಹ್ಮದೇವರಿಂದ ಹುಟ್ಟಿ ಬರ್ತಾರೆ, ವಾಯುದೇವರಿಂದ ಹುಟ್ಟಿ ಬರ್ತಾರೆ, ರುದ್ರದೇವರಿಂದ ಹುಟ್ಟಿ ಬರ್ತಾರೆ, ಕಶ್ಯಪ ಋಷಿಗಳಿಂದ ಹುಟ್ಟಿ ಬರ್ತಾರೆ. ಹೀಗೆ ಅನೇಕ ಬಾರಿ ಹುಟ್ಟಿ ಬರ್ತಾರೆ ದೇವತೆಗಳು. ಹೀಗಾಗಿ ಆ ರೀತಿಯಲ್ಲಿ ಅವನ ಸೃಷ್ಟಿ ಹೇಗೆ ಇದು ಅಂತ ಸ್ವಲ್ಪ ಗೊಂದಲ ಸೃಷ್ಟಿಯ ವಿಚಾರ ಇಲ್ಲಿ. ಮತ್ತು ಆ ರೀತಿಯಲ್ಲಿ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ ಬೇರೆ, ಅಲ್ಲಿ ಮೊದಲಿಗೆ ಹುಟ್ಕೊಂಡು ಬಿಟ್ಟಿದ್ದಾರೆ. ಇದು ಬ್ರಹ್ಮಾಂಡದ ಒಳಗಿನ ಸೃಷ್ಟಿ. ಹೀಗಾಗಿ ಶೇಷದೇವರ ಸಮೇತರಾಗಿ ಬ್ರಹ್ಮದೇವರ ದರ್ಶನ ಮಾಡಿದ್ದಾರೆ. ಹಾಗಾಗಿ ಪರಮಾತ್ಮನ ವಿಶಾಲವಾಗಿರತಕ್ಕಂತಹ ವಕ್ಷಸ್ಥಲ, ಅದ್ಭುತವಾಗಿರತಕ್ಕಂತಹ ಕರ್ಣಕುಂಡಲಗಳು, ದಿವ್ಯವಾಗಿರತಕ್ಕಂತಹ ಬಾಹುಗಳು, ವಿಚಿತ್ರವಾದ ಮತ್ತು ಆಭರಣಗಳು, ಹೀಗೆ ದಿವ್ಯವಾಗಿರತಕ್ಕಂತಹ ಪರಮಾತ್ಮನ ಕಿರೀಟ, ಹೀಗೆ ಅದ್ಭುತವಾಗಿರತಕ್ಕಂತಹ ಕಾಂಚಿ ಪೀತಾಂಬರವನ್ನು ಹುಟ್ಟಿರ್ತಕ್ಕಂತಹ ರೂಪ, ಇದನ್ನು ಆ ಬ್ರಹ್ಮದೇವರು ನೋಡಿದರು ಅಂತ ಹೇಳ್ತಾರೆ. ರಮಾರಮೇಶಾನುಗೃಹೀತ ಏಷಃ ಕ್ರಮಾತ್ ಸಸರ್ಜಾಗ್ರ ಇದಂ ಸಮಸ್ತಂ ಸದಾಚ್ಯುತಾಂಗ್ರಿಂ ಸ್ಮರಣೇನ ಧನ್ಯಃ ತದೀಯ ಭಕ್ತೇಶ್ವಯಮಗ್ರಗಣ್ಯಃ. ಹೀಗಾಗಿ ಇವನು, ಈ ಬ್ರಹ್ಮ ಎಲ್ಲ ವಿಧವಾದ ಜಗತ್ತಿನ ಸೃಷ್ಟಿಯನ್ನು ಮಾಡಿದರೂ ಕೂಡ ಭಗವಂತನ ಅನುಗ್ರಹದಿಂದ ಮಾಡ್ತಾನೆ ಹೊರತು ಇವನಿಗೆ ಸ್ವತಃ ಸಾಮರ್ಥ್ಯ ಇಲ್ಲ. ಬಹಳ ಸುಂದರವಾದ ಮಾತು. ಈ ತೃತೀಯ ಸ್ಕಂದದ ಭಾಗವತದಲ್ಲಿ ಬ್ರಹ್ಮದೇವರು ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡ್ತಾರೆ. ಸ್ವಾಮಿ, ಸೃಷ್ಟಿಯಾದಿಗಳನ್ನು ಮಾಡುವುದಕ್ಕಾಗಿ ನನಗೆ ನೀನು ಅನುಗ್ರಹ ಮಾಡಬೇಕು, ಹೇಗೆ ಸೃಷ್ಟಿ ಮಾಡಬೇಕು ಅಂತನ್ನೋದು ಗೊತ್ತಿಲ್ಲ ನನಗೆ, ಅದಕ್ಕಾಗಿ ನೀನು ಅನುಗ್ರಹ ಮಾಡಬೇಕು, ಪ್ರೇರಣೆ ಮಾಡಬೇಕು ಅಂತ ಹೇಳಿ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿ ಆದ ಮೇಲೆ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಬ್ರಹ್ಮದೇವರಿಗೆ ಹೇಳ್ತಾನೆ, ಚಿಂತೆ ಮಾಡಬೇಡಪ್ಪ, ನೀನೇನು ಭಯಪಡಬೇಡ, ನಿನಗೆ ಪ್ರೇರಣೆ ಮಾಡಲಿಕ್ಕೆ, ಅಭಯವನ್ನು ಕೊಡಲಿಕ್ಕೆ ನಾನಿದ್ದೀನಿ ಅಂತ ಹೇಳಿ ಭಗವಂತ ಬ್ರಹ್ಮದೇವರಿಗೆ ಧಾತಾ ಯಥಾಪೂರ್ವಮ ಕಲ್ಪಯತ ಅಂತನ್ನುವಂತಹ ಮಾತಿನಂತೆ ಹಿಂದಿನ ಬ್ರಹ್ಮದೇವರು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದರೋ ಆ ಸೃಷ್ಟಿಯ ವಿಚಾರವನ್ನು ಭಗವಂತ ಉಪದೇಶ ಮಾಡ್ತಾರೆ. ಆಗ ಬ್ರಹ್ಮದೇವರು ಅದನ್ನು ನೋಡಿಕೊಂಡು, ಅದನ್ನು ಕೇಳಿಕೊಂಡು ಆ ರೀತಿಯಲ್ಲಿ ಸೃಷ್ಟಿ ಮಾಡಲಿಕ್ಕೆ ಉದ್ಯುಕ್ತರಾಗ್ತಾರೆ. ಆಗ ಭಗವಂತ ಒಂದು ಮಾತು ಹೇಳ್ತಾರೆ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಬ್ರಹ್ಮ, ನೀನು ಏನೇನು ಕರ್ಮಗಳನ್ನು ಮಾಡ್ತಾ ಇದ್ದಿ, ಇದೆಲ್ಲವೂ ನನ್ನ ಪ್ರೇರಣೆಯಿಂದ ಮಾಡ್ತಾ ಇದ್ದಿ ಅನ್ನುವಂಥ ಮಾತನ್ನು ಪರಮಾತ್ಮ ಹೇಳ್ತಾನೆ. ಎಷ್ಟು ವಿಚಿತ್ರ ಅಂದರೆ, ತಪಶ್ಚರ್ಯವನ್ನು ಮಾಡುವಂತ ನಾನು ಹೇಳಿದೆ,
ಸೃಷ್ಟಿಕಾಲಕ್ಕಿಂತ ಮೊದಲಿಗೆ ನಿನಗೆ ಭಯ ಬಂತಲ್ಲ, ಆಗ ತಪಶ್ಚರ್ಯ ಮಾಡು ಅಂತ ಹೇಳಿದವರು ನಾನೇ. ಅದನ್ನು ಕೇಳುವುದಕ್ಕೆ ಪ್ರೇರಣೆ ಮಾಡಿದವನು ನಾನೇ. ತಪಶ್ಚರ್ಯವನ್ನು ಮಾಡುವುದಕ್ಕೆ ಪ್ರೇರಣೆ ಮಾಡಿದವನು ನಾನೇ. ತಪಶ್ಚರ್ಯದಿಂದ ಮೆಚ್ಚಿ ಅನುಗ್ರಹ ಮಾಡುವವನು ನಾನೇ. ನಾನು ಪ್ರತ್ಯಕ್ಷನಾದಾಗ ನೀನು ಏನು ಸ್ತೋತ್ರ ಮಾಡ್ತೀಯ ಆ ಸ್ತೋತ್ರವನ್ನು ಮಾಡಿಸಿದವನು ನಾನೇ. ಆ ಸ್ತೋತ್ರದಿಂದ ಸಂತುಷ್ಟನಾಗಿ ಅನುಗ್ರಹವನ್ನು ಮಾಡುವವನು ನಾನೇ ಅಂತ ಪರಮಾತ್ಮ ಹೇಳ್ತಾರೆ. ಹೀಗಾಗಿ ಎಲ್ಲ ರೀತಿಯಿಂದಲೂ ಭಗವಂತ ಆ ಬ್ರಹ್ಮದೇವರಿಗೆ ಈ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಅಂದಮೇಲೆ ನಮ್ಮಂತೂ ಗೋವಿಂದ. ಹಾಗಾಗಿ ಬ್ರಹ್ಮದೇವರಿಗೆ ಈ ರೀತಿಯಲ್ಲಿ ಸ್ವಾತಂತ್ರ್ಯ ಇಲ್ಲ. ಹೀಗಾಗಿ ಇದನ್ನು ಬ್ರಹ್ಮದೇವರಿಗೆ ತಿಳಿಸಿಕೊಡ್ತಾನೆ. ಅಂದರೆ ಸೃಷ್ಟಿ ಮಾಡುವಾಗ ನಾನು ಸೃಷ್ಟಿ ಮಾಡಿದೆ ಅನ್ನುವಂಥ ಅಹಂಕಾರ ಬರಬಾರದು. ಅದಕ್ಕಾಗಿ ನೀನು ನನಗೆ ಅನುಗ್ರಹ ಮಾಡುವಂತ ಕೇಳಿದ್ದಕ್ಕಾಗಿ ಪರಮಾತ್ಮ ಈ ತತ್ವವನ್ನು ಉಪದೇಶ ಮಾಡ್ತಾನೆ. ಬಹಳ ಸುಂದರವಾಗಿರ್ತಕ್ಕಂಥದ್ದು. ಮೈತ್ರೇಯರು ಅದನ್ನು ಸುಂದರವಾಗಿ ವಿದುರರಿಗೆ ಉಪದೇಶ ಮಾಡ್ತಾರೆ ತೃತೀಯ ಸ್ಕಂದದಲ್ಲಿ. ಬಹಳ ಸುಂದರವಾದ. ಹೀಗಾಗಿ ಆ ಬ್ರಹ್ಮದೇವರು ಈ ಪ್ರತಿಯೊಂದು ಕರ್ಮಗಳನ್ನೇನು ಮಾಡ್ತಾರೆ ಇದೆಲ್ಲವೂ ಭಗವಂತನ ಪ್ರೇರಣೆಯಿಂದ. ಹಾಗಾಗಿ ಇವರು ಎಷ್ಟು ಅದ್ಭುತವಾದ ರೀತಿಯಲ್ಲಿ ಮಾಡ್ತಾರೆ. ಅದಕ್ಕಾಗಿ ತದ್ಭಕ್ತೆ ಶ್ವಗ್ರಗಣ್ಯ. ಆ ಪರಮಾತ್ಮನ ಭಕ್ತರಲ್ಲಿ ಉತ್ತಮನೇ ಹೊರತು ಎಲ್ಲರಿಗಿಂತಲೂ ಉತ್ತಮರಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಇವರು ಪ್ರಯೋಜನ ಇಲ್ಲ ಅಂತ ಹೇಳಿ ಬ್ರಹ್ಮದೇವರನ್ನು ದಾಟಿ ಮುಂದೆ ಬಂದಂತೆ ರುಕ್ಮಿಣಿದೇವಿ. ಮುಂದೆ ಬಂದರೆ ಮುಂದೆ ವಾಯುದೇವರಿದ್ದು. ವಾಯುದೇವರನ್ನು ನೋಡ್ತಾಳಂತೆ. ಅಯಂ ಸಖಿ ಪ್ರಾಣ ಗಣಾಧಿನಾಥ ಸ್ವಯಂಭುವ ಸರ್ವಗಣೈ ಸಮಾನ ಶಿವಾದಿದೇವಾವ್ಯವದಂತ ಪೂರ್ವಂ ತತೋಸ್ಯ ಸತ್ವಂ ಪ್ರಕಟೀ ಬಭೂವ. ಬಹಳ ಸುಂದರವಾಗಿರ್ತಕ್ಕಂಥದ್ದು. ಈ ವಾಯುದೇವರು ಎಂಥವರು ಅಂದರೆ ಪ್ರಾಣಗಳ ಅಧಿನಾಥ, ಜೀವರ ಎಲ್ಲ ಗಣಗಳಿಗೂ ಕೂಡ ನಿಯಾಮಕರಾಗಿರ್ತಕ್ಕಂಥ. ಪ್ರತಿಯೊಬ್ಬ ಜೀವ 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಉಸಿರಾಡಿಸ್ತಾನೆ ಅಂದರೆ ಈ ವಾಯುದೇವರ ಅನುಗ್ರಹದಿಂದ ಉಸಿರಾಡಿಸ್ತಾನೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಹೀಗಾಗಿ ಇವರು ಬ್ರಹ್ಮದೇವರಿಗೆ ಸಮಾನವಾಗಿರ್ತಕ್ಕಂಥ ಯೋಗ್ಯತೆ ಉಳ್ಳವರು, ಏನೂ ವ್ಯತ್ಯಾಸ ಇಲ್ಲ. ಆದರೆ ಒಂದು ಅದ್ಭುತವಾಗಿರ್ತಕ್ಕಂಥ ವಾಯುದೇವರ ಮಹಿಮೆಯನ್ನು ವಾದಿರಾಜ ಸ್ವಾಮಿಗಳು ಸಣ್ಣ ವಾಕ್ಯದಲ್ಲಿ ತಿಳಿಸಿಕೊಡ್ತಾರೆ. ಶಿವಾದಿದೇವ ವ್ಯವದಂತ ಪೂರ್ವಂ ತತೋಸ್ಯ ಸತ್ವಂ ಪ್ರಕಟೀ ಬಭೂವ ಅಂತ. ಈ ವಾಕ್ಯದಿಂದ ವಾಯುದೇವರ ಒಂದು ಅದ್ಭುತವಾದ ಮಹಿಮೆಯನ್ನು ತೋರಿಸಿಕೊಡ್ತಾರೆ. ಏನು ಅಂದರೆ ಕೇನೋಪನಿಷತ್ತಿನಲ್ಲಿ ಹಾಗೂ ಮತ್ತೇನಪ್ಪ ಅಂತಂದರೆ ಈ ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಕಥೆ ಬರುತ್ತೆ. ಬಹಳ ಸುಂದರವಾದ ಕಥೆ. ಏನು ಕಥೆ ಅಂದರೆ ದೇವದಾನವರ ಯುದ್ಧವಾಯಿತು. ದೇವದಾನವರ ಯುದ್ಧವಾದಾಗ ಎಲ್ಲ ದೇವತೆಗಳು ಗೆದ್ದರು. ದಾನವರೆಲ್ಲ ಸೋತು ಹೋದರು, ಕೆಲವರು ಸತ್ತು ಹೋಗ್ಬಿಟ್ಟು ಎಲ್ಲ ಆಯಿತು. ಆದ ಮೇಲೆ ರುದ್ರದೇವರೇ ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳು ತಾವು ಅಹಂಕಾರ ಪಟ್ಟರಂತೆ. ನನ್ನಿಂದ ಈ ಜಯ ಬಂತು, ನಾನು ಈ ಜಯವನ್ನು ತಂದುಕೊಟ್ಟವನು, ನಾನಿಲ್ಲದೆ ಇದ್ದರೆ ಈ ಜಯ ಆಗ್ತಾ ಇರಲಿಲ್ಲ ಅಂತ ಎಲ್ಲರೂ ಪರಸ್ಪರವಾಗಿ ವಾದ ವಿವಾದಗಳನ್ನು ಮಾಡ್ತಾ ಇದ್ದಾರೆ. ಆಗ ಪರಮಾತ್ಮ ಅವರ ಮುಂದೆ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಅಲ್ಲ ನೀವೆಲ್ಲ ಹೀಗೆ ನಾನು ದೊಡ್ಡವನು ನನ್ನಿಂದ ಜಯ ಬಂತು ಅಂತ ಹೇಳ್ತೀರಲ್ಲ, ಇದೆಲ್ಲ ಬರೀ ಮಾತಿನಿಂದ ನಡೆಯೋದಿಲ್ಲ. ನವಾಂಗ್ ಮಾತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಉತ್ತಮಂ. ಹಾಗಾಗಿ ನೀವು ಕೆಲಸ ಮಾಡಿ ತೋರಿಸಿದರೆ ನೀವು ಉತ್ತಮರು ಅಂತ ಗೊತ್ತಾಗ್ತದೆ. ಏನು ಕೆಲಸ ಮಾಡಬೇಕು? ಇದೋ ಇಲ್ಲಿ ಬ್ರಹ್ಮದೇವರ ಶರೀರ ಇದೆ. ಈ ಶರೀರದಲ್ಲಿ ನೀವೆಲ್ಲ ದೇವತೆಗಳು ಇದ್ದೀರಲ್ಲಪ್ಪ, ಈ ಶರೀರದಿಂದ ಯಾರು ಹೊರಗೆ ಬಂದಾಗ ಶರೀರ ನಿಶ್ಚೇಷ್ಟಿತವಾಗುತ್ತೋ ಅವರು ಉತ್ತಮರು ಅಂತ ಹೇಳಿ. ಆಗ ಆಯಿತು ಅಂಥೇಳಿ ಎಲ್ಲ ದೇವತೆಗಳು ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾರೆ. ಕಣ್ಣಿನ ದೇವತೆ ಸೂರ್ಯ ಹೊರಗಡೆ ಬಂದ, ಕುರುಡ ಅಂದರು, ಬದುಕಿದ್ದ. ಕಿವಿಯ ದೇವತೆಗಳು ಅಶ್ವಿನಿ ವಿಶ್ವ ದೇವತೆಗಳು ಹೊರಗೆ ಬಂದರು, ಕಿವುಡ ಅಂದರು, ಬದುಕಿದ್ದ. ನಾಲಿಗೆಯ ದೇವತೆ ಅಗ್ನಿ ಅವನು ಹೊರಗಡೆ ಬಂದ, ಮಾತಿಲ್ಲ, ಮೂಕ ಅಂದರು, ಬದುಕಿದ್ದ. ಮನಸ್ಸಿನ ದೇವತೆ ರುದ್ರದೇವರು ಹೊರಗಡೆ ಬಂದರು, ಹುಚ್ಚ ಎಬಡ ಅಂದರು, ಬದುಕಿದ್ದ. ಕೈಯ ದೇವತೆಗಳು ಹೊರಗಡೆ ಬಂದರು, ಕೈ ಇಲ್ಲ, ಇಂದ್ರ ಹೊರಗಡೆ ಬಂದ, ಅವನಿಗೆ ಚೊಂಚ ಅಂದರು. ಕಾಲಿನ ದೇವತೆ ಜಯಂತ ಹೊರಗಡೆ ಬಂದ, ಅವನಿಗೆ ಕುಂಟ ಅಂದರು, ಬದುಕಿದ್ದ. ಹೀಗೆ ಎಲ್ಲ ಅವಯವ ದೇವತೆಗಳು ಹೊರಗೆ ಬಂತು, ಆದರೂ ಬದುಕಿತ್ತು. ಅದರಲ್ಲಿ ಚೈತನ್ಯ ಇತ್ತು. ಯಾವಾಗ ವಾಯುದೇವರು ಹೊರಗಡೆ ಬಂದರೋ ಆಗ ದೇಹ ನಿಶ್ಚೇಷ್ಟಿತವಾಗಿಬಿಡು. ಆಗ ದೇವತೆಗಳಂದ್ರು, ಇದೇನೋ ಮೋಸ ಇದು ಸ್ವಾಮಿ, ನಾವೆಲ್ಲ ಒಳಗೆ ಹೋಗ್ತೀವಿ,
ಆಗ ಯಾರು ಒಳಗೆ ಹೋಗೋದ್ರಿಂದ ದೇಹ ಮತ್ತೆ ಚೈತನ್ಯವನ್ನು ತಾಳ್ಕೊಳ್ತದೋ ಅವರು ಉತ್ತಮರು. ಸರಿಯಾಗಿ ಎಲ್ಲರೂ ಒಳಗಡೆ ಬರ್ತಾರೆ. ಯಾರು ಒಳಗಡೆ ಬಂದರೂ ಕೂಡ ದೇಹಕ್ಕೆ ಚೈತನ್ಯ ಬರುವುದಿಲ್ಲ. ಆಮೇಲೆ ಕೊನೆಗೆ ವಾಯುದೇವರು ಬರ್ತಾರೆ, ಚೈತನ್ಯ ಬಂದು ಹೋಯ್ತು. ಆಗ ದೇವತೆಗಳಂದ್ರು ಇದು ಏನೋ ಮೋಸ ಆಯಿತು, ಏನು ಮಾಡಬೇಕು? ಮೊದಲಿಗೆ ನಾವೆಲ್ಲ ಮೊದಲು ಹೋಗಿದ್ವಲ್ಲ, ವಾಯುದೇವರು ಹಾಗಾದ್ರೆ ಈಗ ನೀವು ಮೊದಲು ಹೋಗ್ರಿ ಅಂತ ಹೇಳಿ. ಆಗ ವಾಯುದೇವರು ತಾವು ಹೊರಗಡೆ ಹೊರಡಲಿಕ್ಕೆ ಶುರು ಮಾಡಿದರು. ಹೊರಗಡೆ ಹೊರಡಲಿಕ್ಕೆ ಶುರು ಮಾಡಿದರೆ ಯಾವ ಯಾವ ಅವಯವಾಭಿಮಾನಿ ದೇವತೆಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಇದ್ದರೋ ಆ ಸ್ಥಾನವನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ಶುರು ಮಾಡಿದ್ರು. ತಮ್ಮ ಸ್ಥಾನದಲ್ಲಿ ಅವರಿಗೆ ಇರ್ಲಿಕ್ಕೆ ಆಗ್ತಾ ಇತ್ತು. ಎಲ್ಲರೂ ಕಿತ್ತುಕೊಂಡು ಹೊರಗೆ ಬರಲಿಕ್ಕೆ ಶುರು ಮಾಡಿದ್ರು. ಆಗ ಅವರಿಗೆ ಅನಿಸ್ತೋ, ವಾಯುದೇವರಿದ್ದರೆ ನಮ್ಮ ಸ್ಥಾನದಲ್ಲಿ ನಮಗೆ ಬೆಲೆ ಇದೆ, ವಾಯುದೇವರು ಇಲ್ಲದೇ ಇದ್ದರೆ ನಮ್ಮ ಸ್ಥಾನದಲ್ಲಿ ನಮಗೆ ಬೆಲೆ ಇಲ್ಲ. ಹಾಗಾಗಿ ಸ್ವಾಮಿ ನಾನು ತಪ್ಪಾಯಿತು, ನೀವೇ ಉತ್ತಮರು ಅಂತ ಎಲ್ಲ ದೇವತೆಗಳು ವಾಯುದೇವರಿಗೆ ಶರಣ ಬಂದರು ಅಂತ ಕಥೆ. ಬ್ರಹ್ಮದೇವರ ದೇಹ. ಬ್ರಹ್ಮದೇವರು ವಾಯುದೇವರು ಅವರು ದೇವತೆಗಳಿಗೆ ಪ್ರೇರಕರಲ್ಲ. ಹೌದು. ಮತ್ತೆ ಅವರಲ್ಲಿ ದೇವತೆಗಳು ಹೊರಗಡೆ ಬಂದರೆ ಕಣ್ಯ ಕಾಣಿಸ್ತಿಲ್ಲ ಅಂದರೆ ಬ್ರಹ್ಮದೇವರಿಗೆ ದೇವರು ಆ ರೀತಿಯಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಹೇಳಿದ್ದು. ತಾತ್ಕಾಲಿಕವಾಗಿ ಪರೀಕ್ಷೆ ಮಾಡಲಿಕ್ಕೆ ಹೇಳಿದ್ದು. ಬ್ರಹ್ಮದೇವರ ಶರೀರದಿಂದ ಎಲ್ಲರೂ ಹೊರಗಡೆ ಬರ್ರಿ, ಯಾಕೆಂದರೆ ಆ ಸಮಯದಲ್ಲಿ ಬೇರೆ ಯಾವ ದೇಹಗಳು ಇಲ್ಲ, ಎಲ್ಲ ದೇವತೆಗಳು ಅಲ್ಲಿ ಇರ್ತಕ್ಕಂಥವು. ಬ್ರಹ್ಮದೇವರು ಒಬ್ಬರೇ ಈಗ ಆ ಸಮಯದಲ್ಲಿ ವಾದ ವಿವಾದ ಮಾಡದೇ ಇರ್ತಕ್ಕಂಥವು. ಹಾಗಾಗಿ ಆ ಶರೀರದಿಂದ ಹೊರಗಡೆ ಬಂದಾಗ ಜೀವ ಚೈತನ್ಯ ಅಂತನ್ನೋದು ಹೇಗೆ ಮತ್ತು ಚೈತನ್ಯ ಹೊರಟೋಗ್ಬಿಡ್ತದೋ ಅವರು ಉತ್ತಮರು ಅಂತ. ಮತ್ತು ಅದನ್ನು ಹೇಳ್ತಾರೆ ಶಿವದಾಚಾರ್ಯ, ವಾಯುದೇವರಿಲ್ಲದೆ ಇದ್ದರೆ ಬ್ರಹ್ಮದೇವರಿಗೆ ಸಾಮರ್ಥ್ಯ ಇಲ್ಲ, ಬ್ರಹ್ಮದೇವರು ವಾಯುದೇವರಲ್ಲಿಲ್ಲದೆ ಇದ್ದರೆ ವಾಯುದೇವರಿಗೆ ಸಾಮರ್ಥ್ಯ ಬರುವುದು. ಅವರಿಬ್ಬರಿಗೂ ಪರಸ್ಪರ ಉಪಕಾರ ಇದೆ. ಹಾಗಾಗಿ ಬ್ರಹ್ಮದೇವರ ದೇಹದಲ್ಲೂ ವಾಯುದೇವರು ಇರ್ತಾರೆ, ವಾಯುದೇವರ ದೇಹದಲ್ಲೂ ಬ್ರಹ್ಮದೇವರು ಇರ್ತಾರೆ. ಹೀಗೆ ಅವರಿಬ್ಬರದು ಉಪಕಾರ ಪರಸ್ಪರವಾಗಿ ಇದ್ದದ್ದರಿಂದಾಗಿ ತಾತ್ಕಾಲಿಕವಾಗಿ ಪರೀಕ್ಷೆಗಾಗಿ ಆ ದೇಹವನ್ನು ಪರಮಾತ್ಮ ಹೌದೌದು ವಿಚಾರವೇ. ಅಂದರೆ ಆ ಉತ್ತಮರ ದೇಹದಲ್ಲಿ ಆಯಾ ದೇವತೆಗಳು ಅವಯವ ದೇವತೆಗಳು ಸೇವಾರೂಪ ಮನೋಭಾವದಿಂದ ಇರ್ತಾರೆ ಹೊರತು ಪ್ರೇರಣಾ ರೂಪದಿಂದ ಅಲ್ಲ. ನಮ್ಮಲ್ಲಿ ಪ್ರೇರಣಾ ರೂಪದಿಂದ ಇರ್ತಾರೆ. ದೇವರ ದೇಹದಲ್ಲಿಯೂ ಕೂಡ ಮುಖಾದಿಂದ್ರಷ್ಟಾಗ್ನಿಶ್ಚ ಪ್ರಾಣಾದ್ವಾಯುರ್ಜಾಯತ ಇತ್ಯಾದಿಗಳನ್ನು ಹೇಳುವಾಗ ಅಲ್ಲಿ ಮತ್ತೆ ದ್ವಿತೀಯ ಸ್ಕಂದದಲ್ಲಿ ಬರ್ತದೆ. ಅಲ್ಲಿ ಆಯಾ ದೇವತೆಗಳು ಆಯಾ ಅವಯವಗಳಿಂದ ಹುಟ್ಟಿದ್ರು, ಅದನ್ನೇ ಆಶ್ರಯಿಸಿಕೊಂಡಿದ್ದಾರೆ, ಅಲ್ಲೇನೇ ಲಯವನ್ನು ಹೊಂದ್ತಾರೆ ಅಂತ ತಿಳಿಯಬೇಕು ಅಂತ ಹೇಳ್ತಾರೆ. ಹಾಗಾದರೆ ಅಲ್ಲಿ ಆಶ್ರಯಿಸಿಕೊಂಡಿದ್ದಾರೆ ಅಂತಂದರೆ ಅದನ್ನು ಪ್ರೇರಣಾ ಅಲ್ಲ, ಸೇವಾರೂಪದ ಮನೋಭಾವದಿಂದ ಅಲ್ಲಿ ವಾಸವಾಗಿರುತ್ತೆ ಹೊರತು ಆ ದೇವತೆಗಳ ಪ್ರೇರಣೆಯಿಂದ ದೇವರಿಗೆ ಕೆಲಸ ಮಾಡೋದು ಅಂತಲ್ಲ. ಹಾಗಾಗಿ ದೇವರ ಸೇವೆ ರೂಪ. ಹಾಗೆ ಇಲ್ಲಿ ಬ್ರಹ್ಮದೇವರ ದೇಹದಲ್ಲಿಯೂ ಸೇವಾರೂಪ ಮನೋಭಾವದಿಂದ ಇರ್ತಾರೆ. ಹೀಗಾಗಿ ಆ ರೀತಿಯಲ್ಲಿ ಯಾವಾಗ ಹೀಗೆ ವಾದ ವಿವಾದಗಳಾಯಿತು, ಇಂತಹ ಪರೀಕ್ಷೆ ಆಯಿತು, ಆಗ ತಥೋಸ್ಯ ಸತ್ವಂ ಪ್ರಕಟೀಬಭೂವ. ಈ ವಾಯುದೇವರ ದಿವ್ಯವಾದ ಸಾಮರ್ಥ್ಯ ಏನು ಅಂತ ಅನ್ನೋದು ಜಗತ್ತಿಗೆ ಗೊತ್ತಾಯಿತು. ಹಾಗಾಗಿ ಅವರಿಲ್ಲದೆ ಇದ್ದರೆ ಪರಮಾತ್ಮನೂ ಇರೋದಿಲ್ಲ. ಪರಿಸರ ನೀನಿರೆ ಹರಿತಾನಿಪ್ಪನು ಇರದಿರೆ ತಾನಿರನು ಅಂತ. ಹಾಗಾಗಿ ವಾಯುದೇವರಿಗೆ ಪರಿಸರ ಅಂತ ಹೆಸರು. ನಾವೆಲ್ಲ ಪರಿಸರದ ಸುತ್ತಮುತ್ತಲಿನ ಇದು ಅಂತೇಳಿ ತಿಳ್ಕೊಳ್ತೀವಿ. ಹಾಗೆ ಪರಿಸರ ಅಂದರೆ ವಾಯುದೇವರಿಗೆ. ಯಾಕೆಂದರೆ ಪರಿತಃ ಸರತೀತಿ ಪರಿಸರ ಅಂತ. ನಮ್ಮ ಸುತ್ತಮುತ್ತಲೂ ಓಡಾಡ್ತಾರೆ ವಾಯುದೇವರು, ಅವರಿಲ್ಲದೆ ಇರತಕ್ಕಂಥ ಸ್ಥಳವೇ ಇಲ್ಲ. ಹಾಗಾಗಿ ಪರಿಸರ ಹೇ ವಾಯುದೇವರೇ, ನೀವಿದ್ರೆ ಪರಮಾತ್ಮ ದೇಹದಲ್ಲಿ ಇರ್ತಾನೆ, ನೀವಿಲ್ಲದೆ ಇದ್ರೆ ದೇವರು ಹೊರಟೋಗ್ಬಿಡ್ತಾನೆ. ಪರಿಸರ ನೀನಿರೆ ಹರಿತಾನಿಪ್ಪನು ಇರದಿರೆ ತಾನಿರನು ಅಂತ. ಹಾಗಾಗಿ ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ನಿಮ್ಮ ಮೇಲೆ ಭಗವಂತ ಅಷ್ಟು ಪ್ರೀತಿಯನ್ನು ಮಾಡ್ತಾನೆ, ಅಷ್ಟು ವಿಶ್ವಾಸ ಮಾಡ್ತಾನೆ. ಹಾಗಾಗಿ ಅಂಥ ಅದ್ಭುತವಾಗಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಆ ವಾಯುದೇವರು ಹರೇರ್ಮನುಂ ಜೀವನಿಕಾಯ ಕಾಯೇ ಜಪನ್ನಯಂ ಜೀವಯತೀಹ ವಿಶ್ವಂ ನಿಜಾಂಕಮಾರೋಕ್ಯ ಕಿಲೈನ ಮಾರ್ಯೇ ಜಗತ್ಪತಿರ್ಜಾತ ಸುಖಂ ವಿಧತ್ತೆ. ಈ ವಾಯುದೇವರು ಪ್ರತಿಯೊಬ್ಬ ಜೀವನ ಮನಸ್ಸಿನಲ್ಲಿ ಇದ್ದುಕೊಂಡು ನಿರಂತರವಾಗಿ ಹಂಸಮಂತ್ರವನ್ನು ಜಪ ಮಾಡ್ತಾರೆ. ನಿರಂತರ ಹಂಸಮಂತ್ರವನ್ನು ಜಪ ಮಾಡ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅವರು ಹಂಸಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ ಅಂತನ್ನೋದಕ್ಕಾಗೇನೆ ನಾವು ಬದುಕಿದ್ದೇವೆ. ಹೀಗಾಗಿ ಹಮ್ಮಂದಾಗ ಉಸಿರನ್ನು ಹೊರಗೆ ಬಿಡ್ತಾರೆ, ಸಮ್ಮಂದಾಗ ಉಸಿರನ್ನು ಹೊರಗೆ ತೆಗೆದುಕೊಳ್ತಾರೆ.
ಹಾಗಾಗಿ ಹಂಸಸ್ಸೋಹಂ ಅಂತನ್ನುವಂಥ ರೀತಿಯಲ್ಲಿ ಆ ದಿವ್ಯವಾದ ಮಂತ್ರವನ್ನು ಎಲ್ಲ ಜೀವರ ಹೃದಯದಲ್ಲಿ ಇದ್ದುಕೊಂಡು ಅವರು ಆ ಮಂತ್ರವನ್ನು ಜಪ ಮಾಡ್ತಾರೆ, ಜೀವರನ್ನು ಬದುಕಿಸ್ತಾರೆ. ಇಷ್ಟಿರ್ತಕ್ಕಂಥ ವಾಯುದೇವರನ್ನ ಪರಮಾತ್ಮ ತನ್ನ ಬಲತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾನೆ. ಬಹಳ ಸುಂದರವಾದ ಮೂರ್ತಿ. ಆ ರೂಪವನ್ನು ಶ್ರೀಮದಾಚಾರ್ಯ ವರ್ಣನೆ ಮಾಡ್ತಾರೆ. ನಾವೆಲ್ಲ ನಿತ್ಯ ಆ ಶ್ಲೋಕವನ್ನು ಹೇಳ್ತೇವೆ, ಅದನ್ನು ಗೊತ್ತಿರುವುದಿಲ್ಲ. ಹಾಗಾಗಿ ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀನಮಸ್ಯ ನುತಿ ನಿತ್ಯ ವಚ ಪ್ರವೃತ್ತಿ ಧ್ಯಾಯದ್ಗದಾಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಮ್ಯತೆಷ್ಟತನಮುನ್ನತ ಕರ್ಮಶಕ್ತಿಂ ಅಂತ. ವಾಯುದೇವರು ಪರಮಾತ್ಮನ ಬಲತೊಡೆಯ ಮೇಲೆ ಕೂತಿರ್ತಾರೆ. ಬಲತೊಡೆಯ ಮೇಲೆ ಕೂತು 4 ಕೈಗಳಂತೆ ವಾಯುದೇವರಿಗೆ 2 ಕೈಗಳಿಂದ ಕೈ ಮುಕ್ಕೊಂಡು ಕೂತಿರ್ತಾರೆ. ಹಾಗಾಗಿ ಕರವ ಮುಗಿದ ಮುಖ್ಯ ಪ್ರಾಣ ಅಂತ ಯಾವಾಗಲೂ ಕೈ ಮುಕ್ಕೊಂಡು ಕೂತಿರ್ತಾರೆ ದೇವರ ಮುಂದೆ ಅತ್ಯಂತ ವಿನೀತರಾಗಿ. ಇನ್ನೂ 2 ಕೈಗಳು, ಒಂದು ಕೈಯಲ್ಲಿ ಗದೆ, ಇನ್ನೊಂದು ಕೈಯಲ್ಲಿ ಅಭಯ. ಈ ರೀತಿಯಲ್ಲಿ ವಾಯುದೇವರು ಪರಮಾತ್ಮನ ತೊಡೆ ಮೇಲೆ ಕೂತ್ಕೊಂಡಿರ್ತಾರೆ. ಹಾಗಾಗಿ ಇಂಥ ದಿವ್ಯವಾದ ವಾಯುದೇವರನ್ನ, ಪರಮಾತ್ಮನ ತೊಡೆ ಮೇಲೆ ಕೂತ್ಕೊಂಡಿರ್ತಕ್ಕಂಥ ವಾಯುದೇವರನ್ನ ಪರಮಾತ್ಮ ಅವರ ತಲೆ ಮೇಲೆ ಕೈ ಆಡಿಸ್ತಾ ಅವರಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡ್ತಾರಂತೆ ಪರಮಾತ್ಮ. ಹಾಗಾಗಿ ಆ ರೀತಿಯಲ್ಲಿ ಅವರಿಗೆ ವಾಯುದೇವರಿಗೆ ಸುಖವನ್ನು ಕೊಡ್ತಾನೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಭಗವಂತನಿಂದಲೇ ಇವರಿಗೆ ಸುಖ, ಹೊರತು ಇವರಿಗೆ ಸ್ವತಂತ್ರವಾಗಿ ಸುಖ ಇಲ್ಲ. ಆದ್ದರಿಂದಾಗಿ ಇವರು ಪ್ರಯೋಜನ ಇಲ್ಲ ಅಂತ ಹೇಳಿ ಅವರನ್ನು ಬಿಟ್ಟರಂತೆ. ಹೀಗಾಗಿ ಮತ್ತೆ ಹೇಳ್ತಾರೆ, ಕ್ವಚಿದ್ಧಿರಕ್ಷೋ ವಶತಾಸುರಾಣಾಂ ಭವೇದ ಮುಷ್ಮಿನ್ನ ಕದಾಪಿ ಶಾಸ್ತಿ ಅಯಂ ಕಿಲಾಚ್ಛಿನ್ನ ಮುಕುಂದ ಧರ್ಮ ವಿರಿಂಚಿತಾಮೇಷ್ಯತಿ ಭಾವಿ ಕಲ್ಪೆ. ಇನ್ನೊಂದು ವಾಯುದೇವರ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಬಹಳ ಅದ್ಭುತವಾದ ಮಹಿಮೆ. ಏನು ಅಂದರೆ, ವಾಯುದೇವರ ಕಥೆ ಮತ್ತೊಂದು ರೀತಿಯಲ್ಲಿ ಉಪನಿಷತ್ತಲ್ಲಿ ಹೇಳ್ತಾರೆ. ಏನು ಅಂದರೆ, ಎಲ್ಲ ದೇವತೆಗಳಿಗೆ ದೈತ್ಯರ ಪೀಡೆ ಬಹಳ ಆಯಿತು. ಹಾಗಾಗಿ ದೈತ್ಯರ ಪೀಡೆಯಾದಾಗ ಎಲ್ಲ ಹೋಗಿ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿದರು, ಸ್ವಾಮಿ ಏನು ಮಾಡಬೇಕು ದೈತ್ಯರ ಪೀಡೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅಂತಂದಾಗ, ಆಗ ಬ್ರಹ್ಮದೇವರು ಹೇಳಿದ್ರಂತೆ, ಭಗವಂತನ ಒಂದು ಮೂರ್ತಿಯನ್ನು ಮಾಡಿಕೊಂಡು ಅದರಲ್ಲಿ ದೇವರ ಪೂಜೆ ಮಾಡಿರಿ, ಅದು ಆ ಪರಮಾತ್ಮ ನಿಮಗೆ ಅನುಗ್ರಹ ಮಾಡ್ತಾನೆ, ಆಗ ನಿಮಗೆ ದೈತ್ಯರ ಪೀಡೆ ಪರಿಹಾರವಾಗುತ್ತೆ ಅಂತ. ಸರಿ, ಆಗ ಅವರು ದೇವರ ಮೂರ್ತಿಯನ್ನು ನಿರ್ಮಾಣ ಮಾಡಬೇಕು ಅಂದರೆ ಯಾರು ಉತ್ತಮರು ಅಂತ ಕ್ರಮವಾಗಿ ನೋಡ್ತಾ ಬರ್ತಾರೆ. ಹಾಗಾಗಿ ಭೂಮಿಯ ಒಂದು ಮಣ್ಣಿನಿಂದ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಭಗವಂತರನ್ನು ಪೂಜೆ ಮಾಡಬೇಕು ಅಂತ ಅನ್ನೋದ್ರೊಳಗಾಗಿ ದೈತ್ಯರು ಬಂದು ಆ ಇದನ್ನು ಮೈಲಿಗೆ ಮಾಡಿಬಿಟ್ರು, ಹೊರಟೋಯ್ತು. ಸರಿ, ಇದು ಬೇಡ ಅಂತ ಅವರಿಗಿಂತಲೂ ಉತ್ತಮರಾಗಿರ್ತಕ್ಕಂತಹ ದೇವತೆಗಳು ಗಂಗೆ, ವರುಣ, ಹೀಗೆ ಕ್ರಮವಾಗಿ ಮೇಲೆ 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 ಮೇಲಿನ ದೇವತೆಗಳನ್ನು ಪ್ರತಿಮೆಯನ್ನಾಗಿಟ್ಕೊಂಡು ಪೂಜೆ ಮಾಡ್ತಾ ಬರ್ತಾರೆ. ಎಲ್ಲ ಪ್ರತಿಮೆಗಳು ಮೈಲಿಗೆ ಆಗೋದು. ರುದ್ರದೇವರ ಪ್ರತಿಮೆಯನ್ನು ಇಟ್ಕೊಂಡಾಗಲೂ ಮೈಲಿಗೆ ಆಗುತ್ತೆ. ಈಗ ಅಲ್ಲಿಯೂ ಕೂಡ ದೈತ್ಯರು ಪ್ರವೇಶ ಮಾಡ್ತಾರೆ. ಯಾವಾಗ ವಾಯುದೇವರ ಪ್ರತಿಮೆಯನ್ನು ಇಟ್ಕೊಂಡು ಪೂಜೆ ಮಾಡಿದ್ರೋ ದೈತ್ಯರು ಅಲ್ಲಿಗೆ ಬಂದರು, ವಾಯುದೇವರನ್ನು ಮುಟ್ಟಿದ್ರು. ಮುಟ್ಟಿದ ತಕ್ಷಣ ಎಲ್ಲರೂ ಸುಟ್ಟು ಭಸ್ಮ ಆಗಿಬಿಟ್ರು. ಹಾಗಾಗಿ ವಾಯುದೇವರಿಗೆ ಆಕಾಶಾಶ್ಮ ಸಮೋ ವಾಯು ಅಂತ ಹೇಳ್ತಾರೆ. ಅಂದರೆ ಕಲ್ಲಿಗೆ ಮಣ್ಣಿನ ಹೆಂಟೆಯನ್ನು ತೆಗೆದುಕೊಂಡು ಹೊಡೆದರೆ ಹೆಂಟೆ ಪುಡಿ ಪುಡಿ ಆಗುತ್ತೆ ಹೊರತು ಕಲ್ಲಿಗೆ ಏನಾಗುವುದಿಲ್ಲ. ಹಾಗೆ ಈ ಎಲ್ಲ ದೈತ್ಯರು ವಾಯುದೇವರ ಸ್ಪರ್ಶದಿಂದ ತಾವೇ ಸುಟ್ಟು ಭಸ್ಮರಾದರು, ಪುಡಿ ಪುಡಿ ಆಗಿ ಹೋಗ್ಬಿಟ್ರು ಹೊರತು ವಾಯುದೇವರಿಗೆ ಏನೂ ಆಗಲಿಲ್ಲ. ಹೀಗಾಗಿ ವಾಯುದೇವರಿಗೆ ಯಾವ ವಿಧವಾದ ಕಲ್ಯಾವೇಶಾದಿಗಳು ಇಲ್ಲ, ದೈತ್ಯರಾವೇಶ ಇಲ್ಲ. ಹೀಗಾಗಿ ಎಂದಿಗೂ ಪರಮಾತ್ಮನ ವಿರುದ್ಧವಾಗಿ ನಡೆದುಕೊಳ್ಳುವುದಿಲ್ಲ ವಾಯುದೇವರು. ಬಹಳ ಅದ್ಭುತವಾದದ್ದು. ಎಂದಿಗೂ ಪರಮಾತ್ಮನ ವಿರುದ್ಧವಾಗಿ ನಡೆದುಕೊಳ್ಳುವುದಿಲ್ಲ. ರುದ್ರಾದಿ ದೇವತೆಗಳು ಆಗಾಗ ಭಗವಂತನ ವಿರೋಧ ಮಾಡಿದ್ದನ್ನು ಕಾಣ್ತೇವೆ, ಆದರೆ ವಾಯುದೇವರು ಎಂದಿಗೂ ಪರಮಾತ್ಮನ ವಿರೋಧವನ್ನು ಮಾಡಿದ್ದು ಕಂಡಿಲ್ಲ. ಹೀಗಾಗಿ ಕ್ವಚಿದ್ಧಿರಕ್ಷೋ ವಶತ ಅಸುರಾಣ, ದೇವತೆಗಳಿಗೆ ಆಗಾಗ ರಾಕ್ಷಸರ ವಶರಾಗುವಂತಹ ಅವಸ್ಥೆ ಬರ್ತದೆ. ಆದರೆ ಇವರಿಗೆ ಎಂದೆಂದಿಗೂ ದೈತ್ಯರ ವಶವಾಗುವಂತಹ ಅವಸ್ಥೆ ಇಲ್ಲವೇ ಇಲ್ಲ. ಅಯಂ ಕಿಲಾಚ್ಛಿನ್ನ ಮುಕುಂದ ಧರ್ಮ. ಯಾಕೆ ಅವರಿಗೆ ದೈತ್ಯರ ವಶವಾಗುವಂತಹ ಸಮಯ ಬರುವುದಿಲ್ಲ, ಪ್ರಸಂಗ ಬರುವುದಿಲ್ಲ ಅಂದರೆ ಅದಕ್ಕೆ ಕಾರಣವನ್ನು ಹೇಳ್ತಾರೆ.
ಅಯಂ ಕಿಲ ಅಚ್ಛಿನ್ನ ಮುಕುಂದ ಧರ್ಮ. ಅಚ್ಛಿನ್ನವಾಗಿ ಎಡಬಿಡದೆ ಪ್ರತಿ ಕ್ಷಣವೂ ಭಗವಂತನ ನಿರಂತರವಾಗಿ ಔತ್ಕಂಠದಿಂದ ಸ್ಮರಣೆ ಮಾಡ್ತಾರೆ ವಾಯುದೇವರು. ಔತ್ಕಂಠದಿಂದ ಸ್ಮರಣೆ ಮಾಡ್ತಾರೆ. ಔತ್ಕಂಠ್ಯ ಅಂದರೆ ನಮಗೆ ಬಹಳ ದುಃಖವಾದಾಗ ಅಥವಾ ಆಪತ್ತು ಬಂದಾಗ ದೇವರನ್ನು ಅನನ್ಯವಾಗಿ ಮೊರೆ ಹೋಗ್ತೇವೆ. ಅದು ಆಗತಾನೆ ಭಕ್ತಿ ಇರ್ತದೆ. ಸ್ವಲ್ಪ ಹೊತ್ತಾದ್ಮೇಲೆ ಅದು ಕಡಿಮೆ ಆಗಿಬಿಡುತ್ತೆ. ಆದರೆ ವಾಯುದೇವರಿಗೆ ಹಾಗಿಲ್ಲ, ನಿರಂತರವಾಗಿ ಔತ್ಕಂಠೆ ಇರ್ತದೆ. ಬ್ರಹ್ಮದೇವರು ಈ ಮಾತನ್ನು ಭಾಗವತದಲ್ಲಿ ಹೇಳ್ತಾರೆ, ಎನ್ನೇ ಹೃದೌತ್ಕಂಠೆ ವತಾ ಧೃತೋ ಹರಿ ಅಂತ. ಹಾಗಾಗಿ ಎಲ್ಲಿ ನನ್ನಿಂದ ದೇವರ ಮರೆಯಾಗಿ ಬಿಡುತ್ತಾನೋ, ನನ್ನ ಬುದ್ಧಿಯಲ್ಲಿ ಎಲ್ಲಿ ಮರು ಬಂದ್ಬಿಡ್ತದೋ ಹಾಗೆ ಮರು ಬರಬಾರ್ದು, ದೇವರನ್ನು ನಾನು ಮರಿಬಾರ್ದು ಅಂತ ಅತ್ಯಂತ ಆದರ ಗೌರವದಿಂದ ಭಕ್ತಿಯಿಂದ ಪರಮಾತ್ಮನನ್ನು ನಿರಂತರ ಸ್ಮರಣೆ ಮಾಡ್ತಾರೆ. ನಿರಂತರ ಸ್ಮರಣೆ ಮಾಡ್ತಾರೆ. ಹಾಗಾಗಿ ಅವಿಚ್ಛಿನ್ನ ಅಚ್ಛಿನ್ನ ಮುಕುಂದ ಧರ್ಮ. ಎಲ್ಲೆಲ್ಲಿಯೂ ಮತ್ತೇನಪ್ಪ ಅಂದರೆ ಚಿನ್ನ ಧರ್ಮಗಳು ಇಲ್ವೇ. ಹಾಗಾಗಿ ಮಹಾಭಾರತ ತಾತ್ಪರ್ಯದಲ್ಲಿ ಶಿವದಾಚಾರ್ಯ ಹೇಳ್ತಾರೆ, ಕೆಲವರೆಲ್ಲ ಚಿನ್ನ ಧರ್ಮ ಕ್ವಚಿತ್ ಕ್ವಚಿತ್ ಅಂತ. ಭಗವಂತನ ಮಹಾಭಕ್ತರು ಅಂಥವರೂ ಕೂಡ ಆಗಾಗ ದೇವರ ಬಗ್ಗೆ ವಿಪರೀತವಾದ ಜ್ಞಾನವುಳ್ಳವರಾಗಿದ್ದಾರೆ ಅಂತ ಹೇಳ್ತಾರೆ. ಏನು ಅಂದರೆ ಶ್ರೀಮದಾಚಾರ್ಯರು ಕೆಲವನ್ನೆಲ್ಲ ಕೋಟ್ ಮಾಡಿ ಕೊಡ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಬಹಳ ಸುಂದರವಾದದ್ದು. ಮೊಟ್ಟ ಮೊದಲಿಗೆ ಬಲರಾಮ ದೇವರದ ವಿಚಾರವನ್ನು ಹೇಳ್ತಾರೆ. ಬಲರಾಮ ದೇವರು ಪರಮಾತ್ಮನ ಸ್ವತಃ ಅಣ್ಣನಾಗಿ ಹುಟ್ಟಿದ್ದಾರೆ. ಆದರೂ ಕೃಷ್ಣನ ಮೇಲೆ ತುಂಬ ಗೌರವ ಅವರಿಗೆ. ಯದ್ಯಪಿ ನನ್ನ ತಮ್ಮ ಅಂತ ಆಗಿದ್ರು ಕೂಡ ಅವ್ರ ಮೇಲೆ ಕೃಷ್ಣನ ಮೇಲೆ ಗೌರವ. ಆದರೆ ಅನೇಕ ಬಾರಿ ಕೃಷ್ಣನ ಮಾತನ್ನು ವಿರೋಧಿಸಿದ್ದು ಉಂಟು ಬಲರಾಮದೇವರು. ಎಲ್ಲಿ ಅಂದರೆ ದುರ್ಯೋಧನನ ವಧ ಸಮಯದಲ್ಲಿ ದೇವರು ಭೀಮಸೇನ ದೇವರು ಕೊಂದದ್ದು ಧರ್ಮದಿಂದಲೇ ಕೊಂದಿದ್ದಾರೆ ಅಂತ ಹೇಳಿದರೆ ಬಲರಾಮದೇವರು ಇಲ್ಲಿಲ್ಲ, ಇದು ಅಧರ್ಮದಿಂದ ಕೊಂದಿದ್ದಾರೆ ಅಂತ ದೇವರ ವಿರುದ್ಧವಾಗಿ ಪ್ರತಿಪಾದನೆ ಮಾಡ್ತಾರೆ. ಹೀಗೆ ವಿಚಿತ್ರವಾಗಿರ್ತಕ್ಕಂಥ ರೀತಿಯಲ್ಲಿ. ಇದಷ್ಟೇ ಅಲ್ಲ, ಅನೇಕ ಬಾರಿ ಪರಮಾತ್ಮನ ವಿರೋಧ ಮಾಡಿದ್ದು ಬಲರಾಮದೇವರು ಕಂಡಿದ್ದು. ಆಮೇಲೆ ಅರ್ಜುನ ಎಷ್ಟು ವಿಚಿತ್ರ. ಅರ್ಜುನ ಅಚ್ಛಿನ್ನ ಭಗವಂತನ ಭಕ್ತ. ನಾರದರು ಒಮ್ಮೆ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾರೆ. ಅರ್ಜುನನ ಮೇಲೆ ಎಷ್ಟು ಪ್ರೀತಿ ಮಾಡ್ತಾನೆ ಪರಮಾತ್ಮ, ಏನು ನೋಡೇ ಬಿಡೋಣ ಅಂತ. ಒಮ್ಮೆ ಅರಣ್ಯದಲ್ಲೇ ಇರುವಾಗ, ಕೃಷ್ಣಾರ್ಜುನರಿಬ್ಬರು ಇರುವಾಗ ಅರ್ಜುನನಿಗೆ ಬಹಳ ಆಯಾಸ ಆಗಿದೆ. ಅದಕ್ಕಾಗಿ ಸ್ವಾಮಿ ಸ್ವಲ್ಪ ಹೊತ್ತು ನಾನು ಮಲ್ಕೊಳ್ತೀನಿ ಅಂದರೆ ಪರಮಾತ್ಮ ತನ್ನ ತೊಡೆ ಮೇಲೆ ಕೃಷ್ಣನನ್ನು ಮಲಗಿಸಿಕೊಂಡಿದ್ದಂತೆ. ನಾರದರು ಆ ಸಮಯಕ್ಕೆ ಬಂದರೆ ಕೃಷ್ಣ ಹೇಳ್ತಾನೆ, ಸ್ವಲ್ಪ ನಾನು ಕೈಕಾಲಿಗೆ ಹೋಗಬೇಕಾಗಿದೆ, ಈ ಅರ್ಜುನನ ತಲೆಯನ್ನು ನಿನ್ನ ತೊಡೆ ಮೇಲೆ ಇಟ್ಕೊಂಡು ಮಲಗಿಸ್ಕೊ ಬರ್ತೀನಿ ಅಂತ. ನಾರದರು ಸರಿ ಅಂತ ಹೇಳಿ ಬಂದು ಆ ಅರ್ಜುನನ ತಲೆಯನ್ನು ತಮ್ಮ ತೊಡೆ ಮೇಲೆ ಇಟ್ಕೊಂಡು ಕೂತಾಗ ಕೃಷ್ಣ 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 ಅಂತ ಶಬ್ದ ಕೇಳಿಸ್ತಾ ಇದ್ದಂತೆ. ಯಾರು ಹೇಳ್ತಾ ಇದ್ದಾರೆ ಸುತ್ತಮುತ್ತ ನೋಡಿದ್ರೆ ಯಾರೂ ಇಲ್ಲ. ಆಮೇಲೆ ಗೊತ್ತಾಗ್ತಿತ್ತು, ಇವನು ಮಲಗಿದಾಗಲೂ ಕೃಷ್ಣನ ಸ್ಮರಣೆ ಮಾಡ್ತಾನೆ ಅನ್ನೋದಕ್ಕಾಗಿ ಇವನ ಮೇಲೆ ಎಷ್ಟು ಪ್ರೀತಿ ಅಂತ. ಅಷ್ಟು ಪ್ರೀತಿ ಮಾಡುವಂಥ ಅರ್ಜುನನು ಕೂಡ ಪರಮಾತ್ಮನ ವಿರೋಧವನ್ನು ಮಾಡ್ತಾನೆ. ಪರಮಾತ್ಮನನ್ನ ಮತ್ತೇನಪ್ಪ ಅಂದರೆ ಇವನೊಬ್ಬ ಸಾಮಾನ್ಯ ವ್ಯಕ್ತಿ ಅಂತನ್ನುವ ರೀತಿಯಲ್ಲಿ ಬಿಂಬಿಸ್ತಾನೆ. ಯಾವಾಗ ಅಂದರೆ ಪರಮಾತ್ಮ ಒಂದು ದಿನದ ಅಶ್ವಮೇಧ ಯಾಗಕ್ಕೆ ದೀಕ್ಷಿತನಾಗಿರ್ತಾನೆ. ಆ ಒಂದು ದಿನದ ಅಶ್ವಮೇಧ ಯಾಗದಲ್ಲಿ ವಾಯುದೇವರನ್ನೇ ಕುದುರೆಯನ್ನಾಗಿ ಮಾಡ್ತಾನೆ. ಆ ವಾಯುದೇವರನ್ನ ಕುದುರೆಯನ್ನಾಗಿ ಮಾಡಿ ಲೋಕ ಸಂಚಾರ ಮಾಡಲಿಕ್ಕೆ ಕಳಿಸ್ತಾನೆ. 2 ಮುಹೂರ್ತಗಳಲ್ಲಿ ಇಡೀ ಭೂಮಂಡಲವನ್ನು ಸುತ್ತಿ ಬಂದ್ಬಿಡುತ್ತಂತ ಕುದುರೆ. ಆಗ ಪರಮಾತ್ಮ ಕುದುರೆ ಬಂದ ಕ್ಷಣ ದೀಕ್ಷಿತನಾಗ್ತಾನೆ. ದೀಕ್ಷಿತನಾಗಿ ಕ್ಷಣದಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನೆ, ಸ್ವಾಮಿ ದಯಮಾಡಿ ನನ್ನ ಮಗುವನ್ನು ಉಳಿಸಿಕೊಡ್ಬೇಕು. ಯಾಕೆಂದರೆ ಪ್ರತಿ ಬಾರಿಯೂ ಕೂಡ ಮಗು ಹುಟ್ಟುತ್ತೆ, ಕ್ಷಣಮಾತ್ರದಲ್ಲಿ ಮಾಯವಾಗಿ ಬಿಡ್ತದೆ. ಅದಕ್ಕಾಗಿ ಈಗೂ ಮತ್ತೆ ಪ್ರಸವದ ಸಮಯ ಹತ್ತಿರ ಬಂದಿದೆ, ನನ್ನ ಮಗುವನ್ನು ಉಳಿಸಿಕೊಡ್ಬೇಕು ಅಂತ ಹೇಳಿದಾಗ ಕೃಷ್ಣ ಅಂತ, ಅಯ್ಯೋ ಒಂದು ಕ್ಷಣ ಮುಂಚೆ ಬರಬಾರ್ದ, ನಾನು ದೀಕ್ಷಿತನಾಗಿಬಿಟ್ಟೆ, ದೀಕ್ಷಾಬದ್ಧನಾದ್ಮೇಲೆ ಎದ್ದು ಹೋಗಬಾರ್ದು, ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇರುವಾಗ ಅರ್ಜುನ ಹೇಳ್ತಾರಂತೆ, ನೀನು ಯಾಕೆ ಚಿಂತೆ ಮಾಡ್ತೀರಾ, ನಿನ್ನ ಮಗುವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ. ಅದಕ್ಕೆ ಕೃಷ್ಣ ಅಂತಾನೆ, ನಿನ್ನಿಂದ ಆಗತ್ತೇನಪ್ಪ ನೋಡು ವಿಚಾರ ಮಾಡು ಅಂತ. ಅದಕ್ಕೆ ನನ್ನಿಂದ ಆಗತ್ತೇನೋ ಅಂತ ಕೇಳ್ತೀಯಾ ಕೃಷ್ಣ, ನಾನೇನು ನಿನ್ನಂತೆ ಗೊಲ್ಲನ, ಗೋಪಾಲಕನ? ಭಾರಿ ಅದ್ಭುತವಾಗಿರ್ತಕ್ಕಂಥ ರುದ್ರದೇವರನ್ನು ಮೆಚ್ಚಿಸಿ ತಪಶ್ಚರ್ಯ ಮಾಡಿ ಪಾಶುಪದಾಸ್ತ್ರವನ್ನು ಪಡೆದಿರ್ತಕ್ಕಂಥವನು ನಾನು, ಅಂಥ ಭಾರಿ ಪರಾಕ್ರಮಿ, ನನ್ನಿಂದ ಆಗೋದಿಲ್ಲ ಅಂತನ್ನುವ ಪ್ರಸಂಗವೇ ಇಲ್ಲ ಅಂತ. ಸರಿ, ಹಾಗಾದರೆ ಹೋಗಿ ಬಾಪ ಅಂತ ಒಳ್ಳೆ ಮಾತಿಂದ ಹೇಳಿ ಕಳಿಸ್ತಾನಂತ. ಬ್ರಾಹ್ಮಣ ಹೇಳ್ತಾರೆ, ನೀನಿಂದ ಆಗುವುದಿಲ್ಲ, ಬೇಡ,
ಕೃಷ್ಣ ಏನು ಅವನು ಗೊಲ್ಲ ಇದ್ದಾನೆ, ಅವನಕ್ಕಿಂತಲೂ ಭಾರಿ ನಾನು ಅಂತ ಹೇಳಿ ಬರ್ತಾನೆ. ಬಂದರೆ ಆ ಹೆಂಡತಿಯ ಎಲ್ಲಿ ಇದಿರ್ತದೆ ಗರ್ಭವಾಸ, ಆ ಗರ್ಭಿಣಿ ವಾಸ ಮಾಡುವಂಥ ಮನೆ ಸುತ್ತಲೂ ಬಾಣದಿಂದ ಮನೆಯನ್ನು ಕಟ್ತಾರೆ. ಎಷ್ಟು ಘೋರ ಅಂದರೆ ಒಳಗಿನ ಗಾಳಿ ಹೊರಗೆ ಬರೋ ಹಾಗಿಲ್ಲ, ಹೊರಗಿದ್ದ ಗಾಳಿ ಒಳಗೆ ಹೋಗುವ ಹಾಗಿಲ್ಲ, ಅಷ್ಟು ನಿಬಿಡವಾದ ಬಾಣದ ಮನೆಯನ್ನು ಕಟ್ತಾನೆ. ಕಟ್ಟಿದರೆ ಎಲ್ಲ ಸಿದ್ಧವಾಯಿತು, ಇನ್ನೇನು ಚಿಂತೆ ಮಾಡಬೇಡ ಅಂತ ಅನ್ನೋದ್ರೊಳಗಾಗಿ ಮಗು ಹುಟ್ಟಿತು. ಅಳುವ ಶಬ್ದ ಕೇಳಿಸ್ತು, ಮಗು ಮಾಯವಾಯಿತು. ಆಗ ಬ್ರಾಹ್ಮಣ ಬೈತಾನೆ ಕರ್ಕೊಂಡು ಬರ್ತಾನೆ. ಅರ್ಜುನ ಪ್ರತಿಜ್ಞೆ ಮಾಡಿರ್ತಾನೆ, ನಾನೇನಾದರೂ ನಿನ್ನ ಮಗುವನ್ನು ಉಳಿಸದೇ ಇದ್ದರೆ ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ ಅಂತ. ಆಗ ಪರಮಾತ್ಮನ ಹತ್ತಿರ ಬಂದಾಗ, ಸ್ವಾಮಿ ನನ್ನಿಂದ ಮಗುವನ್ನು ಉಳಿಸ್ಲಿಕ್ಕಾಗಿಲ್ಲ, ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೊರಟು ಬಿಟ್ಟ ಅರ್ಜುನ. ಭಗವಂತ ಅಷ್ಟೊತ್ತಿಗೆ ತನ್ನೆಲ್ಲ ಯಜ್ಞವನ್ನು ಮುಗಿಸಿ, ತಡಿ ಅರ್ಜುನ ಅಂಥೇಳಿ ಆ ಅರ್ಜುನನನ್ನು ಕೂಡಿಸಿಕೊಂಡು ಕರ್ಕೊಂಡು ಸಪ್ತಲೋಕಗಳನ್ನು, ಸಪ್ತ ಸಾಗರಗಳನ್ನು ದಾಟಿ 14 ಆವರಣಗಳನ್ನು ದಾಟಿ ಪರಮಾತ್ಮ ಆ ಕಡೆಗೆ ಹೋದ. ಅಲ್ಲಿ ಹೋಗಿ ಆ ಕಡೆಗೆ ವಿರಜಾ ನದಿ, ನೀವಿಲ್ಲೇ ಇರ್ರಿ ಬರ್ತೀನಿ ಅಂತ ಹೇಳಿ ಆ ವಿರಜಾ ನದಿಯನ್ನು ದಾಟಿ ಹೋಗಿ ಭಗವಂತ ಅಲ್ಲಿ ತನ್ನ ಮೂಲ ರೂಪಿಯಾದ ನಾರಾಯಣನನ್ನು ಒಂದು ಮುಹೂರ್ತದವರೆಗೆ ಭೇಟಿಯಾಗಿ ತಿರುಗಿ ಆ ಬ್ರಾಹ್ಮಣನ ಮಗುವನ್ನು ಕರ್ಕೊಂಡು ಬಂದು ಬ್ರಾಹ್ಮಣನಿಗೆ ಕೊಟ್ಟ. ನೋಡಿ ಹೋಗು ಅಂತ. ಅರ್ಜುನ ಕೇಳಿದ, ಏನಿದೆಲ್ಲ ಅಂತ. ಆಗ ಭಗವಂತ ಹೇಳ್ತಾನೆ, ಅಭಗ್ನೀರ ನಭೋಹಂಕನ್ ಮಹತ್ತತ್ವ ಗುಣತ್ರೈ ಕ್ರಮದಶೋತ್ತರೈರೇತದ ಆವೃತಂ ಪುರತಸ್ತಃ. ಭೂಮಿ ಮತ್ತು ಇವೆಲ್ಲ ಕ್ರಮವಾಗಿ ಜಲ, ಅಗ್ನಿ, ವಾಯು, ಆಕಾಶ, ಹೀಗೆ ಕ್ರಮವಾಗಿ ಆವರಣಗಳು. ಈ ಎಲ್ಲ ಆವರಣಗಳ ಕೊನೆಗೆ ಸತ್ವರಜಸ್ತಮೋ ಗುಣಗಳು. ಆ ಗುಣಗಳ ಹೊರಗಡೆ ವಿರಜಾ ನದಿ. ಆ ವಿರಜಾ ನದಿ ಆ ಕಡೆಗೆ ಮುಕ್ತ ಸ್ಥಾನ, ನನ್ನ ಸ್ಥಾನ. ಅಲ್ಲಿ ನಾನು ಇರತಕ್ಕಂಥವನು ಈ ಕೃಷ್ಣನ ರೂಪವನ್ನು ನೋಡಬೇಕು ಅಂತ ಮೂಲ ರೂಪದಿಂದ ಪರಮಾತ್ಮ ಇಚ್ಛೆ ಮಾಡಿದ್ದ. ಅದಕ್ಕಾಗಿ ಬ್ರಾಹ್ಮಣನ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದ. ಆ ಬ್ರಾಹ್ಮಣರ ಮಕ್ಕಳು ಆ ಕಡೆಗೆ ಹೋಗುವಂಥ ಯೋಗ್ಯತೆಯಲ್ಲಿ ಅಂದರೆ ಅವರು ಅಲ್ಲಿ ದ್ವಾರಪಾಲಕರಂತೆ, ಅವರೇ ಇಲ್ಲಿ ಮಕ್ಕಳಾಗಿ ಹುಟ್ಟಿದ್ರು ಅಂತ. ಹಾಗಾಗಿ ಆ ರೀತಿಯಲ್ಲಿ ಇದನ್ನ ಮತ್ತೇನಪ್ಪ ಅಂದರೆ ಹಾಗಾಗಿತ್ತು, ನಾನು ಹೋಗಿ ಮಕ್ಕಳನ್ನು ಕರ್ಕೊಂಡು ಬಂದೆ ಅಂತ ಅರ್ಥ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಬ್ರಹ್ಮಾಂಡದ ಒಳಗಿದೆಯೋ ಹೊರಗಿದೆಯೋ? ಬ್ರಹ್ಮಾಂಡದ ಒಳಗೆ. ಕೃಷ್ಣ ಹೋಗಿದ್ದ ಅಲ್ಲಿ. ಅದೇ ಅಂದ್ರೆ ಬ್ರಹ್ಮಾಂಡದ ಒಳಗೇನೆ ವಿರಜಾ ನದಿ ಆಚೆ ಭಾಗ. ಅಲ್ಲೂ ಕೂಡ ಈ ಆವರಣಗಳೆಲ್ಲ ಇರುತ್ತಾ? ಅಲ್ಲಿವರೆಗೆ ಆವರಣಗಳು. ಅಲ್ಲ, ಬ್ರಹ್ಮಾಂಡ ಅಂದ್ರೆ ಅದು ಬೇರೆ. ಅಂದ್ರೆ ಬ್ರಹ್ಮಾಂಡದ ಹೊರಗೆ ಬ್ರಹ್ಮಾಂಡ ಖರ್ಪರ ಅಂತ ಅನ್ನೋದೇನಿದೆ ಅದು ಬೇರೆ. ಈ ಅಂತಾರೆ ಭೂಮಂಡಲ ಅಂತ ನಾವೇನು ಕರಿತೇವೆ, 14 ಲೋಕಾತ್ಮಕವಾದ ಭೂಮಂಡಲ ಅಂತೇನು ಕರಿತೇವೆ, ಇದರ ಹೊರಗಡೆ ಶ್ವೇತದ್ವೀಪ, ಅನಂತಾಸನ ಅಂತೂ ಇದರೊಳಗೆ ಬರ್ತದೆ ಅಂತ ಪಂಚಮಸ್ಕಂದಲ್ಲಿ ಹೇಳಿದ್ದಾನೆ. ಇಲ್ಲೇನೆ ಕಿಂಚಿತ್ತು ದೂರದಲ್ಲಿ ಇರತಕ್ಕಂಥದ್ದು. ಇವೆಲ್ಲ ಒಂದೊಂದು ಕ್ರಮವಾಗಿ ದಶೋತ್ತರ ಅಂದರೆ ಒಂದಕ್ಕಿಂತಲೂ ಒಂದು 10 ಪಟ್ಟು ಜಾಸ್ತಿ ಭಾಗವನ್ನು, ಪ್ರದೇಶವನ್ನು ಆವರಿಸಿಕೊಂಡಿರ್ತಕ್ಕಂಥದ್ದು. ಈಗಿರ್ತಕ್ಕಂಥ ಕ್ರಮ ದಶೋತ್ತರ ಇರೇತದ ಆವೃತಂ ಪರತಸ್ತತಃ ಅಂತ. ಹಾಗಾಗಿ ಭೂಮಿಗಿಂತಲೂ ಮತ್ತೇನಪ್ಪ ಅಂತಂದರೆ ಈ ನೀರು 2 ಪಟ್ಟು, ಅದರ 2 ಪಟ್ಟು ಅಗ್ನಿ, ಅದರ 2 ಪಟ್ಟು ವಾಯು, ಅದರ 2 ಪಟ್ಟು ಆಕಾಶ, ಹೀಗೆ ಬೆಳೀತಾ ಹೋಗ್ತದೆ ಅಂತ. ಹೀಗೆ ಒಟ್ಟಾರೆ ಬ್ರಹ್ಮಾಂಡ ಮತ್ತು 50 ಕೋಟಿ ಯೋಜನ ವಿಸ್ತೀರ್ಣ ಅಂತನ್ನುವಂತಹ ವಿಚಾರವನ್ನು ಹೇಳ್ತಾರೆ. 50 ಕೋಟಿ ವಿಸ್ತೀರ್ಣ ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಅದರೊಳಗೆ ಈ ಭೂಮಂಡಲ ಸಣ್ಣದಾಗಿ ಇರತಕ್ಕಂಥದ್ದು. ಹೀಗೆ ಇದರೊಳಗೇನೆ ಒಂದು ಕಡೆಗೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಮೇರು ಪರ್ವತದ ಮೇಲೆ ಅನಂತಾಸನ ಇದೆ ಅಂತ ಹೇಳ್ತಾರೆ. ಅಲ್ಲಿ ಬ್ರಹ್ಮದೇವರ ಸಭೆ ಅಂತ. ಅಲ್ಲಿ ಪರಮಾತ್ಮ ಅವತಾರ ಮಾಡುವಾಗ ಬಂದು ತಾನು ಅಲ್ಲೆಲ್ಲ ಸಭೆಯನ್ನು ಮಾಡಿ ಆಮೇಲೆ ಭೂಮಿಯಲ್ಲಿ ಅವತಾರ ಮಾಡ್ತಾನೆ ಅಂತ. ಇದೆಲ್ಲ ಮೇರು ಪರ್ವತ ಇಲ್ಲೇ ಇರತಕ್ಕಂಥ. ಹಾಗಾಗಿ ಅವೆಲ್ಲ ಇಲ್ಲೇ ಆವರಣಗಳು. ಬ್ರಹ್ಮಾಂಡದ ಹೊರಗಡೆ ಅಲ್ಲ, ಆವರಣಗಳು ಇಲ್ಲಿಂದ ಪ್ರಾರಂಭ. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಇಲ್ಲಿಂದ ಆವರಣಗಳು. ಇದು ವೈಕುಂಠ ಎಲ್ಲ ಆ ಕಡೆಗೆ ಅಂದ್ರೆ ಭೂಭಾಗದ ಕೆಲವು ಹತ್ತಿರದಲ್ಲೇನೆ ಇರತಕ್ಕಂಥದ್ದು. ಮಧ್ಯದಲ್ಲಿ ಆವರಣ ಬರುತ್ತೆ. ಆವರಣಗಳು, ಇವೆಲ್ಲ ಆವರಣಗಳು. ಮಧ್ಯದಲ್ಲಿ ಇದಕ್ಕೂ ಮುಕ್ತ ಸ್ಥಾನಕ್ಕೂ ಮಧ್ಯದಲ್ಲಿ ವಿರಜಾ ನದಿ ಇದೆ.
ಮಧ್ಯದಲ್ಲಿ ವಿರಜಾ ನದಿ ಆವರಣಗಳು ಇದೆ. ಇವೆಲ್ಲ ಆವರಣಗಳು ಇವು ಇದೆಯಾ? ಇವೆ. ಅಂದರೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಆಮೇಲೆ ಮಹತ್ತತ್ವದಲ್ಲಿ ಸತ್ವರಜಸ್ ತಮೋ ಗುಣಗಳ ಗುಣಾತ್ಮಕವಾದ ಪ್ರಕೃತಿ. ಆ ಪ್ರಕೃತಿಯನ್ನು ದಾಟಿ ಮತ್ತೆ ಅದರ ತಮೋಗುಣ ಕೊನೆಗೆ ಇರತಕ್ಕಂಥದ್ದು, ಅದು ಘನವಾದ ತಮೋಗುಣ ಅಂತ ಹೇಳ್ತಾರೆ. ಅದನ್ನು ದಾಟಿ ವಿರಜಾ ನದಿ ದಾಟಿದರೆ ಆ ಕಡೆಗೆ ಮುಟ್ಟಿಸ್ತಾರೆ. ಹೀಗೆ ಚಿತ್ರಗಳನ್ನು ಹಾಕಿರ್ತಾರೆ, ನೋಡಿರ್ತೀವಿ. ಅದೇ ಅಷ್ಟೆಲ್ಲ ಬಂದ್ರೆ ಅದು ಬ್ರಹ್ಮಾಂಡದ ಆಚೆನೆ ಆಯ್ತಲ್ವಾ? ಇವೆಲ್ಲ ಬ್ರಹ್ಮಾಂಡ ಅಂತಂತಾರೆ. ಇವೆಲ್ಲ ಸೇರಿದ್ದು ಬ್ರಹ್ಮಾಂಡ. ಬ್ರಹ್ಮಾಂಡ ಅಂದರೆ ಬ್ರಹ್ಮದೇವರ ಶರೀರ. ಬ್ರಹ್ಮದೇವರ ಶರೀರ 14 ಲೋಕಾತ್ಮಕವಾಗಿರತಕ್ಕಂಥದ್ದು ಬ್ರಹ್ಮದೇವರ ಶರೀರ, ಅದು ಬ್ರಹ್ಮಾಂಡ. ಇದರ ಹೊರಗಡೆ ಅದು ಬ್ರಹ್ಮಾಂಡದ ಬಾಹ್ಯ ಹೊರಗಡೆ. ಇವೆಲ್ಲ ಅಂದರೆ ಈ ಶ್ವೇತದ್ವೀಪ ಅಂತಾಸನ ವೈಕುಂಠ ಇದು ಆ ಕಡೆ ಇದೆ ಅಂತ ಹೇಳ್ತಾರೆ, ಬ್ರಹ್ಮಾಂಡದ ಹೊರಗಡೆ ಇದೆ ಅಂತಾರೆ. ಶ್ವೇತದ್ವೀಪ ಅನಂತಾಸನಗಳು ಇಲ್ಲೇ ಒಳಗೆ ಬ್ರಹ್ಮಾಂಡದ ಒಳಗೆ. ಆದರೆ ಅವುಗಳಿಗೆ ಹುಟ್ಟು ಸಾವು ಇಲ್ಲ, ನಿತ್ಯವಾಗಿರ್ತಕ್ಕಂಥದ್ದು. ಪ್ರಳಯ ಕಾಲದಲ್ಲಿ ಅವ್ಯಕ್ತವಾಗ್ತವೆ, ಮತ್ತೆ ಸೃಷ್ಟಿ ಕಾಲದಲ್ಲಿ ವ್ಯಕ್ತವಾಗ್ತವೆ. ಹೌದು, ಹಾಗೆ. ಹಾಗಾಗಿ ಈ ರೀತಿಯಲ್ಲಿ ಅಚ್ಛಿನ್ನ ಮುಕುಂದ ಧರ್ಮ, ಎಂದೆಂದಿಗೂ ಚಿನ್ನ ಧರ್ಮಗಳನ್ನು ಮತ್ತೆ ಮಾಡ್ತಕ್ಕಂಥವರಲ್ಲ, ಧರ್ಮಗಳನ್ನು ಛೇದ ಮಾಡ್ತಕ್ಕಂಥವರಲ್ಲ. ನಿರಂತರವಾಗಿ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರ. ಹಾಗಾಗಿ ಆ ರೀತಿಯಲ್ಲಿ ಆಮೇಲೆ ಮತ್ತೆ ಎಂತೆಂಥ ವಿದುರ ಆ ಅಧರ್ಮದ ಸಭೆಯಲ್ಲಿ ಇದು ಅಧರ್ಮ ಅಂತ ಪ್ರತಿಪಾದಿಸಿದವನು ವಿದುರ ಅಂತ ಹೇಳ್ತೇವೆ. ಅಷ್ಟು ಅದ್ಭುತವಾದ ಧರ್ಮದ ಜ್ಞಾನವನ್ನು ಪಡೆದಿರ್ತಕ್ಕಂಥ ವಿದುರ ಸಂಧಾನ ಮಾಡುವ ಸಮಯದಲ್ಲಿ ಕೃಷ್ಣ ಅವನ ಮನೆಗೆ ಬರ್ತಾನೆ. ಅವನ ಮನೆಗೆ ಬಂದರೆ ಹಾಲು ಕುಡಿತಾನೆ, ಎಲ್ಲ ಆಗತ್ತೆ. ಮರುದಿವಸ ಬೆಳಗ್ಗೆ ಎದ್ದು ಸಭೆಗೆ ಹೋಗಬೇಕು. ಆಗ ಮತ್ತೇನಪ್ಪ ಅಂದರೆ ನಾವತಾರ ಮರೋಚಯತ ಅಂತಂತಾರೆ. ಸ್ವಾಮಿ ಕೃಷ್ಣ ದುರ್ಯೋಧನ ನಿನ್ನನ್ನು ಕಟ್ಟಾಕಬೇಕು ಅಂತ ವಿಚಾರ ಮಾಡಿದ್ದಾನೆ, ಅದಕ್ಕಾಗಿ ನೀನು ಹೋಗಬೇಡ. ಒಂದು ವೇಳೆ ನೀನು ಕಟ್ಟಿಸಿಕೊಂಡು ಬಿಟ್ರೆ ಪಾಂಡವರಿಗೆ ನಿನ್ನ ಸಹಾಯ ಇಲ್ಲದೆ ಹೋಗುತ್ತೆ, ಅದಕ್ಕಾಗಿ ಹೋಗಬೇಡ ಅಂತ ವಿದುರ ಹೇಳ್ತಾನೆ. ಅಂದರೆ ದೇವರು ಕಟ್ಟಿಸಿಕೊಳ್ಳಿಕ್ಕೆ ಸಾಮರ್ಥ್ಯ, ಅವನು ಕಟ್ಟುವಂಥ ಸಾಮರ್ಥ್ಯ ದುರ್ಯೋಧನಿಗಿದೆಯಾ? ಅಥವಾ ದೇವರು ಅವನು ಕಟ್ಟಿದರೆ ಇವನು ಕಟ್ಟಿಸಿಕೊಳ್ತಾನೆ? ಇಷ್ಟೂ ಕೂಡ ಜ್ಞಾನ ವಿದುರನಿಗಿಲ್ಲ. ಈ ರೀತಿಯಲ್ಲಿ ದೇವರ ಬಗ್ಗೆ ಎಲ್ಲಿ ಬಂಧಿತನಾಗಿ ಬಿಡುತ್ತಾನೋ ಅಂತ ಗಾಬರಿಯಾದ ವಿದುರ ಅಂತ ಹೇಳ್ತಾರೆ ಶಿವರಾಜ. ಆಮೇಲೆ ಉದ್ಧವ, ಎಷ್ಟು ಅದ್ಭುತನಾದ ಭಕ್ತ ಉದ್ಧವ. ಅವನು ಮತ್ತೇನಪ್ಪ ಅಂದರೆ ಅರ್ಜುನ ಸುಭದ್ರಾದೇವಿಯನ್ನು ಕರೆದುಕೊಂಡು ಹೋದಾಗ ಎಲ್ಲಿಯಾದವರು ಕೃಷ್ಣನ ವಿರೋಧವನ್ನು ಮಾಡ್ತಾರೆ. ಸುಭದ್ರಾದೇವಿಯನ್ನು ಅರ್ಜುನನಿಗೆ ಯಾಕೆ ಕೊಡಬೇಕು? ಕೃಷ್ಣನ ಮನಸ್ಸು ಹೊತ್ತು ಕೃಷ್ಣನಿಗೆ ಸುಭದ್ರಾದೇವಿಯನ್ನು ಅರ್ಜುನಿಗೆ ಕೊಡಬೇಕು ಅಂತ ಗೊತ್ತಿದ್ರು ಕೃಷ್ಣನ ವಿರೋಧವನ್ನು ಮಾಡಿದರು ಅಂತ ಹೇಳ್ತಾರೆ. ಅದರೊಳಗೆ ಉದ್ಧವನು ಸೇರಿಕೊಂಡಿದ್ದ. ಎಷ್ಟು ಉದ್ಧವನ ಬಗ್ಗೆ ಏಕಾದಶ ಸ್ಕಂದಲ್ಲಿ ಎಷ್ಟು ಅದ್ಭುತವಾದ ಕೇಳ್ತೀವಿ. ಆಮೇಲೆ ಮೈತ್ರಿಯವರು ಹೇಳ್ತಾರೆ, ಉದ್ಧವ ಎಂಥ ಭಕ್ತ, 5ನೇ ವರ್ಷಕ್ಕೆ ತಾಯಿ ಹಾಲು ಕುಡಿ ಬಾ ಅಂತ ಕೇಳಿದ್ರೆ ನಂದಿನ್ನೂ ದೇವ್ರ ಪೂಜೆ ಆಗಿಲ್ಲ, ಕೃಷ್ಣನ ಸೇವೆ ಮಾಡಬೇಕು, ನಾನು ಬರೋದಿಲ್ಲ ಅಂತ ಹೇಳಿ ಕಳಿಸ್ತಾನೆ. ಆಗಿನಿಂದಲೇ ದೇವರ ಸೇವೆ ಪೂಜೆ ಮಾಡುವಂತಹ ಬುದ್ಧಿ ಅವನು. ಇಂಥ ಅದ್ಭುತನಾದ ಉದ್ಧವನು ಅಂದರೆ ತಪ್ಪುತ್ತಾನೆ ಅಂತ ಹೇಳ್ತಾರೆ. ಧರ್ಮರಾಜಾದಿಗಳಂತೂ ಪರಮಾತ್ಮನನ್ನು ದೂತನನ್ನಾಗಿ ಮಾಡಿದರು. ನಕುಲ ಸಹದೇವರು ಪರಮಾತ್ಮನನ್ನು ಮತ್ತೇನಪ್ಪ ಅಂದರೆ ಅವಮಾನ ಮಾಡ್ತಾರೆ. ಈ ರಾಜಸೂಯ ಯಾಗದ ಸಮಯದಲ್ಲಿ ಕಪ್ಪು ಕಾಣಿಕೆ ಕೇಳುವಾಗ ಕೃಷ್ಣನಿಗೂ ಹೋಗಿ ನಕುಲ ಕಪ್ಪು ಕಾಣಿಕೆ ಕೊಡು ಅಂತ ಕೇಳ್ತಾರೆ. ಆಮೇಲೆ ಸಹದೇವ ನೀನು ಗೋಪಾಲಕರ ವಂಶದಲ್ಲಿ ಹುಟ್ಟಿದವನು ಅಂತ ಅವಮಾನ ಮಾಡ್ತಾನೆ ಅಂತ ಸಹದೇವ ಕೃಷ್ಣನಿಗೆ. ಹೀಗೆ ನಾನಾ ರೀತಿಯಲ್ಲಿ ಎಲ್ಲರೂ ಒಂದಿಲ್ಲ ಒಂದು ರೀತಿಯಲ್ಲಿ ಪರಮಾತ್ಮನ ಬಗ್ಗೆ ತಪ್ಪು ತಿಳಿದುಕೊಂಡವರೇ. ಭೀಷ್ಮಾಚಾರ್ಯಂತೂ ಸ್ವತಃ ಕೃಷ್ಣನ ಇದು ಪರಶುರಾಮ ದೇವರ ಜೊತೆ ಯುದ್ಧ ಮಾಡ್ತಾನೆ ಅಂಬಾ ಪ್ರಕರಣದಲ್ಲಿ. ಹೀಗೆ ದೇವರ ವಿರುದ್ಧವಾಗಿ ಯುದ್ಧಕ್ಕೆ ನಿಲ್ತಾರೆ. ದೇವರು ಹೇಳಿದ್ರು ಮುಗಿದಾಯಿತು ಅಂತೇಳಿ ಎಂದಿಗೂ ಮಾಡಲಿಕ್ಕೆ ಹೋಗಲಿಲ್ಲ. ಅದೇ ಭೀಮಸೇನ ದೇವರ ಬಗ್ಗೆ ನಾವು ನೋಡುವಾಗ ಎಂದೆಂದಿಗೂ ಪರಮಾತ್ಮನ ಮಾತಿಗೆ ವಿರೋಧ ಇಲ್ಲ. ಹಿಡಿಂಬಿ ಬಂದು
ಮದುವೆ ಮಾಡ್ಕೋ ಅಂತ ಹೇಳ್ತಾಳೆ, ಕೇಳೋದಿಲ್ಲ. ನಮ್ಮ ಅಣ್ಣನ ಮದುವೆ ಆಗಬೇಕು, ನಾನು ಮದುವೆ ಆಗೋದಿಲ್ಲ. ಯುಧಿಷ್ಠಿರ ಹೇಳ್ತಾನೆ, ಅರ್ಜುನ ಹೇಳ್ತಾನೆ, ಕುಂತಿದೇವಿ ಹೇಳ್ತಾಳೆ, ಯಾರ ಮಾತನ್ನು ಕೇಳೋದಿಲ್ಲ. ಕೊನೆಗೆ ವೇದವ್ಯಾಸ ದೇವರು ಬಂದು ಹೇಳ್ತಾರೆ, ನಾನು ಹೇಳ್ತೀನಿ ಮದುವೆ ಮಾಡ್ಕೊಬೋದಾಯ್ತು, ಒಂದೇ ಮಾತಿಗೆ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ದೇವ್ರ ಮಾತನ್ನು ನೀರು. ಹಾಗಾಗಿ ಶುದ್ಧೇ ಭಾಗವತೆ ಧರ್ಮೇ ನಿರತೋ. ಹಾಗಾಗಿ ಅಚ್ಛಿನ್ನ ಧರ್ಮ, ಎಂದೆಂದಿಗೂ ಪರಮಾತ್ಮನಿಗೆ ಪ್ರೀತಿಕರವಾದ ಧರ್ಮಗಳನ್ನು ಅವರು ಛೇದ ಮಾಡೋದಿಲ್ಲ, ಬಿಡೋದೇ ಇಲ್ಲ. ನಿರಂತರವಾಗಿ ದೇವರ ಪ್ರೀತಿಕರವಾದ ಧರ್ಮಗಳನ್ನು ಮಾಡ್ತಾ ಇರ್ತಾರೆ. ಇಂಥ ಅದ್ಭುತವಾಗಿರ್ತಕ್ಕಂತಹ ವ್ಯಕ್ತಿಗಳು ವಾಯುದೇವರು. ಮುಂದೆ ಇವರು ಬ್ರಹ್ಮ ಪದವಿಗೆ ಬರ್ತಾರೆ. ಅಯೋಬ್ಧಿಜಂ ದುರ್ವಿಷಹಂ ವಿಷಂ ಪ್ರಾಕ್ ಸ್ವಯಂ ಪಪೌ ನಷ್ಟ ಜವಂ ಶಿವೋಲ್ಪಂ ವಿಮುಕ್ತಿಮಪ್ಪೇಶ ಹರಿರ್ನಿದೇಶ ಪ್ರಿಯಾಯ ದಾತುಂ ಪ್ರಭುರಂಬುಜಾಕ್ಷಿ. ಆಮೇಲೆ ವಾಯುದೇವರು ಇನ್ನೊಂದು ಅದ್ಭುತವಾದ ಮಹಿಮೆಯನ್ನು ತಿಳಿಸ್ತಾರೆ ವಾದಿರಾಜಸ್ವಾಮಿ. ಬಹಳ ಸುಂದರವಾಗಿರ್ತಕ್ಕಂಥದ್ದು ಏನು ಅಂದರೆ, ಎಲ್ಲ ದೇವದಾನವರು ಪರಮಾತ್ಮನ ಸಹಾಯವನ್ನು ತೆಗೆದುಕೊಂಡು ಸಮುದ್ರ ಮಥನವನ್ನು ಮಾಡ್ತಾರೆ. ಸಮುದ್ರ ಮಥನ ಮಾಡಿದಾಗ ಮೊಟ್ಟ ಮೊದಲಿಗೆ ಬಂದದ್ದು ಹಲಾಹಲ ವಿಷ. ಆ ಹಲಾಹಲ ವಿಷವನ್ನು ಪಾನ ಮಾಡಿದರು ವಾಯುದೇವರು. ಪಾನ ಮಾಡಿದರೆ ಏನೂ ವಿಕಾರವಾಗಲಿಲ್ಲ. ಅದೇ ರುದ್ರದೇವರಿಗೆ ವಿಷವನ್ನು ಕೊಟ್ಟರು. ಅದನ್ನು ಆ ಎಲ್ಲ ಮಥನವನ್ನು ಮಾಡಿ ವಿಷವನ್ನು, ಅದರಲ್ಲಿ ವೀರ್ಯವನ್ನು ಕಡಿಮೆ ಮಾಡಿ ಆ ವಿಷವನ್ನು ಕುಡಿಲಿಕ್ಕೆ ಕೊಟ್ಟರು. ಅಷ್ಟು ಕುಡಿದದ್ದಕ್ಕೂ ರುದ್ರದೇವರಿಗೆ ತಟ್ಟುಕೊಳ್ಳಿಕ್ಕಾಗಲಿಲ್ಲ. ಆದರೆ ವಾಯುದೇವರು ಎಲ್ಲವನ್ನು ಕುಡಿದ್ರು, ಏನೂ ಆಗಲಿಲ್ಲ. ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಅಪಿಬತ್ಸಹ ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು, ದಿವ್ಯವಾಗಿರ್ತಕ್ಕಂತಹ ವ್ಯಕ್ತಿಗಳು ವಾಯುದೇವರು. ಆಮೇಲೆ ಇನ್ನೊಂದು ಮಹಿಮೆಯನ್ನು ಹೇಳ್ತಾರೆ ಶ್ರೀಮದಾಚಾರ್ಯ. ಈ ಮಾತನ್ನು ತಾತ್ಪರ್ಯದಲ್ಲಿ ಹೇಳ್ತಾರೆ. ಮುಕ್ತಿರಿಹಿದಾತ ವಿಷ್ಣುರಿಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ, ಯಾರಿಗೂ ಮೋಕ್ಷ ಕೊಡ್ಲಿಕ್ಕೆ ಅಧಿಕಾರ ಇಲ್ಲ. ಮೋಕ್ಷ ಬೇಕು ಅಂದರೆ ದೇವರನ್ನೇ ಮೊರೆ ಹೋಗಬೇಕು, ದೇವರೇ ಮೋಕ್ಷವನ್ನು ಕೊಡ್ತಕ್ಕಂಥವ್ರು. ಆದರೆ ವಾಯುದೇವರು ಭಗವಂತನ ಆಜ್ಞೆಯಿಂದ ಮೋಕ್ಷವನ್ನು ಕೊಡ್ತಾರೆ. ಹೀಗಾಗಿ ವಿಮುಕ್ತಿಮಪ್ಪೇಶ ಹರೇರ್ ನಿದೇಶ ಪ್ರಿಯಾಯ ದಾತುಂ ಪ್ರಭುರಂಬುಜಾಕ್ಷಿ. ಹಾಗಾಗಿ ಪರಮಾತ್ಮನ ಆಜ್ಞೆಯಿಂದ ಈ ವಾಯುದೇವರು ಮುಕ್ತಿಯನ್ನು ಭಕ್ತರಿಗೆ ಕೊಡ್ತಾರೆ. ಇಂಥ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳು ಈ ಭೂಮಿಯಲ್ಲಿ ಹನುಮಂತ ಎನ್ನುವ ರೀತಿಯಲ್ಲಿ ಅವತಾರ ಮಾಡಿ ರಾಮದೇವರ ಸೇವೆಯನ್ನು ಮಾಡಿ, ಭೀಮನಾಗಿ ಕೃಷ್ಣನ ಸೇವೆಯನ್ನು ಮಾಡಿದ್ದ. ಈಗ ಮಧ್ವಾಚಾರ್ಯರಾಗಿ ದಿವ್ಯವಾದ ವೇದವ್ಯಾಸ ದೇವರ ಸೇವೆಯನ್ನು ಮಾಡಿದ್ದಾರೆ. ಯಾರಿಗೂ ಅಸಾಧ್ಯವಾಗಿರ್ತಕ್ಕಂತಹ ಅದ್ಭುತವಾದ ಮಹಿಮೆಯನ್ನು ತೋರಿಸಿರ್ತಕ್ಕಂಥವರು. ಹಾಗಾಗಿ ಸ್ವವಿದ್ಧಿ ಸತ್ಯತ್ತ ಮುದೀರಿತಾಸ ಕೃಪಾ ಕಟಾಕ್ಷೇಣ ನಿರೀಕ್ಷ ಭೈಷ್ಣಿ ನಿಜಾಂಗ್ರಿ ಪದ್ಮಾವನ ತೌ ಸುತೌ ತೌ ಸ್ವಕಾಂತಮೇ ತತ್ ಪ್ರಭುಮೇವ ಮೇನೆ. ಹಾಗಾಗಿ ಈ ಬ್ರಹ್ಮದೇವರಾಗಲಿ ಈ ವಾಯುದೇವರಾಗಲಿ ಇವರು ಪರಮಾತ್ಮನ ಅಧೀನರೇ ಹೊರತು ಪರಮಾತ್ಮನಿಗಿಂತಲೂ ಉತ್ತಮರಲ್ಲ. ಆದ್ದರಿಂದ ಏನೇ ಕೆಲಸ ಮಾಡಬೇಕು ಅಂದರೂ ಸ್ವಾಮಿ ಮಾಡ್ಲಾ ಅಂತ ಆಜ್ಞೆ ಕೇಳಿ ಮಾಡಬೇಕು. ಇಲ್ಲದೇ ಇದ್ದರೆ ಅವರಿಗೆ ಮಾಡಲಿಕ್ಕಾಗುವುದಿಲ್ಲ. ಹೀಗೆ ಆ ವಾಯುದೇವರ ಬಗ್ಗೆ ಹೇಳಿ ವಿಚಾರ ಮಾಡಿ ಮುಂದೆ ಹೊರಡ್ತಾಳೆ. ಭವೋಯಮಬ್ಜಾಸನಲಬ್ಧ ಜನ್ಮ ವಿಹಂಗರಾಜೋಯ ಮಹೀಶ್ವರೋಯಂ ಸಮಾನ ವಿಜ್ಞಾನ ಬಲ ಪ್ರಮೋದ ಮುಕುಂದ ಸೇವಾಭಿರತ ಕಿಲೈತೆ. ಈ ಗರುಡಶೇಷ ರುದ್ರರು ಇವರ ಮೂವರು ಕೂಡ ಬ್ರಹ್ಮದೇವರಿಂದ ಜನನವನ್ನು ಪಡೆದಿರತಕ್ಕಂಥವರು. ಇವರು ಸಮಾನವಾದ ಜ್ಞಾನ ಬಲ ಯೋಗ್ಯತೆ ಉಳ್ಳಂಥವರು. ಆದರೆ ನಿರಂತರವಾಗಿ ದೇವರ ಸೇವೆಯನ್ನು ಮಾಡ್ತಾನೆ ಇರತಕ್ಕಂಥವರು. ಶರ್ವಸ್ತು ಪರ್ವ ರಿಪುಗರ್ವ ವಿಭೇದ ದಕ್ಷ ಪೂರ್ವಂ ಪುರತ್ರಯಮಯಂ ಕಿಲ ದೇವ್ಯ ಜೈಷೀತ್ ಹರ್ಯಂಗ್ರಿ ತೀರ್ಥ ಪರಿಪೂತ ಕಪರ್ದಮೇನಂ ಗೌರ್ಯತ್ಯ ಸಾಧ್ಯವಪಿ ತಂ ವಶಯಾಂಬಭೂವ. ಈ ರುದ್ರದೇವರು ಎಂಥ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂದರೆ ತ್ರಿಪುರಾರಿಗಳು. ತ್ರಿಪುರಾಸುರರನ್ನು ಸಂಹಾರ ಮಾಡಿದವರು. ಇಷ್ಟು ಯಾರಿಂದಲೂ ಆ ತ್ರಿಪುರಾಸುರರ ಕೋಟೆಯನ್ನು ಭೇದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅದ್ಭುತವಾದ ಕೋಟೆಯನ್ನು ಭೇದನೆ ಮಾಡಿ ಆ ತ್ರಿಪುರಾಸುರನ್ನು ಸಂಹಾರ ಮಾಡಿದರು. ಆಮೇಲೆ ಪರಮಾತ್ಮನ ಪಾದದಿಂದ ಹುಟ್ಟಿರತಕ್ಕಂತಹ ಗಂಗೆಯನ್ನು ಭಗವಂತನ ಪಾದೋದಕ ಅಂತ ತಲೆ ಮೇಲೆ ಧಾರಣ ಮಾಡಿದ್ದಾರೆ.
ಇಂತಹ ಅದ್ಭುತರಾದ ವ್ಯಕ್ತಿಗಳನ್ನು ಮೆಚ್ಚಿಸೋದು ತುಂಬ ಕಷ್ಟ. ಯದ್ಯಪಿ ರುದ್ರದೇವರು ಕ್ಷಿಪ್ರಪ್ರಸಾದರು ಅಂತ ಬೇಗನೆ ಅನುಗ್ರಹವನ್ನು ಮಾಡ್ತಾರೆ, ಆದರೆ ಅವರನ್ನು ಮೆಚ್ಚಿಸೋದು ಕಷ್ಟ. ಅಂತಹ ಕಷ್ಟ ಸಾಧ್ಯವಾದ ಅವರ ಪ್ರೀತಿಯನ್ನು ಆ ಗೌರಿ ಉಮಾದೇವಿ ತಪಶ್ಚರ್ಯವನ್ನು ಮಾಡಿ ಮೆಚ್ಚಿಸಿಕೊಂಡು ಅವರ ಮಡದಿಯಾಗಿದ್ದಾಳೆ. ಇಷ್ಟು ಅದ್ಭುತವಾಗಿರ್ತಕ್ಕಂತಹ ವ್ಯಕ್ತಿಗಳು. ಆದರೆ ಏನು ಮಾಡಬೇಕು, ಯಾವಾಗಲೂ ಸ್ಮಶಾನದಲ್ಲಿ ವಾಸ ಮಾಡ್ತಾರೆ, ಗಜ ಚರ್ಮವನ್ನು ಉಟ್ಕೊಂಡಿರ್ತಾರೆ, ದಿಗಂಬರರಾಗಿರ್ತಾರೆ, ಹೀಗಿರ್ತಕ್ಕಂಥವರು. ಆದರೂ ದೇವರ ಪಾದೋದಕವನ್ನು ತಲೆ ಮೇಲೆ ಧಾರಣ ಮಾಡಿದ್ದಾರೆ ಅಂದರೆ ಸಣ್ಣವರೇ, ಅದರಿಂದ ದೇವರ ಉಪಯೋಗ ಇಲ್ಲ. ಆಮೇಲೆ ಶೇಷದೇವರನ್ನು ನೋಡಿದ್ದು, ಶೇಷದೇವರ ಸಾಮರ್ಥ್ಯ ಅಂತದ್ದು ಅಂದರೆ ಹೇಳ್ತಾರೆ, ಶೇಷದೇವರು ಈ ಭೂಮಂಡಲವನ್ನು ತಮ್ಮ ತಲೆ ಮೇಲೆ ಸಾಸಿವೆ ಕಾಳಿನಂತೆ ಧಾರಣ ಮಾಡಿದ್ದಾರೆ. ಅವರಿಗೇನು ಭಾರವೇ ಆಗುವುದಿಲ್ಲ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ಬ್ರಹ್ಮ ಈ ಭೂಮಂಡಲವನ್ನು ಧಾರಣ ಮಾಡಿದ್ದಾರೆ. ಆದರೆ ಆ ರೀತಿ ಧಾರಣ ಮಾಡಿದ ಶೇಷದೇವರಿಗೆ ಸ್ಥಿರವಾಗಿ ನಿಂತ್ಕೊಳ್ಳಿಕ್ಕಾಗುವುದಿಲ್ಲ. ಸ್ಥಿರವಾಗಿ ನಿಂತ್ಕೊಳ್ಳಿಕ್ಕಾಗುವುದಿಲ್ಲ. ಯಾಕೆಂದರೆ ಹಾವು ಯಾವಾಗಲೂ ಅಲಗಾಡ್ತಾ ಇರ್ತಂತೆ. ಅದರೊಳಗೂ ಹನುಮಂತ ದೇವರ ಹಾಡನ್ನು ಕೇಳಿ ಆ ಶೇಷದೇವರು ಹೀಗೆ ತಲೆ ಹಾಕ್ತಾ ಇರ್ತಾರಂತೆ. ಹಾಗಾಗಿ ಆ ರೀತಿಯಲ್ಲಿ ಇರತಕ್ಕಂಥವರು. ಆದರೆ ಅವರಿಗೆ ಈ ಭೂಮಿಯನ್ನು ಗಟ್ಟಿಮುಟ್ಟಿಯಾಗಿ ಧಾರಣ ಮಾಡಲಿಕ್ಕೆ ವಾಯುದೇವರು ಮತ್ಸ್ಯ ಕಚ್ಚಪ ರೂಪದಲ್ಲಿ ಇದ್ದಾರೆ. ಅವರ ಬಾಲವನ್ನು ಆಶ್ರಯಿಸಿಕೊಂಡು ಸ್ಥಿರತ್ವವನ್ನು ಪಡೆದು ಆ ಭೂಮಂಡಲವನ್ನು ಗಟ್ಟಿಮುಟ್ಟಿಯಾಗಿ ಧಾರಣೆ ಮಾಡಿದ್ದಾರೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಸಿದ್ಧಾರ್ಥ ಖಂಡಮಿವ ಕುಂಡಲಿರಾಟ್ಸು ಪೃಥ್ವೀಮಯಂ ಕಿಲ ವಿಭರ್ತಿ ಫಣಾತ ಪತ್ರೇ ಸ್ವಯಂ ಗರುಜ್ಜನಿ ಮರುಜ್ಜವಚಾಲಿತಾದ್ರಿ ದ್ವೀಪಂಬು ರಾಶಿರಹಿರಣ್ಯ ವರ್ಣ್ಯ ಬಲಸ್ಸುಪರ್ಣ ಪ್ರಾಧಾನ್ಯಯುಧ್ಯ ಬಲಿನಾ ಸಮಂಯೋ ಗೋಮಂತ ಮೂರ್ಧಿ ಮುಕುಟಂ ನಿಜ ದೇವತಾಯಿ. ಇನ್ನು ಗರುಡ ದೇವರು ಯಾವಾಗಲೂ ಭಗವಂತರನ್ನು ಹೊತ್ತುಕೊಂಡು ಓಡಾಡ್ತಾರೆ. ಪರಮಾತ್ಮನ ಅದ್ಭುತವಾದ ವಾಹನ. ಅವ್ರದ್ದು ಎಂಥ ಸಾಮರ್ಥ್ಯ ಅಂದರೆ, ಪರಮಾತ್ಮ ಶೇಷಶಾಹಿಯಾಗಿ ಮಲಗಿದ್ದಂತೆ ವೈಕುಂಠದಲ್ಲಿ. ಈ ಮಾತನ್ನು ಹೇಳುವಾಗ ಶಿವದಾಚಾರ್ಯ ಹೇಳ್ತಾರೆ ದಶಮಸ್ಕಂದಲ್ಲಿ. ಅಂದರೆ ಈ ವೈಕುಂಠವು ಕೂಡ ಸ್ವಲ್ಪ ಹತ್ತಿರದಲ್ಲೇನೆ ಅಂತ ಹೇಳ್ತಾರೆ. ಅಮುಕ್ತ ಸ್ಥಾನದಲ್ಲಿ ಭಗವಂತ ಮಲಗಿದ್ದ. ಈ ಬಲಿಚಕ್ರವರ್ತಿಗೆ ಆ ಪರಮಾತ್ಮನ ಮೇಲೆ ತುಂಬ ವೈಮನಸ್ಸಿತ್ತಂತೆ. ಯಾಕೆಂದರೆ ನಾನು ಗಳಿಸಿದ 3 ಲೋಕದ ಆಧಿಪತ್ಯವನ್ನು ವಾಮನನಾಗಿ ಬಂದು ನನ್ನನ್ನು ಸುತಳ ಲೋಕಕ್ಕೆ ಕಳಿಸಿಬಿಟ್ಟು ಆ ತ್ರೈಲೋಕ್ಯಾಧಿಪತ್ಯವನ್ನು ಇಂದ್ರನಿಗೆ ಕೊಟ್ಟುಬಿಟ್ಟ ಅನ್ನುವ ರೀತಿಯಲ್ಲಿ ದೇವರ ಬಗ್ಗೆ ವೈಮನಸ್ಸಿತ್ತಂತೆ. ಹಾಗಾಗಿ ನೋಡ್ತಾ ನಿಂತಿದ್ದ. ಎಲ್ಲರೂ ಹಾಗೆ ಕಣ್ಮುಚ್ಚಿದ್ದಾರಂತೆ, ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ, ಈಗ ಯಾರು ನೋಡ್ತಾ ಇಲ್ಲ ಅಂತ ಹೇಳಿ ಆ ಭಗವಂತನ ಕಿರೀಟವನ್ನು ಹೊತ್ಕೊಂಡು ಹೋಗ್ಬಿಟ್ಟಂತೆ ಬಲಿಚಕ್ರವರ್ತಿ. ಆಗ ಗರುಡ ದೇವರು ಅದನ್ನು ನೋಡಿ ಹೋಗಿ ಆ ಬಲಿಯ ಜೊತೆಗೆ ಯುದ್ಧ ಮಾಡಿ ಆ ಕಿರೀಟವನ್ನು ತೆಗೆದುಕೊಂಡು ಬಂದು ಈ ಕೃಷ್ಣನಿಗೆ ಹಾಕಿದರು. ಆ ನಾರಾಯಣನ ಕಿರೀಟ ಈ ಕೃಷ್ಣನಿಗೆ ಸರಿಯಾಗಿ ಹೋಯಿತು. ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಸಾಮರ್ಥ್ಯವುಳ್ಳವನು. ಆದರೂ ಸವಿಷ್ಣುವಾಹತ್ವ ಉಪೇತ್ಯತಾಕ್ಷ. ಹಾಗಾಗಿ ಅವನು ಮತ್ತೇನಪ್ಪ ಅಂದರೆ ಕೃಷ್ಣನ ಭಗವಂತನ ವಾಹನವಾಗಿದ್ದಾನೆ. ಇಂಥ ಅದ್ಭುತವಾಗಿರ್ತಕ್ಕಂತಹ ವ್ಯಕ್ತಿ ಈ ಶೇಷದೇವರು ಗರುಡದೇವರು. ಇವರಿಬ್ಬರೂ ಕೂಡ ಭಗವಂತನನ್ನು ಹೊಂದಲಿಕ್ಕೆ ಮಾರ್ಗರಾಗಿದ್ದಾರೆ. ಹಾಗಾಗಿ ಗರುಡ ಮಾರ್ಗ ಶೇಷ ಮಾರ್ಗ ಅಂತ ಈ 2 ಮಾರ್ಗಗಳಿವೆ. ಹಾಗಾಗಿ ಅವರಿಬ್ಬರು ಮಾರ್ಗಭೂತರಾಗಿರ್ತಕ್ಕಂಥವರು. ಹಾಗಾಗಿ ಹೊಂದುವಂಥ ವ್ಯಕ್ತಿಗಳಲ್ಲ, ಕೇವಲ ಮಾರ್ಗರೂಪರಾಗಿರ್ತಕ್ಕಂಥವರು. ಅದರಿಂದಾಗಿ ಇವರು ಮತ್ತೆ ಇಲ್ಲ. ಆಮೇಲೆ ಮತ್ತೇನಪ್ಪ ಅಂದರೆ ಗರುತ್ಮದೌಸಾಚಲ ನೀಲಮೇಘಂ ಫಣೀಂದ್ರಹಾರೋಚ್ಛಯ ನೀಲರತ್ನಂ ಉಮೇಶ ಹಂಸ ಪ್ರಿಯ ಪಾದ ಪದ್ಮಂ ಪತಿಂ ಸತೀ ಸಾಚಕಮೇ ರಮೇಶಂ. ಹೀಗಾಗಿ ಈ 3 ಕೂಡ ಇವರು ಪ್ರಯೋಜನ ಇಲ್ಲ ಅಂತ ಹೇಳಿ ಮುಂದೆ ಬಂದ್ಲಂತೆ. ಮುಂದೆ ಬಂದರೆ ಇಂದ್ರದೇವರು ನಿಂತಿದ್ದು. ಆ ಇಂದ್ರದೇವರನ್ನು ನೋಡಿ ಇವನಿಗೆ ಮೈ ತುಂಬ ಕಣ್ಣು, ಇವನಿಗೆ ಪ್ರಯೋಜನ ಇಲ್ಲ ಅಂತ. ಆಮೇಲೆ ಸ್ವಲ್ಪ ಮುಂದೆ ಬರ್ತಾರೆ. ಆಮೇಲೆ ಮತ್ತೇನಪ್ಪ ಅಂದರೆ ವಿಚಿತ್ರ ಸೌಭಾಗ್ಯವೃತ ಕೃತೋಸೌ. ಈ ಇಂದ್ರ ಇವನು ತ್ರೈಲೋಕ್ಯಾಧಿಪತಿ, ಭಾರಿ ಅದ್ಭುತವಾಗಿರ್ತಕ್ಕಂತಹ ಐಶ್ವರ್ಯವನ್ನು ಪಡೆದವನು. ಆದರೆ ಏನು ವಿಚಿತ್ರ ಅಂದರೆ ಇಷ್ಟು ಐಶ್ವರ್ಯ ಬರಲಿಕ್ಕೆ ಕಾರಣ ಯಾರು ಅಂದರೆ ವಿಷ್ಣು. ವಾಮನ ರೂಪಿಯಾದ ಭಗವಂತ ಆ ಐಶ್ವರ್ಯವನ್ನು ಬಲಿಯಿಂದ ಕಸಿದುಕೊಂಡದ್ದನ್ನು ತಿರುಗಿ ಕೃಷ್ಣ ಭಗವಂತ ಕೊಟ್ಟ ಮೇಲೆ ಅವನಿಗೆ ಐಶ್ವರ್ಯ ಉಳಿತು. ಇಲ್ಲದೇ ಇದ್ದರೆ ಅವನಿಗೆ ಐಶ್ವರ್ಯವೇ ಇಲ್ಲ.
ಹಾಗಾಗಿ ಇನ್ನೊಬ್ಬರಿಂದ ಬಂದ ಐಶ್ವರ್ಯವನ್ನು ತಾನು ಭೋಗ ಮಾಡ್ತಾನೆ, ಆದ್ದರಿಂದ ಇವನು ಪ್ರಯೋಜನ ಇಲ್ಲ ಅಂತ ಇಂದ್ರದೇವರನ್ನು ಬಿಟ್ಬಿಟ್ರು. ಹೀಗೆ ಮತ್ತೇನಪ್ಪ ಅಂದರೆ ಇವರು ಬೃಹಸ್ಪತ್ಯಾಚಾರ್ಯ, ಇವರು ಗುರುಗಳು, ದೇವತೆಗಳಿಗೆ ಗುರುಗಳು ಅಂದರೆ ಮತ್ತೇನಪ್ಪ ಅಂದರೆ ಅವ್ರ ಕೆಲಸ ಏನು ಅಂದರೆ ಯಾವಾಗಲೂ ತತ್ವಜ್ಞಾನವನ್ನು ಕೊಡುವುದಂದ್ರೆ ಉಪದೇಶ ಮಾಡುವಂಥ ವ್ಯಕ್ತಿಗಳು ಮತ್ತೇನಪ್ಪ ಅಂದರೆ ಸ್ವತಃ ಮೊದಲು ತಾವು ಜ್ಞಾನವನ್ನು ಪಡೆದಿರಬೇಕು. ಹಾಗೆ ಜ್ಞಾನವನ್ನು ಪಡೆದು ಉಪದೇಶ ಮಾಡುವಾಗ ಭಗವಂತ ಸರ್ವೋತ್ತಮ ಅಂತ ಉಪದೇಶ ಮಾಡ್ತಾರೆ. ಹಾಗಾದ್ರೆ ತಾವಂತೂ ಸರ್ವೋತ್ತಮ ಅಲ್ಲ ಅಂತ ಇದರಿಂದ ಗೊತ್ತಾಗಿಬಿಡ್ತದೆ. ಹಾಗೆ ಬೃಹಸ್ಪತ್ಯಾಚಾರ. ಇನ್ನು ಇವನು ಧರ್ಮ, ಇವನು ದುಷ್ಟರನ್ನು ನಿಗ್ರಹ ಮಾಡ್ತಾನೆ, ಯಾವಾಗಲೂ ಪ್ರೇತಗಣಗಳ ಜೊತೆಗೆ ಓಡಾಡ್ತಾ ಮತ್ತೇನಪ್ಪ ಅಂದರೆ ಯಮದೂತರಿಂದ ಏನಪ್ಪ ಅಂದರೆ ಕೆಲಸ ಮಾಡಿಸ್ತಾ ಇರ್ತಾನೆ. ಆಮೇಲೆ ಇವನು ಚಂದ್ರ, ಇವನು ಸುಧಾಕರ, ತಂಪು ಮಾತ್ರ ಕೊಡ್ತಾನೆ, ಬಹಳ ಬೆಳಕು ಕೊಡೋದಿಲ್ಲ, ಇವನು ಪ್ರಯೋಜನ ಇಲ್ಲ. ಇವನು ಸೂರ್ಯ, ಸಹಸ್ರ ರಶ್ಮಿ, ಭಾರೀ ಪ್ರಕಾಶವನ್ನು ಕೊಡ್ತಾನೆ, ಆದರೆ ಹತ್ತಿರ ಬರಲಿಕ್ಕೆ ಕೊಡೋದಿಲ್ಲ, ಯಾಕೆಂದರೆ ಶಾಖೆ ಬಹಳ, ಅವನು ಉಪಯೋಗವಿಲ್ಲ. ಇವನು ರತ್ನಾಕರ, ಅದ್ಭುತವಾಗಿರ್ತಕ್ಕಂತಹ ರತ್ನಗಳನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿರ್ತಕ್ಕಂತಹ ವರುಣ, ಆದರೆ ಇವನು ಮತ್ತೇನಪ್ಪ ಅಂತಂದರೆ ಯಾವಾಗಲೂ ಗರ್ಜನೆ ಮಾಡ್ತಾ ಇರ್ತಾನೆ, ಶಬ್ದ, ಸಮುದ್ರದ ಅಲೆಗಳು ಶಬ್ದ ಆಗ್ತಾ ಇರ್ತದೆ, ಶಬ್ದಿತೋಗ್ರೆ ಮಹತ್ವಮೇಶ ಅಭಿನೈವ ಭಕ್ತಿ. ಹಾಗಾಗಿ ಇವರು ಯಾರೂ ಪ್ರಯೋಜನ ಇಲ್ಲ. ಇನ್ನು ಇವರೇ ಅಲ್ಲ ಅಂದಮೇಲೆ ಇಮೀಸುರ, ಈ ದೇವತೆಗಳು ಉಳಿದವರು, ಇವರು ಪ್ರಯೋಜನ ಇಲ್ಲ. ಇವರೆಲ್ಲ ಅನಿಮಿಷಾಹ ಅಂತ ಅಂದರೆ ಕಣ್ಣು ಪಿಳಿಕಿಸದೇನೆ ದೇವರನ್ನ ದರ್ಶನ ಮಾಡಿಕೊಳ್ತಾ ಇರ್ತಾನೆ. ದೇವರ ದರ್ಶನ ಎಲ್ಲಿ ಹೋಗ್ಬಿಡ್ತದೋ ಅಂತ ಕಣ್ಣು ಪಿಳಿಕಿಸದೇನೆ ನೋಡ್ತಾ ಇರ್ತಾನೆ. ಹೀಗೆ ಅಂದರೆ ದೇವರ ದರ್ಶನಕ್ಕಾಗಿ ಎಷ್ಟು ಕಾತರ ಪಡ್ತಾರೆ, ಇವರು ಪ್ರಯೋಜನ ಇಲ್ಲ. ಇನ್ನು ಈ ರಾಕ್ಷಸರು, ಈ ಭೂತಗಣಗಳು, ಇವೆಲ್ಲ ಮತ್ತೆ ಪದರ ಮನುಷ್ಯರು, ಇವರೇನು ಪ್ರಯೋಜನ ಇಲ್ಲ ಅಂತ ಹೇಳಿ ಕೊನೆಗೆ ಅಯಂ ಮುಕುಂದ ಸಖಿಚಿತ್ ಪ್ರಮೋದಂ ಚಿತ್ಪ್ರಮೋದ ಮಯಾವ್ಯಯಾಂಗೋ ಕಿಲ ದೋಷಶೂನ್ಯ ಅವಾತರದ್ವಿಶ್ವಜನಸ್ಯ ಗುಪ್ತೈ ಗುಣಂಬುರಾಶಿ ಕಿಲ ಭೂತಲೆಸ್ಮಿನ್. ಈ ಕೃಷ್ಣ ಇದ್ದ ನೋಡು, ಇವನು ಸಾಕ್ಷಾತ್ ಜಗದೊಡೆಯ, ಅನಂತ ಗುಣಗಳಿಂದ ಯುಕ್ತನಾಗಿರತಕ್ಕಂಥವನು, ದೋಷವೇ ಇಲ್ಲ. ಜಗತ್ತನ್ನು ರಕ್ಷಣೆ ಮಾಡುವುದಕ್ಕಾಗಿ ಇಲ್ಲಿ ಕೃಷ್ಣ ರೂಪನಾಗಿ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ. ಹಾಗಾಗಿ ಇವನನ್ನು ನೀನು ಹೊಂದಿದರೆ ಯೋಗ್ಯವಾಗ್ತದೆ ಅಂತ ಹೇಳಿ ಆ ಕೃಷ್ಣನ ಹತ್ತಿರ ಬಂದು ಆ ಪರಮಾತ್ಮನಿಗೆ ಮಾಲೆಯನ್ನು ಹಾಕಿದ್ದಾಳಂತೆ. ಆ ರುಕ್ಮಿಣಿ ದೇವಿ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಜಗಜ್ಜನಿಸ್ಥೇಮ ಲಯಾದಿ ಧರ್ಮ ಭವಂತ್ಯಮುಷ್ಮಾತ್ ಕಿಲ ಶಾಸ್ತ್ರಯೋನೇ ಅಮುಷ್ಯ ಸಾಮ್ಯಂ ಕಥಮಸ್ಸುರಾಣಂ ಉಪೈತಿಯತ್ರೋಮಸು ವಿಶ್ವಕೋಶಾಹ. ಈ ಭಗವಂತನಿಗೆ ಸಮಾನರಾದವರು ಯಾರೂ ಇಲ್ಲ. ಯಾಕೆ ಅಂದರೆ ವಿಶ್ವಕೋಶಾಹ ಅಂತಂತ ಲಕ್ಷ್ಮೀದೇವಿ ವಾದರಾಜರು ಹೇಳ್ತಾರೆ, ಅನೇಕ ಬ್ರಹ್ಮಾಂಡಗಳು, ಒಂದು ಬ್ರಹ್ಮಾಂಡ ಅಲ್ಲ, ಅನೇಕ ಬ್ರಹ್ಮಾಂಡಗಳು ಪರಮಾತ್ಮನ ಒಂದು ರೋಮಕೂಪದಲ್ಲಿ ಮುಳುಗಿ ಹೋಗಿಬಿಡ್ತವೆ. ಇಷ್ಟು ಅದ್ಭುತವಾದ ಸಾಮರ್ಥ್ಯ. ಶಿವದಾಚಾರ್ಯ ಹೇಳ್ತಾರೆ, ಲೋಮಕೂಪ ಲಯೋಧಿನ ಅಂತ. ಒಂದು ರೋಮದಲ್ಲಿ ಇರತಕ್ಕಂಥ ರೋಮ ಇರುವಂತಹ ಸ್ಥಳದಲ್ಲಿ ತೆಗ್ಗಿರ್ತದೆ, ಅಲ್ಲಿ ನೀರು ನಿಂತರೆ ಎಷ್ಟು ನೀರು ನಿಲ್ಲತ್ತೋ ಆ ನೀರು ಪ್ರಳಯೋದಕ್ಕೆ ಸಮಾನ ಅಂತ. ಪ್ರಳಯದ ನೀರು ಎಷ್ಟು ಅದ್ಭುತ ಅಗಾಧ, ಅಂತಹ ಪ್ರಳಯದ ನೀರು ಪರಮಾತ್ಮನ ಒಂದು ರೋಮಕೂಪದಲ್ಲಿ ಸನ್ನಿಹಿತವಾಗಿ ಬಿಡ್ತದೆ ಅಂತ ಹೇಳ್ತಾರೆ. ಇಷ್ಟು ಅದ್ಭುತವಾದ ಮಹಿಮೆ ಭಗವಂತನದು. ಹಾಗಾಗಿ ಅಂತಹ ಅನೇಕ ಮತ್ತೆ ಬ್ರಹ್ಮಾಂಡಗಳು ಆ ಪರಮಾತ್ಮನ ರೋಮಕೂಪದಲ್ಲಿ ಮುಳುಗಿ ಹೋಗ್ಬಿಡ್ತವೆ. ಇಂಥ ಅದ್ಭುತವಾದ ಮಹಿಮೆ ಈ ಭಗವಂತನ ಜ್ಞಾನವನ್ನು ಪರಿಪೂರ್ಣವಾಗಿ ಯಾರು ಮಾಡಿಕೊಂಡವರಲ್ಲ. ಇವನು ಶಾಸ್ತ್ರಯೋನಿ, ಶಾಸ್ತ್ರಯೋನಿತ್ವಾತ್ ಅಂತನ್ನುವಂಥ ಸೂತ್ರದಲ್ಲಿ ಹೇಳಿದಂತೆ ಶಾಸ್ತ್ರಯೋನಿ, ಶಾಸ್ತ್ರದಿಂದ ಮಾತ್ರ ತಿಳಿಯಲ್ಪಡ್ತಕ್ಕಂಥವನು. ಶಾಸ್ತ್ರಗಳು ಅಂದರೆ 4 ವೇದಗಳು, ಮಹಾಭಾರತ, ರಾಮಾಯಣ, ಪಂಚರಾತ್ರ, ಇವುಗಳಿಗೆ ಶಾಸ್ತ್ರ ಅಂತ ಕರೀತಾರೆ. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗೆ ಸಮಾನರಾದವರು ಯಾರೂ ಇಲ್ಲ. ಸಮಸ್ತ ವೇದಾ ಕಿಲ ಸೇತಿಹಾಸ ಪುರಾಣಯುಕ್ತ ಸ್ಮೃತಿಭಿಸ್ಸಾಯಿನಂ ಸಮಾನ ಶೂನ್ಯಂ ಪ್ರಭು ಮಾಮನಂತಿ ಪ್ರಮಥ್ಯಯೋಗ್ಧಿಂ ಲಭತೆ ಸ್ಮ ಲಕ್ಷ್ಮೀಂ. ಹಾಗಾಗಿ ಇಂತಹ ಅದ್ಭುತನಾದ ವ್ಯಕ್ತಿಯನ್ನು ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿಯು ಕೂಡ ವರಿಸಿದ್ದು. ಅಂದಮೇಲೆ ನಾನು ವರಿಸೋದೇನು ದೊಡ್ಡ ಅಂತ ತಾನು ಹೇಳ್ಕೊಳ್ತಾಳೆ. ಇದಕ್ಕೆ ಅದೇ ಲಕ್ಷ್ಮೀದೇವಿನೇ ಇವಳು ಈ ರೀತಿಯಲ್ಲಿ ಹೇಳ್ತಾಳೆ.
ಯದೀಯ ಪಾದೊಂಡ ಕಟಾಹಭೇದಿ ವಿಧಾತೃ ಹಸ್ತಾರ್ಪಣಂ ಸಾರವೇದಿ ಮೃಗಾಕ್ಷಿ ಸ್ವಯಂ ವಿವಿಧಾವತಾರ ವಿಯೋಜಿತ ಅತ್ಯುದ್ಧತ ಭೂಮಿಭಾರ. ಇಷ್ಟು ಅದ್ಭುತ. ಯಾವ ಭಗವಂತ ವಾಮನ ರೂಪಿಯಾಗಿ ಆ ಬಲಿಚಕ್ರವರ್ತಿಯನ್ನು ಉದ್ಧಾರ ಮಾಡುವಾಗ ತ್ರಿವಿಕ್ರಮನಾಗಿ ಬೆಳೆದಾಗ ಒಂದನೇ ಪಾದವನ್ನು ಭೂಮಿ ಮೇಲೆ ಇಟ್ಟ, ಎಲ್ಲ ಭೂಮಂಡಲ ಆವರಿಸಿ ಹೋಯಿತು. ಎರಡನೇ ಪಾದವನ್ನು ಆಕಾಶಕ್ಕೆ ಇಟ್ಟ, ಬ್ರಹ್ಮಾಂಡದ ಖರ್ಪರ ಸೀಳಿ ಹೊರಗಿರತಕ್ಕಂತಹ ಘನೋದಕ ಒಳಗೆ ಬಂತು. ಆ ಘನೋದಕ ಪರಮಾತ್ಮನ ಪಾದವನ್ನು ತೊಳೆದು ಒಳಗೆ ಬಂತಂತೆ. ಒಳಗೆ ಬಂದಾಗ ಭಗವಂತನ ಪಾದೋದಕ ಅಂತ ಬ್ರಹ್ಮದೇವರು ತಮ್ಮ ಕಮಂಡಲವನಲ್ಲೇ ಅದನ್ನು ಧಾರಣ ಮಾಡಿದರು. ಎಂತಹ ಅದ್ಭುತವಾದ ಭಗವಂತನ ಮಹಿಮೆಯೇ. ಹಾಗಾಗಿ ಇಂತಹ ಭಗವಂತ ಬೇರೆ ಬೇರೆ ಅವತಾರಗಳನ್ನು ಮಾಡಿ ಭೂಮಿಯ ಭಾರವನ್ನು ಇಳಿಸ್ತಕ್ಕಂಥವನು. ಹಾಗಾಗಿ ಇಂತಹ ದಿವ್ಯವಾದ ಭಗವಂತನನ್ನು ಬಿಟ್ಟು ಯಾರ್ಯಾರನ್ನೋ ಯಾಕೆ ಒರೆಸಬೇಕು, ಆ ಭಗವಂತನಿಗೆ ಮಾಲೆ ಹಾಕುವಂಥ ಬುದ್ಧಿ ಆ ಮನಸ್ಸಿಗೆ ಹೇಳಿತಂತೆ. ಓ ಹೌದು, ನೀ ಹೇಳಿದ್ದು ಸರಿ ಅಂತ ರುಕ್ಮಿಣೀ ದೇವಿ ಮನಸ್ಸಿನಿಂದ ಒಪ್ಪಿ ಆ ಕೃಷ್ಣನಿಗೆ ಮಾಲೆ ಹಾಕಿಲ್ಲು ಅಂತ ಹೇಳ್ತಾರೆ. ಹೀಗೆ ತಯೋರ್ಮುಹೂರ್ತಾವಧಿ ಮಧ್ಯದತ್ತ ಪಟಂ ವಿನಿರ್ಭಿದ್ಯ ಮಿತಸ್ಪೃಶಂತ್ಯ ಪ್ರಭಾ ಸದಾ ಖಂಡಿತ ಯೋಗ ಭಾಗ್ಯಂ ವಿಬೋಧಯಂತಿ ಸ್ಮ ವಿವೇಕ ಭಾಜ. ಹೀಗೆ ಅವರಿಬ್ಬರ ಮಧ್ಯದಲ್ಲಿ ಅಂತಃಪಟವನ್ನು ಹಿಡಿದಿದ್ರಂತೆ. ಆ ರುಕ್ಮಿಣೀ ದೇವಿ ಬಂದು ಆ ಕಡೆಗೆ ನಿಂತ್ಕೊಂಡ್ಲು, ಈ ಕಡೆಗೆ ಪರಮಾತ್ಮ ನಿಂತ್ಕೊಂಡಿದ್ದಾನೆ. ಆ ಅಂತಃಪಟವನ್ನು ಮೀರಿ ಇವರಿಬ್ಬರ ತೇಜಸ್ಸು ಹೋಗ್ತಾ ಇದೆ. ಹಾಗಾಗಿ ಅದನ್ನು ನೋಡಿ ಹೇಳ್ತಾರೆ, ಇವರಿಬ್ಬರು ದಿವ್ಯವಾಗಿರತಕ್ಕಂತಹ ವ್ಯಕ್ತಿಗಳು, ಅನ್ಯೋನ್ಯವಾಗಿರತಕ್ಕಂತಹ ಸ್ವಭಾವವುಳ್ಳವರು, ಎಂದಿಗೂ ಒಬ್ಬರಿಗೊಬ್ಬರಿಗೆ ವೈಮನಸ್ಸಿಲ್ಲ, ಇಂಥ ಅದ್ಭುತವಾಗಿರತಕ್ಕಂತಹ ವ್ಯಕ್ತಿಗಳು ಅಂತ ಹೇಳಿ ಅವರಿಬ್ಬರ ಆ ವಿವಾಹದ ಸಮಯದಲ್ಲಿ ಸೀತಾ ಕಲ್ಯಾಣವನ್ನು ಹಾಡಾಡ್ತಾ ಇದ್ರಂತೆ. ಸೀತಾ ಕಲ್ಯಾಣದ ವಿಚಾರಗಳನ್ನು ಹಾಡಾಡ್ತಾ ಇದ್ರಂತೆ. ಅಲ್ಲಿ ಹೇಳ್ತಾರೆ, ಸೀತಾ ಸ್ವಯಂವರ ಮಹೋತ್ಸವ ಗಾನಕಾಲೆ ಜಾತೋರಮ ಪುಲಕ ಮಾಧವ ಮಂದಹಾಸು. ಅವರು ಹಾಡಾಡುವಾಗ ರುಕ್ಮಿಣೀ ದೇವಿ ಕೃಷ್ಣ ನಗುತ್ತಾ ಇದ್ರು. ಯಾಕೆಂದ್ರೆ ನಾವೇ ಅವರು, ಅವರೇ ನಾವು, ನಮ್ಮ ಮದುವೆಯ ಗಾನವನ್ನು ಇಲ್ಲಿ ಈ ಸಮಯದಲ್ಲಿ ಹಾಡ್ತಾ ಇದ್ದಾರೆ ಅಂತ ಮಂದಹಾಸವನ್ನು ಬೀರಿದ್ದಾರಂತೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಭಗವಂತನ ಆ ಮಂದಸ್ಮಿತ ಅದು ಎಂಥದ್ದು ಅಂದರೆ ಅನಂತ ಚಂದ್ರನ ಕಾಂತಿಯನ್ನು ಮೀರಿಸುವಂಥದ್ದು. ಅಂಥ ಅದ್ಭುತವಾದ ಮಂದಸ್ಮಿತ. ಆಸೀತ್ ಪರಸ್ಪರ ನಿರೀಕ್ಷಣ ಕರ್ಮಕಾಲೆ ಕೃಷ್ಣೀ ಮುಖಂಬು ಜಗತಂ ನಯನಂ ಮುರಾರೇ. ಪರಮಾತ್ಮ ಮತ್ತು ಲಕ್ಷ್ಮೀ ರುಕ್ಮಿಣಿ ದೇವಿ ಇಬ್ಬರು ನಿಂತಿದ್ದಾರೆ. ಅಂತಃಪಟವನ್ನು ಸರಿಸಿದಾಗ ಮತ್ತೇನಪ್ಪ ಅಂದರೆ ಅಕ್ಷತೆಯನ್ನು ಹಾಕಿದ್ರು, ಜೀರಿಗೆ ಬೆಲ್ಲ ಇಡ್ತಾರೆ. ಹಾಗಿಡುವಾಗ ಪರಮಾತ್ಮನ ಕಣ್ಣಿನ ದೃಷ್ಟಿ ಆ ರುಕ್ಮಿಣೀ ದೇವಿಯ ಕಣ್ಣಿನ ಮೇಲೆ ಹೋಯ್ತಂತೆ. ರುಕ್ಮಿಣೀ ದೇವಿಯ ಕಣ್ಣಿನ ದೃಷ್ಟಿ ಪರಮಾತ್ಮನ ನಾಭಿಯ ಮೇಲೆ ಬಿತ್ತಂತೆ. ಯಾಕೆ ಹೀಗೆ ಅಂತಂದರೆ ಅದಕ್ಕೆ ವಾದರಾಜ ಸ್ವಾಮಿಗಳಂತಾರೆ, ಪರಮಾತ್ಮನ ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ. ಸೂರ್ಯನಿಗೆ ಕಮಲಗಳು ಅಂದರೆ ಬಹಳ ಪ್ರೀತಿ. ಕಮಲಗಳು ಅರಳೋದು ಯಾವಾಗ? ಸೂರ್ಯನ ಕಿರಣಗಳು ಬಿದ್ದಾಗ. ಹಾಗಾಗಿ ರುಕ್ಮಿಣೀ ದೇವಿಯ ಕಣ್ಣು ಅರಳಬೇಕು ಅಂದರೆ ಸೂರ್ಯನ ದೃಷ್ಟಿ ಬೀಳಬೇಕು, ಸೂರ್ಯನ ಕಿರಣಗಳು. ಹಾಗಾಗಿ ಪರಮಾತ್ಮ ದೃಷ್ಟಿ ಬಿಟ್ಟ. ಮತ್ತೆ ರುಕ್ಮಿಣೀ ದೇವಿ ನಾಭಿಯನ್ನು ಯಾಕೆ ನೋಡಿದ್ಲು ಅಂದರೆ ನಾಭಿಯಿಂದ ತಾನೇ ಕಮಲ ಬಂದಿದ್ದು. ಹಾಗಾಗಿ ಇದು ನನ್ನ ಸ್ಥಾನ ಅಂತ ಹೇಳಿ ಆ ಕಣ್ಣುಗಳ ದೃಷ್ಟಿ ನಾಭಿ ಮೇಲೆ ಬಿತ್ತು ಅಂತ ಹೇಳ್ತಾರೆ. ಹೀಗೆ ಅಂದರೆ ತಾತ್ಪರ್ಯ, ನಾಚಿಕೆಯಿಂದ ತಲೆಬಾಗಿ ಕಣ್ಣನ್ನು ಕೆಳಗೆ, ದೃಷ್ಟಿಯನ್ನು ಕೆಳಗೆ ಮಾಡಿ ಅವಳು ವಿನಯದಿಂದ ನಿಂತಿದ್ಲು ಅಂತ ಹೇಳುವ ಒಂದು ವಿಚಾರವನ್ನು ಈ ರೀತಿಯಲ್ಲಿ ಹೇಳ್ತಾರೆ ವಾದರಾಜ ಸ್ವಾಮಿ. ಹೀಗೆ ಆ ರೀತಿಯಲ್ಲಿ ಆಯಿತು. ಎಲ್ಲರೂ ಕೂಡ ಬಂಧುವರ್ಗದವರು ಅಕ್ಷತಾ ಕಾಳನ್ನು, ಆಮೇಲೆ ಜೀರಿಗೆ ಬೆಲ್ಲವನ್ನು ತಲೆ ಮೇಲೆ ಹಾಕಿದ್ದಾರಂತೆ. ಹಾಕುವಾಗ ನಾನು ಮುಂದು ಅಂತ. ಯಾಕೆಂದರೆ ಯಾರು ಮೊದಲು ಹಾಕ್ತಾರೋ ಅವರು ವಶರಾಗಿ ಇನ್ನೊಬ್ಬರು ಇರ್ತಾರೆ ಅಂತ. ಅದಕ್ಕಾಗಿ ಜಗಳ ನಡೆದಿರ್ತಾರೆ ಇಡುವಾಗ ನಾನು ಮುಂದು ಅಂತ. ಹಾಗಾಗಿ ಅದನ್ನು ಹೇಳ್ತಾರೆ, ಗುಡಾನ್ವಿತಾಭಿ ಶುಭ ಜೀರಿಕಾಭಿ ಪರಸ್ಪರಂ ವರ್ಷಿತಿ ಬಂಧುವರ್ಗೆ ಭಕ್ತಿಸ್ಥಿತಾಂಬೋಧಿ ಸುತಾಜಿತ ತತ್ಪಕ್ಷೀ ಪ್ರಯುಕ್ತಂ ಪ್ರಥಮಂ ಬಭಾರ. ಹಾಗಾಗಿ ಪರಮಾತ್ಮನ ಕಡೆಯವರೇ ಮೊದಲಿಗೆ ಹಾಕಿದರು ಅಂತ. ಯಾಕೆಂದರೆ ಭಗವಂತ ಏನಿದ್ರು ಉತ್ತಮನೇ. ಹಾಗಾಗಿ ಅವನನ್ನು ಯಾರೂ ಮೀರಿಸಲಿಕ್ಕಾಗುವುದಿಲ್ಲ ಅನ್ನೋದಕ್ಕಾಗಿ ಅವನ ಪಕ್ಷದವರು ಮೊದಲಿಗೆ ಹಾಕಿದರು. ಹೀಗಾಗಿ ಆ ರೀತಿಯಲ್ಲಿ ದಿವ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಆಗಿದೆ. ಆಮೇಲೆ ಪರಮಾತ್ಮ ಮತ್ತು ಎಲ್ಲ ವಿಧವಾಗಿರ್ತಕ್ಕಂಥ ವಿವಾಹದ ವಿಚಾರಗಳನ್ನು ಮಾಡಿದ್ದಾರಂತೆ. ಆಮೇಲೆ ಅಕ್ಷತಾರೋಪಣ, ಪರಮಾತ್ಮ ಮಾಂಗಲ್ಯವನ್ನು ಬಂಧನ ಮಾಡಿದ್ದಾನಂತೆ. ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಂಗಲ್ಯಂ ತಂತುನಾನೇನ
ಜಗಜ್ಜೀವನ ಹೇತುನ ಕಂಠೆ ಬದ್ನಾಮಿ ಸೊಬಗೆ ಚಿರಂಜೀವ ಬಯಾಸ ಅಂತ ಭಗವಂತ ಮಾಂಗಲ್ಯವನ್ನು ಧಾರಣ ಮಾಡಿದ್ದಾನಂತೆ. ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ನರನಾರಿಯರು ಕೂಡ ದಿವ್ಯವಾದ ರೀತಿಯಲ್ಲಿ ಅಲ್ಲಿ ಎಲ್ಲರೂ ಸುಂದರವಾದ ರೂಪಗಳನ್ನು ಹಾಕಿಕೊಂಡು ಓಡಾಡ್ತಾ ಇದ್ದಾರಂತೆ. ಹೀಗೆ ಓಡಾಡ್ತಾ ಎಲ್ಲ ಮನೆ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಮಂಗಲಕರವಾಗಿದೆ. ಅಲ್ಲಿ ಆ ಮನೆಯಲ್ಲಿ ದೇವಾದಿ ದೇವತೆಗಳು ಋಷಿ ಮುನಿಗಳು ಎಲ್ಲರೂ ಸೇರಿದ್ದಾರೆ. ಅದ್ಭುತವಾಗಿರ್ತಕ್ಕಂಥದ್ದು. ಹೀಗೆ ಆ ಸಮುದ್ರದ ಮಧ್ಯದಲ್ಲಿ ಇರತಕ್ಕಂಥ ದ್ವಾರಕಾ ಪಟ್ಟಣದಲ್ಲಿ ಇಂಥ ದಿವ್ಯವಾದ ಆ ರುಕ್ಮಿಣಿಯ ಅದ್ಭುತವಾಗಿರ್ತಕ್ಕಂಥ ಒಂದು ಮದುವೆ ವಿವಾಹ ಮಹೋತ್ಸವ ಅದು ನಡೆದಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗೆ ಹೇಳಿ ಆದ ಮೇಲೆ ಅಲ್ಲಿ ಆ ಸಮುದ್ರದ ವರ್ಣನೆಯನ್ನು ಸ್ವಲ್ಪ ಮಾಡ್ತಾರೆ. ಕೆಲವು ಮಾತುಗಳನ್ನು ಹೇಳಿ ಮುಗಿಸ್ತೇನೆ, ಸಮಯ ಬಹಳ ಆಯಿತು. ಹಾಗಾಗಿ ಏನು ಅಂದರೆ ಆ ಸಮುದ್ರ ಇದು ಅದ್ಭುತವಾಗಿರ್ತಕ್ಕಂಥದ್ದು. ಆ ಸಮುದ್ರದಲ್ಲಿ ಎಲ್ಲ ವಿಧವಾಗಿರ್ತಕ್ಕಂಥ ಮುತ್ತು ರತ್ನ ವಜ್ರ ವೈಡೂರ್ಯಗಳೆಲ್ಲ ಅದರಲ್ಲಿ ಇರ್ತದೆ. ಹಾಗಾಗಿ ಆ ಸಮುದ್ರ ಇದು ಅಷ್ಟೆಲ್ಲ ದಿವ್ಯವಾದ ರತ್ನಾಕರ ಅಂತ ಕರೀತಾರೆ. ಅಷ್ಟು ಅದ್ಭುತವಾದ ಬೆಲೆ ಬಾಳುವಂತಹ ಇವುಗಳನ್ನು ಹೊಂದಿರತಕ್ಕಂಥದ್ದಾಗಿದ್ದರೂ ಕೂಡ ಅದಕ್ಕೆ ತುಂಬ ಲೋಭ ಆಗುತ್ತೆ. ಸಮುದ್ರ ರಾಜನಿಗೆ ತುಂಬ ಲೋಭ. ಯಾಕೆ ಅಂದರೆ ಸಾಮಾನ್ಯವಾಗಿ ಧನಸ್ಯ ಲಾಭಾದ ಅಧಿಕೋ ಹಿ ಲೋಭ ಅಂತಂತಾರೆ ವಾದಿರಾಜ. ಹೆಚ್ಚು ಹೆಚ್ಚು ಹಣ ಗಳಿಸಿದಷ್ಟು ಅವನಿಗೆ ಹಣದ ಮೇಲೆ ಲೋಭ ಜಾಸ್ತಿ ಆಗ್ತದೆ. ಯಾಕೆ ಅಂದರೆ ಅದಕ್ಕೆ ಈ ಸಮುದ್ರನೇ ದೃಷ್ಟಾಂತ. ನೋಡ್ರಿ ಎಷ್ಟು ವಿಚಿತ್ರ. ಸಮುದ್ರಕ್ಕೆ ಹೋದವರಿಗೆ ಯಾರಿಗೂ ಕೂಡ ಸಿಹಿ ನೀರು ಸಿಗುವುದಿಲ್ಲ. ಕುಡಿಲಿಕ್ಕೆ ನೀರು ಸಿಗುತ್ತಾ? ಕುಡಿಲಿಕ್ಕೆ ಎಲ್ಲ ಉಪ್ಪು ನೀರೇ, ಕುಡಿಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ಸಮುದ್ರ ಎಷ್ಟು ಲೋಭಿಯಾಗಿದ್ದಾನೆ ಅಂದರೆ ಬೇಕಾದಷ್ಟು ರತ್ನ ಮುತ್ತು ವಜ್ರ ವೈಡೂರ್ಯಗಳು ತನ್ನಲ್ಲಿದ್ದರೂ ಒಂದು ತೊಟ್ಟು ಕುಡಿಲಿಕ್ಕೆ ನೀರು ಕೂಡ ಕೊಡೋದಿಲ್ಲ, ಅಷ್ಟು ಲೋಭಿಯಾಗಿದ್ದಾನೆ ಅಂತ. ಹಾಗಾಗಿ ಈ ಧನವನ್ನು ಗಳಿಸಿದರೆ ಆ ವ್ಯಕ್ತಿಗಳಿಗೆ ಲೋಭ ಜಾಸ್ತಿ ಆಗುತ್ತೆ. ಹಾಗಾಗಿ ಧನಸ್ಯ ಲಾಭ ಅಧಿಕೋ ಹಿ ಲೋಭ. ಆದ್ದರಿಂದ ಸರ್ವತಾ ಹಾಗೆ ಧನವನ್ನು ಗಳಿಸಬಾರದು. ಈ ರೀತಿಯಲ್ಲಿ ಗಳಿಸಿದವರಿಗೆ ಲೋಭ ಬರ್ತದೆ ಅಂತ ಹೇಳ್ತಾರೆ. ಹೀಗೆ ಆಮೇಲೆ ಒಂದು ಮಾತನ್ನು ಹೇಳ್ತಾರೆ. ಸಮುದ್ರನಿಗೂ ಚಂದ್ರನಿಗೂ ತುಂಬ ಪ್ರೀತಿ. ಸಮುದ್ರನಿಗೂ ಚಂದ್ರನಿಗೂ, ಯಾಕೆ ಸಮುದ್ರದಿಂದ ಹುಟ್ಟಿದವನು. ಆದರೂ ಕೂಡ ಚಂದ್ರ ಅಷ್ಟು ಪ್ರೀತಿ ಉಳ್ಳವನಾಗಿದ್ದರೂ ಕೂಡ ಅವನ ಜೊತೆಗೆ ಬಹಳ ತನಕ ಇರೋದಿಲ್ಲ. ಅವನು ಆ ಕೆಂಪಾಗಿರತಕ್ಕಂತಹ ಆಕಾಶದ ದಂಡೆಯ ಅಂಚಿನಲ್ಲಿ ಅವನು ಹೋಗಿಬಿಡ್ತಾನೆ, ಮುಳುಗಿಬಿಡ್ತಾನೆ. ಆ ಸಮುದ್ರದ ಅಂಚಿನಲ್ಲಿ ಏನು ಕೆಂಪಾದ ಕಾಂತಿ ಇರ್ತದೆ, ಅದು ಒಬ್ಬ ಕನ್ನಿಕೆ ಅನ್ನುವ ರೀತಿಯಲ್ಲಿ ವರ್ಣನೆ ಮಾಡ್ತಾನೆ. ಆ ಕನ್ನಿಕೆಯ ಮೇಲೆ ಈ ಚಂದ್ರನಿಗೆ ತುಂಬ ಪ್ರೀತಿಯಾಗಿತ್ತು. ಹಾಗಾಗಿ ಸಮುದ್ರವನ್ನು ಬಿಟ್ಟು ಹೋಗಿಬಿಟ್ಟ. ಅದಕ್ಕೆ ಅವರು ಹೇಳ್ತಾರೆ, ಕುತೋ ವಿವೇಕ ಕುತ ಏವ ವೇಲ. ಸಾಮಾನ್ಯವಾಗಿ ಮನುಷ್ಯನಿಗೆ ಮತ್ತೇನಪ್ಪ ಅಂದರೆ ಎಲ್ಲರ ಮೇಲೂ ಪ್ರೀತಿ ಇರ್ತದೆ. ಯಾವಾಗ ಮದುವೆ ಆಗ್ತದೆ ಹೆಂಡತಿ ಮೇಲೆ ಪ್ರೀತಿಯಿಂದ ಉಳಿದವ್ರ ಮೇಲೆ ಪ್ರೀತಿ ಕಡಿಮೆ ಮಾಡಿಬಿಡ್ತಾನೆ. ಹಾಗಾಗಿ ಆ ರೀತಿಯಲ್ಲಿ ಇವನು ಕೂಡ ಚಂದ್ರ ತಾನು ಅವಳನ್ನು ಮದುವೆ ಆಗಬೇಕು ಕಾದಂಬಿನಿಯನ್ನು ಅಂತನ್ನೋದಕ್ಕಾಗಿ ಸಮುದ್ರ ರಾಜನ ಮೇಲೆ ಇರತಕ್ಕಂಥ ಪ್ರೀತಿ ಇದ್ದರೂ ಕೂಡ ಅದನ್ನು ಬಿಟ್ಟು ಅವರ ಹತ್ರ ಹೋಗಿಬಿಟ್ಟ. ಯಾಕೆ ಅಂದರೆ ಅದಕ್ಕೊಂದು ದೃಷ್ಟಾಂತ ಹೇಳ್ತಾರೆ. ಏನು ಅಂದರೆ ಹಿಂದೆ ಇಬ್ಬರು ದೈತ್ಯರಿದ್ದರು. ಆ ದೈತ್ಯರು ಭಾರಿ ಅದ್ಭುತವಾಗಿರ್ತಕ್ಕಂಥ ಅನ್ಯೋನ್ಯವಾಗಿ ಪ್ರೀತಿಯನ್ನು ಹೊಂದಿರತಕ್ಕಂಥವ್ರು, ಬ್ರಹ್ಮದೇವರ ವರದಿಂದ ಅವಧ್ಯರಾಗಿರ್ತಕ್ಕಂಥವ್ರು. ಹಾಗಾಗಿ ಆ ಅವಧ್ಯರಾಗಿರ್ತಕ್ಕಂಥ ಅವರು ಯಾರಿಗೂ ಏನಪ್ಪ ಅಂದರೆ ಪರಸ್ಪರವಾಗಿ ಅನ್ಯೋನ್ಯವಾಗಿ ಪ್ರೀತಿ ಇತ್ತು. ಬ್ರಹ್ಮದೇವರ ವರದಿಂದ ಅವಧ್ಯರಾಗಿದ್ದರು. ಎಲ್ಲ ದೇವತೆಗಳಿಗೆ ಪೀಡೆ ಕೊಡ್ತಾ ಇದ್ರು. ಹೀಗಾಗಿ ಅಂತಹ ವ್ಯಕ್ತಿಗಳಿಗೆ ಬ್ರಹ್ಮದೇವರು ವರ ಕೊಡುವಾಗ ಒಂದು ಮಾತು ಹೇಳಿದ್ರಂತೆ, ನಿಮ್ಮಿಂದ ನೀವೇ ಸಾಯ್ತೀರಿ, ಪರಸ್ಪರವಾಗಿ ನೀವೇ ಸಾಯ್ತೀರಿ, ಹೊರತು ನಿಮ್ಮನ್ನು ಬೇರೆಯವರು ಕೊಲ್ಲೋದಿಲ್ಲ ಅಂತ. ಹಾಗಾದರೆ ಅವರಲ್ಲಿ ವೈರ ಹುಟ್ಟಿಸ್ಲಿಕ್ಕೆ ಏನು ಮಾಡಬೇಕು ಅಂದರೆ, ಆಗ ಬ್ರಹ್ಮದೇವರು ಊರ್ವಶಿ ಅಂತನ್ನುವಂಥ ಒಬ್ಬ ಕನ್ನಿಕೆಯನ್ನು ಅಪ್ಸರಾಸ್ತ್ರೀಯನ್ನು ಹುಟ್ಟಿಸಿದ್ರಂತೆ. ಅವಳು ಹೋಗಿ ತಿಲೋತ್ತಮ ಅಂತನ್ನುವಂತಹ ಅಪ್ಸರಾಸ್ತ್ರೀಯನ್ನು ಹುಟ್ಟಿಸಿ ಕೊಟ್ಟು ಕಳಿಸಿದ್ರು. ಅವಳ ರೂಪವನ್ನು ನೋಡಿ ಅವರಿಬ್ಬರು ಪರಸ್ಪರವಾಗಿ ಜಗಳಾಡಿ ಅಷ್ಟು ಪ್ರೀತಿ ಉಳ್ಳಂಥವ್ರು ಹೊರದಾಡಿ ಸತ್ತೋಗ್ಬಿಟ್ರು ಅಂತ. ಹಾಗಾಗಿ ಅಷ್ಟು ಪ್ರೀತಿ ಉಳ್ಳಂಥ ಅಣ್ಣ ತಮ್ಮಂದರು ಒಂದು ಹೆಣ್ಣಿಗಾಗಿ ಬಡದಾಡಿ ವೈರತ್ವವನ್ನು ಬೆಳೆಸಿಕೊಂಡು ಸತ್ತೋದ್ರು. ಹೀಗಾಗಿ ಅವರು ಸಾಯುವಂಥ ಅವಸ್ಥೆಗೆ ಹೋಗಿಬಿಟ್ರು. ಅಂದಮೇಲೆ ಒಂದು ಹೆಣ್ಣಿನ ಮೇಲೆ ಪ್ರೀತಿ ಬಂದರೆ
ಅದು ಯಾರ ಮೇಲೂ ಇರತಕ್ಕಂಥ ಪ್ರೀತಿ ದೂರವಾಗಿ ಬಿಡ್ತದೆ ಅನ್ನೋಕ್ಕೆ ದೃಷ್ಟಾಂತ ಅಂತ ಹೇಳ್ತಾರೆ. ಹೀಗೆ ಅನೇಕ ವಿಧವಾದ ರೀತಿಯಲ್ಲಿ ಹೇಳ್ತಾರೆ. ಆ ವಿಧವಾಗಿರತಕ್ಕಂಥ ಸಮುದ್ರದ ಮಧ್ಯದಲ್ಲಿ ಭಗವಂತ ದ್ವಾರಕಾ ಪಟ್ಟಣವನ್ನು ನಿರ್ಮಾಣ ಮಾಡಿ ಯಾರಿಂದಲೂ ಅಭೇದ್ಯವಾಗಿರತಕ್ಕಂಥ ಕೋಟೆಯಲ್ಲಿ ಸುಂದರವಾದ ರೀತಿಯಲ್ಲಿ ಪರಮಾತ್ಮ ತಾನಿದ್ದಾನೆ. ಮುಂದೆ ಮತ್ತು ಜಾಂಬವಂತರನ್ನು ಮಥನ ಮಾಡಿ ಅವರನ್ನು ಸೋಲಿಸಿ ಜಾಂಬವತಿಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ. ಆಮೇಲೆ ಸತ್ರಾಜಿತ ತನ್ನ ಮಗಳಾದ ಸತ್ಯಭಾಮೆಯನ್ನು ಮದುವೆ ಮಾಡಿಕೊಡುತ್ತಾನೆ. ಆಮೇಲೆ ಅನೇಕ ವಿಧವಾಗಿರತಕ್ಕಂತಹ ಷಣ್ಮಹಿಷಿಯರನ್ನು ಪರಮಾತ್ಮ ಮದುವೆಯಾಗ್ತಾನೆ. ಅದಾದ ಮೇಲೆ ಅಭೇದ್ಯವಾದ ನರಕಾಸುರನ ಸಪ್ತ ಆವರಣಗಳನ್ನು ದಾಟಿ ಹೋಗಿ ಅವನನ್ನು ಕೊಂದು ಅವನ ಬಂಧನದಲ್ಲಿ ಇರತಕ್ಕಂತಹ 16,000 ಜನರನ್ನು ಪರಮಾತ್ಮ ಮದುವೆಯಾಗ್ತಾನೆ ಅಂತನ್ನುವಂಥ ವಿಚಾರವನ್ನು ಸಂಕ್ಷೇಪವಾಗಿ ತಿಳಿಸಿ ಆಮೇಲೆ ಆ ಇಬ್ಬರೂ ನಿರಂತರವಾಗಿ ಅನ್ಯೋನ್ಯವಾಗಿ ಇರತಕ್ಕಂಥವು. ಅವರಿಗೆ ಎಂದೆಂದಿಗೂ ವಿಯೋಗ ಅಂತನ್ನೋದೇ ಇಲ್ಲ. ಆದರೂ ವಿಯೋಗ ಇದ್ದಂತೆ ಈಗ ಹೊಸದಾಗಿ ಯೋಗವನ್ನು ಪಡೆದಂತೆ ಅವರು ತೋರಿಸ್ತಾರೆ ಹೊರತು ಅವರಿಗೆ ವಿಯೋಗ ಇಲ್ಲ. ಅಂಥ ಅದ್ಭುತವಾಗಿರ್ತಕ್ಕಂತಹ ರೂಪವುಳ್ಳ ಲಕ್ಷ್ಮೀನಾರಾಯಣರು ಈ ಭೂಮಿಯಲ್ಲಿ ಅನೇಕ ರೀತಿಯಲ್ಲಿ ಅವತಾರಗಳನ್ನು ಮಾಡಿ ಲೀಲೆಗಳನ್ನು ತೋರಿಸಿ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾರೆ. ದುಷ್ಟರಿಗೆ ಘೋರವಾದ ನರಕಾದಿ ಅನರ್ಥಗಳನ್ನು ಕೊಡ್ತಕ್ಕಂಥವರಾಗ್ತಾರೆ. ಅಂಥವರು ನನ್ನನ್ನು ರಕ್ಷಣೆ ಮಾಡಲಿ ಅಂತನ್ನುವ ರೀತಿಯಲ್ಲಿ ತುಂಬ ಅದ್ಭುತವಾದ ವಿಚಾರಗಳನ್ನು ವಾದರಾಜ ಸ್ವಾಮಿಗಳು ಹೇಳುತ್ತಾರೆ. ಈ ದಿವ್ಯವಾದ ಈ ರುಕ್ಮಿಣೀಶ ವಿಜಯವನ್ನು ಮುಗಿಸಿ ಕೊನೆಗೆ ಇದರಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನೆಲ್ಲವೂ ಕೂಡ ಪರಿಹರಿಸಿ, ದೋಷಗಳಿರಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಇದನ್ನು ಒಳಗೆ ನಿಂತು ಪ್ರೇರಣೆ ಮಾಡಿ ಹೇಳಿಸಿದವರು ಮಧ್ವಾಚಾರ್ಯ. ಹಾಗಾಗಿ ಆ ಮಧ್ವಾಚಾರ್ಯರ ಪ್ರೇರಣೆಯಿಂದ ಈ ಭಗವಂತನ ಮಹಿಮೆಯನ್ನು ಇಷ್ಟು ವರ್ಣನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಜ್ಞಾನಿಗಳು ಪರಸ್ಪರವಾಗಿ ವಿಚಾರ ಮಾಡಿ ಇದರ ಗುಣವನ್ನು ನೀವು ತಿಳಿದುಕೊಳ್ಳಬೇಕು, ಇದರಲ್ಲಿರ್ತಕ್ಕಂಥ ಸಾರವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾರೆ. ಇಂಥ ಅದ್ಭುತವಾದ ರುಕ್ಮಿಣೀಶ ವಿಜಯವನ್ನು ಕಾವ್ಯವನ್ನು ಪುಣೆಯಲ್ಲಿ ವಾದರಾಜ ಸ್ವಾಮಿಗಳು ಬರೆದು ಕೊಟ್ಟರಂತೆ. 19 ದಿನಗಳಲ್ಲಿ 19 ಸರ್ಗವನ್ನು ರಚನೆ ಮಾಡಿ. ಅದು ಯಾವಾಗ ಅಂದರೆ ಅವರು ಗಂಧ ಹಚ್ಕೊಳ್ತಾ ಇದ್ರು, ತೀಡಿ ಗಂಧ ಹಚ್ಕೊಳ್ಬೇಕು, ಚಂದ ಕಾಣಿಸ್ಬೇಕು ಅಂತ. ಆ ಗಂಧ ಅಕ್ಷತೆ ಹಚ್ಕೊಳ್ಳಿಕ್ಕೆ ಅವರಿಗೆ 15 ನಿಮಿಷ ಹಿಡಿತಿತ್ತು. ಆ 15 ನಿಮಿಷದಲ್ಲಿ ಒಂದು ಸರ್ಗವನ್ನು ಹೇಳಿಬಿಡಬೇಕು ಬಾಯಿಯಿಂದ, ಶಿಷ್ಯರಾದವರು ಬರ್ಕೊಳ್ಬೇಕು. ಹೀಗೆ ಆ 19 ದಿನಗಳಲ್ಲಿ 19 ಸರ್ಗವನ್ನು ರಚನೆ ಮಾಡಿ 20ನೇ ದಿವಸ ಅದನ್ನು ಒಯ್ದು ಆ ಪುಣೆಯ ರಾಜನಿಗೆ ಕೊಟ್ಟರಂತೆ. ಕೊಟ್ಟಾಗ ಅದನ್ನು ನೋಡಿದ. ಆಗ ಅಲ್ಲಿರ್ತಕ್ಕಂಥ ಒಬ್ಬ ಕವಿ ಮಾಘ ಅಂತನ್ನುವಂಥವು, ಅವನು ಶಿಶುಪಾಲವಧ ಅಂತನ್ನುವಂತಹ ಒಂದು ಗ್ರಂಥವನ್ನು ಕಾವ್ಯವನ್ನು ರಚನೆ ಮಾಡಿದ. ಅದಕ್ಕೆ ವಾದರಾಜ ಸ್ವಾಮಿಗಳಂದರು, ಏನಿದೆ ಹೆಸರೇ ಹೀಗಿದೆ ಶಿಶುಪಾಲವಧ ಅಂತ, ಇದು ಚೆನ್ನಾಗಿಲ್ಲ ಅಂತ ಹೇಳಿ ಅದೇ ವಿಷಯವನ್ನು ಈ ರೀತಿಯಲ್ಲಿ ಪರಮಾತ್ಮ ತಾನು ಈ ವಾದರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯ ಅಂತನ್ನುವಂಥ ಕಾವ್ಯವನ್ನು ರಚನೆ ಮಾಡಿಕೊಟ್ಟಾಗ ಬಹಳ ಸಂತೋಷವಾಗಿ ಇದನ್ನು ಆನೆ ಮೇಲಿಟ್ಟು ಮೆರವಣಿಗೆ ಮಾಡಿಸಿದರು ಅಂತನ್ನುವಂಥ ವಿಚಾರವನ್ನು ಕೇಳ್ತೇವೆ. ಇಂಥ ದಿವ್ಯವಾದ ಈ ರುಕ್ಮಿಣೀಶ ವಿಜಯ ಸುಮಾರು ವರ್ಷಗಳಿಂದ ನಡೀತಾ ಬಂದಿರತಕ್ಕಂಥದ್ದು. ಹಾಗಾಗಿ ಆ ದಿವ್ಯವಾಗಿರ್ತಕ್ಕಂಥ ರುಕ್ಮಿಣೀಶ ವಿಜಯ ಹೇಳೋ ಭಾಗ್ಯ ನನಗೆ ಸಿಕ್ಕದ್ದು ಉತ್ತಮವಾಗಿರ್ತಕ್ಕಂಥ ನನ್ನ ಸುದೈವ ಅಂತ ನಾನು ತಿಳ್ಕೊಳ್ತೀನಿ. ಇಂಥ ದಿವ್ಯವಾದ ವಿಚಾರವನ್ನು ಹೇಳಿರುವ ವಿಚಾರಗಳಲ್ಲಿ ಏನಾದರೂ ದೋಷಗಳಿದ್ದರೆ ಅದು ಒಂದು, ಹೇಳಿದ ವಿಚಾರಗಳಲ್ಲಿ ಗುಣಗಳಿದ್ದರೆ ಅದು ಗುರುಗಳು ಹೇಳಿಕೊಟ್ಟ ಗಿಳಿಪಾಠ ಅಂತ ಅವರಿಗೇನೆ ಅದನ್ನು ಸಮರ್ಪಣೆ ಮಾಡ್ತಾ ಈ ದಿವ್ಯವಾದ ಈ 19 ಸರ್ಗಾತ್ಮಕವಾದ ರುಕ್ಮಿಣೀಶ ವಿಜಯ ಎಲ್ಲರಿಗೂ ಮಂಗಲವನ್ನು ಉಂಟು ಮಾಡಲಿ. ಇದು ಒಂದು ಮಾತನ್ನು ಹೇಳ್ತಾರೆ, ಮದುವೆಯಾಗದೇ ಇರತಕ್ಕಂಥ ವ್ಯಕ್ತಿಗಳು ರುಕ್ಮಿಣೀಶ ವಿಜಯವನ್ನು ಪಾರಾಯಣ ಮಾಡಬೇಕಂತ. ಹೇಗೆ ಅಂದರೆ ಶುಕ್ರವಾರ ಪ್ರಾರಂಭ ಮಾಡಬೇಕು, ಶುಕ್ರವಾರ ಮುಗಿಸ್ಬೇಕು. ಅಂದರೆ ಒಂದು ವಾರದಲ್ಲಿ ಪೂರ್ಣ ಅದನ್ನು ಪಾರಾಯಣ ಮಾಡಬೇಕು. ಹೀಗೆ 19 ಸರ್ಗ ಇದ್ದುದರಿಂದಾಗಿ 19 ಶುಕ್ರವಾರ ಮಾಡಬೇಕು. ಹೀಗೆ ಪಾರಾಯಣ ಮಾಡಿ 19 ಬಾರಿ ಮುಗಿಸಿದರೆ ಅಷ್ಟರೊಳಗೆ ಮದುವೆ ಆಗದೇ ಇರತಕ್ಕಂಥವರಿಗೆ ಮದುವೆ ಆಗ್ತದೆ ಅಂತನ್ನುವಂಥ ಒಂದು ಪ್ರವಾದವನ್ನು ಹೇಳುತ್ತಾರೆ. ಅದ್ಭುತವಾಗಿರ್ತಕ್ಕಂಥದ್ದು ಅಂಥ ರುಕ್ಮಿಣೀಶ ವಿಜಯ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಎಲ್ಲ ವಿಷಯದಲ್ಲೂ ಜಯವನ್ನು ತಂದು ಕೊಡ್ತಕ್ಕಂಥದ್ದಾಗಲಿ ಅಂತ ಹೇಳ್ತಾ ಅಸ್ಮದ್ ಗುರುವಂತರ್ಗತ ಸತ್ಯಾತ್ಮ ಸತ್ಯ ಪ್ರಮೋದ ಸತ್ಯ ಧ್ಯಾನ ಪ್ರಭುತ್ತಮ ವಾದರಾಜ ವ್ಯಾಸರಾಜ ಶ್ರೀಪಾದರಾಜ
ಟೀಕಾಕೃತ್ವಾದಿ ಸಮಸ್ತ ಗುರುವಂತರ್ಗತ ಸಕಲ ತತ್ವಾಭಿಮಾನಿ ದೇವತಾಂತರ್ಗತ ಭಾರತೀಯರವರ ಮುಖ್ಯ ಪ್ರಾಣಾಂತರ್ಗತ ರುಕ್ಮಿಣಿ ಸತ್ಯಭಾಮ ಸಮೇತ ಕೃಷ್ಣನ ಪಾದಾರವಿಂದಗಳಲ್ಲಿ ಇದನ್ನು ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ನಿಶ್ಚಯಂ ತತ್ಪ್ರಸಾದ ಪುನಃ ಕರ್ಮನ್ಯಾಸೋ ಹರಾವೇವ ವಿಷ್ಣುಸ್ತೃಪ್ತಿಕರಃ ಸದಾ. ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವ ಉದಿತಂ ಸದಾ. ಹರಿಯಧೀನಂ ಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೌ ಸ್ಮೃತಃ. ವಿಜ್ಞಾನಂ ಯದಿದಂ ಪ್ರಾಪ್ತಂ ಯದಿದಂ ಜ್ಞಾನಮೂರ್ಜಿತಂ ಜನ್ಮಾಂತರೇಪಿ ಮೇ ದೇವ ಮಾಭೂದಸ್ಯ ಪರೀಕ್ಷೆಯಃ. ಪ್ರೀತೋಸಿ ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಮಣ ಕುರು ಮಾಂ ಮಧ್ವಶಾಸ್ತ್ರಸ್ಯ ಸದಾ ವೃತ್ತಿರತಂ ಹರೇ. ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ವರತ್. ಅನೇನ ಭಾವಯತ್ ಪುಣ್ಯಂ ತದಾಪ್ನೋತಿ ಗುರುಂ ಶ್ರೀಕೃಷ್ಣ. ಸದ್ವಾತಾಗಮ ಪೋಷಿತಾತ್ಮ ಹೃದಯಂ